ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇದೀಗ ನಾವು ಹೇಳಲಿರುವ ಸುದ್ದಿ ರಬಕವಿ ಬನಹಟ್ಟಿ ತಾಲೂಕಿನ ಜನಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಗಂಭೀರ ವಿಷಯವಾಗಿದ್ದು, ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಮೂಲಸೌಕರ್ಯ ಸಮಸ್ಯೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನು ಪ್ರತಿಬಿಂಬಿಸುತ್ತದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಿಷವಾಡಗಿ ಸೇತುವೆಯ ತ್ವರಿತ ಕಾಮಗಾರಿಗೆ ಆಗ್ರಹಿಸಿ ಇಂದು ತಾಲೂಕಿನ ಸಾರ್ವಜನಿಕರು ಶಾಂತಿಯುತ ಆದರೆ ದೃಢವಾದ ಹೋರಾಟಕ್ಕೆ ಮುಂದಾಗಿದ್ದಾರೆ. ದಿನಾಂಕ 16-12-2025 ರಬಕವಿ ಬನಹಟ್ಟಿ ತಾಲೂಕಾ ಸಾರ್ವಜನಿಕರ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಹೋರಾಟ ರಬಕವಿ ಶ್ರೀ ಶಂಕರಲಿಂಗ ದೇವಸ್ಥಾನದ ಎದುರಿಗೆ ನಡೆಯುತ್ತಿದೆ. ವೀಕ್ಷಕರೇ, ಮಹಿಷವಾಡಗಿ ಸೇತುವೆ ಈ ಭಾಗದ ಜನರಿಗೆ ಕೇವಲ ಒಂದು ಸೇತುವೆಯಷ್ಟೇ ಅಲ್ಲ, ಅದು ರೈತರು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಕೂಲಿ ಕಾರ್ಮಿಕರು ಮತ್ತು ರೋಗಿಗಳಿಗೆ ಅಗತ್ಯವಾದ ಪ್ರಮುಖ ಸಂಪರ್ಕ ಸೇತುವೆಯಾಗಿದೆ. ಆದರೆ ಈ ಸೇತುವೆಯ ಕಾಮಗಾರಿ ಹಲವು ವರ್ಷಗಳಿಂದ ವಿಳಂಬವಾಗುತ್ತಿರುವುದರಿಂದ ಜನರು ಪ್ರತಿದಿನವೂ ಅಪಾರ ತೊಂದರೆ ಅನುಭವಿಸುವಂತಾಗಿದೆ. ಸೇತುವೆ ಪೂರ್ಣವಾಗದ ಕಾರಣವಾಗಿ ಮಳೆಗಾಲದಲ್ಲಿ ನದಿಯ ಹರಿವು ಹೆಚ್ಚಾದಾಗ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳುತ್ತದೆ. ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ರೈತರು ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಪರದಾಡುತ್ತಿದ್ದಾರೆ. ತುರ್ತು ವೈದ್ಯಕೀಯ ಅಗತ್ಯವಿರುವ ರೋಗಿಗಳು ಆಸ್ಪತ್ರೆಗೆ ಹೋಗಲು ಜೀವಪಾಯವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಸಾರ್ವಜನಿಕರು ತಮ್ಮ ನೋವನ್ನು ಹೊರಹಾಚಿದ್ದಾರೆ. ಇಂದು ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಜನರು ಭಾಗವಹಿಸಿದ್ದು, ಸೇತುವೆ ಕಾಮಗಾರಿ ತಕ್ಷಣ ಆರಂಭಿಸಿ ಪೂರ್ಣಗೊಳಿಸಬೇಕು, ವಿಳಂಬಕ್ಕೆ ಕಾರಣರಾದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂಬ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವೀಕ್ಷಕರೇ, ಸಾರ್ವಜನಿಕರ ಹೇಳಿಕೆಯ ಪ್ರಕಾರ ಹಲವು ಬಾರಿ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಷ್ಟ ಉತ್ತರ ಅಥವಾ ಕಾರ್ಯಾಚರಣೆ ನಡೆಯದ ಕಾರಣ ಕೊನೆಗೆ ಉಪವಾಸ ಸತ್ಯಾಗ್ರಹದಂತಹ ಹೋರಾಟದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಯಿತು. ಇದು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧದ ಎಚ್ಚರಿಕೆಯ ಸಂದೇಶವಾಗಿದೆ ಎಂದು ಹೋರಾಟಗಾರರು ತಿಳಿಸಿದ್ದಾರೆ. ಸತ್ಯಾಗ್ರಹ ಸ್ಥಳದಲ್ಲಿ ಶಾಂತಿಯುತ ವಾತಾವರಣವಿದ್ದು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ಯುವಕರು ಒಗ್ಗಟ್ಟಾಗಿ ಹೋರಾಟದಲ್ಲಿ ಭಾಗವಹಿಸಿರುವುದು ಗಮನಾರ್ಹವಾಗಿದೆ. ಸಾರ್ವಜನಿಕರು ಈ ಹೋರಾಟ ರಾಜಕೀಯದ ಮೇಲೆಲ್ಲ, ಜನಜೀವನದ ಮೇಲಿನ ಕಾಳಜಿಯಿಂದ ನಡೆಯುತ್ತಿರುವ ಹೋರಾಟ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ವೀಕ್ಷಕರೇ, ಮಹಿಷವಾಡಗಿ ಸೇತುವೆ ಸಮಸ್ಯೆ ಇಂದು ರಬಕವಿ ಬನಹಟ್ಟಿ ತಾಲೂಕಿನ ಜನರಿಗೆ ಅಭಿವೃದ್ಧಿ, ಸುರಕ್ಷತೆ ಮತ್ತು ಮಾನವೀಯತೆಯ ಪ್ರಶ್ನೆಯಾಗಿ ಪರಿಣಮಿಸಿದೆ. ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆ ಈ ಉಪವಾಸ ಸತ್ಯಾಗ್ರಹಕ್ಕೆ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಳ್ಳುತ್ತವೆಯೇ ಅಥವಾ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನಷ್ಟು ಬೆಳವಣಿಗೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ತೆ. ಅವರು ಈಗಾಗಲೇ ಸವಿಸ್ತವರು ತಮಗೆ ಹೇಳಿದ್ದಾರೆ ಮೇಡಮ್. ಅದೇ ವಿಚಾರವಾಗಿ ನಮ್ಮ ಪಕ್ಕದ ಒಂದು ಹಳೆಯಾದಂಥ ಮಹೇಶ್ವಾಡಿ ಗ್ರಾಮಸ್ಥರ ಹಿರಿಯರಿಂದ ಏನು ಸಮಸ್ಯೆ ಇತ್ತು ಆಲಿಸಬೇಕು. ಮುಖನವರು ಒಂದು ಎರಡು ಮಾತಾಡಬೇಕು. ಮಹೇಶ್ವಾಡಿ ರಬಕವಿ ಸೇತುವೆ ವೀಕ್ಷಣೆ ಮಾಡಲು ಬಂದಂಥ ಬೆಂಗಳೂರಿನಿಂದ ಆಗಮಿಸಿದಂಥ MD ಮೇಡಮ್ ಅವರಿಗೆ ಹಾಗೂ ವಿಶೇಷ ಸ್ವಾಧೀನಿಕ ಅಧಿಕಾರಿಗಳು ಬಂದಿದ್ದಾರೆ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ, ಆಮೇಲೆ ಕಾಂಟ್ರಾಕ್ಟರ್ ಬಂದಿದ್ದಾರೆ, ಇನ್ನಿತರ ಅನೇಕ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ರೈತಾಪಿ ಜನಗಳೇ ಹಾಗೂ ರಬಕವಿ ಬನಹಟ್ಟಿ ಗ್ರಾಮದ ಹಿರಿಯರೇ, ಈ ಒಂದು ಸಮಸ್ಯೆ ನಮ್ಮ ಮಹೇಶ್ವಾಡಿ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಈ ರಸ್ತೆ ಬಂದು, ಈ ಬ್ರಿಡ್ಜ್ ಬಂದು ನಮ್ಮ ಸಹೋದರನ ಜಮೀನಲ್ಲಿ, ಅಂದ್ರೆ ಅಭಯ್ ಮುಗ್ನವ್ರು, ಅವನು ಬಂದಿದ್ದಾನೆ ಫಲಾನುಭವಿ, ಅವನ ಜಮೀನಿನಲ್ಲೇ ಏರ್ತಿದ್ರು ನೋಡ್ರಿ. ನಮ್ಮ ಮಹೇಶ್ವಾಡಿ ವತಿಯಿಂದ ಯಾರ್ದು ಇಲ್ಲಿವರೆಗೆ ನಾವು ಇಲ್ಲಿ ಬ್ರಿಡ್ಜ್ ಕಟ್ಟಬೇಡ್ರಿ, ಇಲ್ಲಿ ಬ್ರಿಡ್ಜ್ ನೀವು ರಸ್ತೆ ಮಾಡಬೇಡ್ರಿ, ಹಾಸ್ಬೇಡ್ರಿ ಅನ್ನುವಂಥ ತಕರಾರು ಇಲ್ಲಿವರೆಗೆ ಇಲ್ಲೇ ಇಲ್ಲ. ನಮ್ದೇನು ತಾವು ಕೆಲಸ ಮಾಡ್ರಿ, ಆದ್ರೆ ನಮ್ಗೆ ಕಾಯ್ದೆಸಿರಿ ಬರುವಂತ, ಅಂದ್ರೆ ಕಾಯ್ದೆ ಚೌಕಟ್ಟಿನಲ್ಲಿ ಕೊಡುವಂತ ಏನೀಗ ಕರ್ನಾಟಕ ಸರ್ಕಾರ ಎಲ್ಲ ಭೂ ಸ್ವಾಧೀನ ಮಾಡ್ಕೋತೈತೆ, ಆ ಪ್ರಕಾರ ಅಂತ ನಮಗೂ ಒಂದು ನಮ್ಮ ಕಳ್ಕೊಂಡಂಥ ಜಮೀನುಗಳಿಗೆ ಒಂದು ಬೆಲೆ ನಿಗದಿ ಮಾಡಿ ಅವ್ರಿಗೆ ಪರಿಹಾರ ಕೊಡಿ, ಕೆಲಸ ಸ್ಟಾರ್ಟ್ ಮಾಡಿ ಹೇಳಿದ್ರು. ಆದ್ರೆ ಕೆಲವೊಂದು ಇಲ್ಲಿ ಹಿರಿಯರ, ನಮ್ಮ ರಬಕವಿ ಹಿರಿಯರು ಇರ್ಬೋದು, ನಮ್ಮ ಗಣಪತಿ ರವಣನೂ ಹೇಳ್ರಿ ಮೌಖಿಕವಾಗಿ ಏನಿಲ್ಲ ಈ ಕೆಲಸ ಸ್ಟಾರ್ಟ್ ಮಾಡಿ ಹಿಂದ್ಗಡೆ ನಾವು ನೀವು ಕೂಡಿ ಅಂತ ನೋಡು, ಅದನ್ನು ಪರಿಹಾರ ಸಲುವಾಗಿ ನಾವು ಒಂದು ಸ್ವಲ್ಪ ಎಲ್ಲ ತಂದು ಅಣ್ಣವ್ರು ನಾವು ನೀವು ವೈಯಕ್ತಿಕ, ಇದು ಸರ್ಕಾರ ಕೂಡ ಬಡದೇ ಇರೋದೈತಿ. ಆದರೆ ಹಿಂದಿಗಡೆ ನಾವು ಕೆಲಸ ಆದ್ಮೇಲೆ ತೀರ್ತೀವಿ ಇಲ್ಲ ಗೊತ್ತಿಲ್ಲ. ನಾಳೆ ಹಿಂದೆ ಇದ್ದಂಥ ಕುಟುಂಬದವ್ರು ನಮ್ಮನ್ನು ಬಡಿಬಾರ್ದು, ಅದಕ್ಕೆ ನಮ್ಮ ಬೈಬಾರ್ದು.
ಅದಕ್ಕೆ ಏನಾಯ್ತು ನೋಡ್ರಿ ಲೀಗಲಿ ಪ್ರಕಾರ ಮಾಡುವ ಸಾವುಕಾರ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿವ್ರಿ. ವೈಯಕ್ತಿಕ ಆದ್ರೆ ನಾವು ಮಾಡಿದ್ರೆ ಯಾರಾದ್ರೂ ಹೊರಬಹುದಿತ್ತು, ಸರ್ಕಾರ ನಾವ್ಯಾರಲ್ಲಿ ಬರ್ಲಿಕ್ಕೆ ಬರಂಗಿಲ್ರಿ. ಅದಕ್ಕೆ ಆ ಒಂದು ದಿಶೆ ಒಳಗೆ ನೀವು ನಮ್ಮಲ್ಲಿ ಯಾರೋ ಇನ್ನೂವರೆಗೆ ನೀವು ಯಾವ ಪೇಪರ್ಸ್ ಬೇಡ್ರಿ ಎಲ್ಲ ಪೇಪರ್ಸ್ ಈಗಾಗಲೇ ಕೊಟ್ಟಾರ. ಈ ನಮ್ಮ ಕಾಂಟ್ರಾಕ್ಟರ್ ಬಂದ್ಬಿಟ್ಟೆವು. ಒಂದೇ ಏನ್ ಬಂದಿತ್ತು ಅದರಲ್ಲಿ ನಿಮ್ಮ ಬೋಜಾ ಇದ್ದದ್ದ ಕ್ಲಿಯರ್ ಮಾಡಿ ಕೊಡೋದು ಬಂದಿತ್ತು. ಅದಕ್ಕೂ ತಾವು ಈಗ ಸ್ಪಷ್ಟನೆ ಕೊಟ್ರೆ ಅದನ್ನು ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ನಿಮ್ಮ ಬೋಜಾ ಇದ್ರು ನಾವು ಅದು ನೀವು ಇದನ್ನ ಮಾಡಿ ನಿಮ್ಮ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೊಂದು ನಾನು ಹೇಳ್ತೀನಿ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ಬಸವಣ್ಣ ಮುಗ್ನವ್ರು ಬಂದಾರ. ಈ ಬ್ರಿಡ್ಜ್ ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗತ್ತೆ ಅದು. ಈಗ ಈ ಉತ್ತರ ದಿಶೆಯಿಂದ ದಕ್ಷಿಣ ದಿಶೆಯಿಂದ ಹಿಂಗೆ ರೈಟ್ ಟರ್ನ್ ಆಗತ್ತೆ. ಅಲ್ಲೊಂದು ನಮ್ದು ಬೆಂಚ್ ಐತ್ರಿ. ಈಗ ಹೆಂಗ ನಮ್ದು ಮೊದಲಮಟ್ಟಿ ಬಾಬಾಗೌಡ ಬೆಂಚ್ ಐತಲ್ರಿ, ಹಂಗ ನದಿ ಹಿಂಗೆ ಹರಿದ್ರಿ ಬಂದು ವಾಪಸ್ ಮತ್ತೆ ಇದರ ನದಿಗೆ ಕೂಡ್ತೈತಿ. ಅಲ್ಲೊಂದೆರಡು ಬ್ಲಾಕ್ ಕಮಾಂಡ್ ಮಾಡತ್ತೇಳಿ ನಾವು ಒಂದು ವಿನಂತಿ ಮಾಡಿದ್ದೀವಿ. ಅದನ್ನ ಇಲ್ಲಿವರೆಗೆ ಆಗಿಲ್ರಿ. ಮಾನ್ಯ ಇವರು ನಮ್ಮ ಅಧಿಕಾರಿಗಳು ಇದ್ರು ಇಂಜಿನಿಯರ್, ಅವ್ರ ಕಡೆ ಒಂದು ಲೆಟರ್ ರೈಟಿಂಗ್ದಾಗ ನಾವು ಮನವಿ ಕೊಟ್ಟಿದ್ದೀವಿ. ಇದು ಅಲ್ದನೂ ನಮ್ಮ ಮೈಸೂಡಿ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಸಹೋದರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ KRDCLಗೆ ಅಂತೂ ಡೈರೆಕ್ಟ್ ಅದನ್ನು ಕಳಿಸಿದ್ದಾರೆ. ಆ ಡಿಸೈನ್ದಾಗ ಚೇಂಜ್ ಮಾಡಿ ಅಲ್ಲಿ ನಮ್ಗೆ ಒಂದೆರಡು ಕಮಾಂಡ್ ಮಾಡಿ ಕೊಡ್ರಿ. ಯಾಕಂದ್ರೆ ಅದನ್ನ ಬ್ಲಾಕ್ ಮಾಡೋದ್ರಿ ನೀರು ಪ್ರೆಷರ್ ಆಗಿರಿ ಈ ಕಡೆ ಊರ್ ಮೇಲೆ ನೀರು ಬಂದ್ಬಿಡುತ್ತೆ. ಮಾಪೂರ್ ಬಂದಾಗ ಯಾಕಂದ್ರೆ ಬಂದದ್ದು ನೀರೆಲ್ಲ ಇಲ್ಲಿ ಹೊಳ್ಯಾಗ ಹೋಗ್ಬೇಕಂದ್ರೆ ಹೋಗಂಗಿಲ್ಲ, ಹಿಂಗೆ ಸ್ಪ್ರೆಡ್ ಆಗ್ಲತ್ತೈತಿ. ಸ್ಪ್ರೆಡ್ ಆಗಿ ಊರ್ ಮೇಲೆ ಬರ್ತೈತಿ. ಅದಕ್ಕೆ ಹಿಂಗೊಂದು ಅಪಾಯ ಇರ್ತೈತಿ. ಈಗ ಮೊದಲೇ ನೀವು ಅದನ್ನ ಡಿಸೈನ್ ಸ್ವಲ್ಪ ಅದನ್ನ ಪರಾಮರ್ಶೆ ಮಾಡಿಕಿಸಿಂದ ಇದು ಮಾಡತ್ತಂದ್ರಿ. ಇನ್ನತಕ ಏನೋ ಆಗಿಲ್ಲ ಅನ್ನೋದು ನಾವು ಸುದ್ದಿ ಕೇಳಿದ್ರೆ ಅದಕ್ಕೊಂದು ದಯವಿಟ್ಟು ಅದೊಂದು ಮಾಡಿಕೊಡತ್ತೆ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಂದ್ರೆ. ಇಷ್ಟು ಹೇಳಿ ನಮ್ಗೆ ಉಳ್ಕಿದ್ದೆ ಏನೋ ತಕರಿಲ್ಲ ನೋಡ್ರಿ. ಈಗ ನಿಮ್ಮ ಸಂಬಂಧ ಪಾಪ ನಾನು ನಿನ್ನೆ ಜಮಖಂಡಿಯವ್ರಿಗೆ ವಿನಂತಿ ಮಾಡ್ಕೊಡ್ರಿ, ಉಪವಾಸ ಸದ್ಯಾಗ ಬ್ಯಾಡ್ರಿ. ಯಾಕಂದ್ರೆ ಸರ್ಕಾರವು ನೀವು ಬೈಬೇಡ್ರಿ, ಸರ್ಕಾರಕ್ಕೂ ಇಚ್ಛಾಶಕ್ತಿ ಇಲ್ಲ, ಅಧಿಕಾರಿಗಳಿಗೆ ಇಚ್ಛಾಶಕ್ತಿನೇ ಇಲ್ರಿ. ಇಚ್ಛಾಶಕ್ತಿ ಇದ್ರೆ ಎಂದೂ ಹಾಕಿದ್ 10 ವರ್ಷ ಬೆಳೀತಿದ್ದಿಲ್ಲ ನಮ್ದು ಇದು ಬ್ರಿಡ್ಜ್ ರೀ. ಇಚ್ಛಾಶಕ್ತಿನೇ ಇಲ್ರಿ. ನಮ್ಮ ಜನಪ್ರತಿನಿಧಿಗಳು ಯಾವ ಪಕ್ಷದವ್ರಿಗೆ ಇಲ್ರಿ. ಅಂದ್ರೆ ಹಿಂಗೆಲ್ಲ ಐತ್ರಿ. ನೀವು ಬ್ಯಾಡ ಜನ ವಿನಂತಿ ಮಾಡಿದೇವ್ರಿ, ಬ್ಯಾಡ್ರಿ ಇದೇ ಹೇಳ್ರಲ್ರ ಯಜಮಾನ್ರು ನಮ್ದು ಹೆಂಗ್ ಏನಾಕೈತಿ ಆಗ ನಾ ದೇವ್ರು ಇದ್ದಾಗ ಕರ್ಕೊಂಡ್ ಹಿಡಿದಿತ್ತು ಹೇಳ್ತಂದ್ರಲ್ರಿ. ಪಾಪ ಹಂಗ ಕೂತಾರು. ಅವ್ರ ಸಂಬಂಧ ನಾವು ಒಂದು ಏನಾರೇ ಒಂದು ಇದು ನೋಡಿದಂಗೆ ಆಗ್ಬಾರ್ದು, ಮೋಸ ನೋಡಿದಂಗೆ ಆಗ್ಬಾರ್ದು. ದಯವಿಟ್ಟು ನಾನು ವಿನಂತಿ ಐತಿ. ಪಾಪ ಅಂತ ಶಕ್ತಿ ಅವ್ರಿಗೆ ಕೊಟ್ಟಾನ ಭಗವಂತ ಕೊಡ್ಲಿ. ನೀವು ಒಂದು ಅದು ಪರಿಹಾರ ಮಾಡಿ ಅಂತ ಅವ್ರನ್ನ ಎಬ್ಸುವಂತ ಕೆಲಸ ಮಾಡಿ ಎಲ್ಲರಿಗೂ ಯಾರ್ಯಾರು ನ್ಯಾಯಬದ್ಧವಾಗಿ ಎಲ್ಲ ಪರಿಹಾರ ಸಿಗಬೇಕಾಯ್ತು ಅದು ಕೊಟ್ಟು ಕಿಸಿಂದ ಈ ಕೆಲಸ ಸ್ಟಾರ್ಟ್ ಮಾಡ್ಬೇಕಿಂತ ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿ ಈ ಮಹೇಶ್ವಾಡಿಗೆ ಬ್ರಿಡ್ಜ್ ಸಲುವಾಗಿ ಕೂಡಿದಂಥ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಆದ್ಮೇಲೆ ಈಗಾಗಲೇ ಮುತ್ತು ಕಂಟೂರವರು, ಕಂಟು ಮುತ್ತೂರವರು ಹಾಗೂ ಉಜ್ನವರವರು ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನು ಮೊದಲು ಮಟ್ಟವರು ಹೇಳ್ಯಾರ. ನಾವು ಲಾಸ್ಟ್ ಮಿನಿಟ್ ಎಡಿಷನ್ ಅನ್ನೋ ಸಲುವಾಗಿ ಏನಾಗೈತೆ ಅಂದ್ರೆ ಈ ಬ್ರಿಡ್ಜ್ ಇನ್ಸ್ಟೆಡ್ ಆಫ್ ಲ್ಯಾಂಡಿಂಗ್ ಅಲ್ಲೇ ನೀವು ಟೆಂಪೋದ ಹತ್ತಿರ ನೀವು ಲ್ಯಾಂಡ್ ಮಾಡಿರಿ ಅಂದ್ರೆ ಇನ್ನೊಂದು 3 ಇಂಥವು ಕಾಲಮ್ ಆದವು ಅಂದ್ರೆ ನೀವು ಲ್ಯಾಂಡ್ ಆಗಿಬಿಡ್ತೀರಿ. ನೀವು ಹೊಸ ಬಂಡಿಂಗ್ ಹೋಗ್ಬೇಕಾಗಿಲ್ಲ, ಮೊದಲು ಮಟ್ಟಿನೂ ಮುಣಗಂಗಿಲ್ಲ, ಏನೂ ಮುಣಗಂಗಿಲ್ಲ. ನೀವು ಅದನ್ನು ಎಡಿಷನ್ ಮಾಡಿರಿ ಅಂದ್ರೆ ಮುಂದೆ ಹೋಗಿ ಯಾರು ಕಡೆ ರಪ್ಪೆಗೊಂದು ಹೋಗೈತಿ, ಬೊನೆಟ್ಟಿಗೊಂದು ರಸ್ತೆ ಹೋಗಿ ಅದು ಎಂದೂ ಮುಣಗಂಗಿಲ್ಲ. ಯಾವಾಗ ಮುಣಗಂಗಿಲ್ಲ ಇದು ಎವ್ರಿ ಇಯರ್ ಮುಣಗ್ತತ್ರಿ. ಇದೇ ನೀವು ಲ್ಯಾಂಡ್ ಮಾಡಕ್ಕೆ ಹೊಂಟ್ರಿ, ಬಾಂಡ್ ಹಾಕಾಕತ್ತೀರಿ, ನೀರು ಹಿಂದೂ ನಿಂದಿರ್ತೈತಿ, ಮುಂದೂ ನಿಂದಿರ್ತೈತಿ. ರಬಕವಿ ಈಗಾಗಲೇ ಒಂದು 30% ಅದು ಸಬ್ಮರ್ಜ್ ಆಗಾಗ್ತೈತಿ. ಅದಕ್ಕೆ ನೀವು ಲ್ಯಾಂಡ್ ಅಲ್ಲಿ ಮಾಡೋ ಬದಲಿ ಸ್ವಲ್ಪ ಒಂದು 30 ಡಿಗ್ರಿ ಆ್ಯಂಗಲ್ನಾಗ ಹೊಳಿಸ್ರೂ ನೀವು ಹೋಗಿ ಬ್ರಿಡ್ಜ್ ಇಲ್ಲೇ ಒಂದು 3 ಕಾಲಮ್ ಕೊಂಡಿಸ್ರಿ ಅಂದ್ರೆ ಹೋಗಿ ಟೆಂಪೋದ ಮೊದಲಿಗೆ ಅಪ್ರೋಚ್ ಆಗಿಬಿಡ್ತೈತಿ. ಅಲ್ಲಿ ಎಂದೂ ಯಾವ ವರ್ಷ ಕೊಯ್ನಾ ಡ್ಯಾಮ್ ಮುಣಿದ್ರೂ ಮುಳುಗೋದಿಲ್ಲ. ಇದರಷ್ಟನ್ನ ಎತ್ತರ ಐತಿ. ಅಲ್ಲಿ ಹೋಗಿ ಮುಂದೆ ನಾವು ಡೈವರ್ಷನ್ 2 ಕಡೆ ರೋಡ್ ಐತಿ, ರಪ್ಪೆ ಗುಲಾಟಿ. ಅಲ್ಲಿ ಹೋಗಿ ಸೇರಿಸಿದಾಗ ನಿಮ್ಗೆ ಖರ್ಚು ಕಡಿಮೆ ಬರುತ್ತೆ. ಅಲ್ಲಿಗೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗೈತೆ ಅಂದ್ರೆ ಸುಮಾರು ನಿಮ್ದು ಏನು ಇಲ್ಲಿ ಹೋಗಿ ನೀವು ಮುಟ್ಟಬೇಕೈತಿ ಎಲ್ಲಿಗೆ 757 ಫೂಟ್ ನಾವು ದ್ರೋಣದಲ್ಲೇ ಎಲ್ಲ ಮಾಡಿಸಿದ್ರು. ಅದನ್ನೆಲ್ಲ ಅಳತೆ ಮಾಡಿಸಿ ಎಲ್ಲ ಮಾಡಿದ್ವಿ. ಇಲ್ಲಿ ಹೋಗಿ ನೀವು ಲ್ಯಾಂಡ್ ಮಾಡಿರಿ ಅಂದ್ರೆ ಅಲ್ಲಿಂದ ನೀವು ಎಲ್ಲಿ ಲ್ಯಾಂಡ್ ಆಗ್ಬೇಕೈತಿರಿ ಮತ್ತು ಬಂಡ್ ಹಾಕ್ಕೊಂಡು ನೀವು ಹೋಗ್ಬೇಕೈತಿರಿ. ಈಗ ನಾಡಗೋಡ ದವಾಖಾನೆ ತಕ್ಕ ಪ್ರತಿ ವರ್ಷ ಮುಳುಗ್ತೈತಿ. ರಬ್ಬವಿನೂ ಕೂಡ 30% ಮುಳುಗ್ತೈತೆ. ಅದೆಲ್ಲ ಬಿಟ್ಟರೆ ಅಲ್ಲಿ ಹೋಗಿ ನಾವು ಇಲ್ಲಿ ದಲಾಲ್ ಬಸ್ಸೊಂದು ಫಾರ್ಮ್ ಐತಿ, ಇಲ್ಲಿ ಅಲ್ಲೇ ಹೋಗಿ ರೋಡ್ ಹೋಗ್ತೈತಿ. ಇಲ್ಲಿಗ ಅಲ್ಲಿ 2 ಊರಿಗೆ ಹೋಗುವಂಥ ರೋಡ್ ಐತೆ. ಅವು ಯಾವುದೂ 2 ರೋಡ್ ಮುಣಗಂಗಿಲ್ಲ. ಅಲ್ಲಿ ಹೋಗಿ ನೀವು ಇದನ್ನು ಬ್ರಿಡ್ಜ್ ಹಾಕಂದ್ರೆ ಯಾವ ಮೊದಲು ಮಟ್ಟವ್ರಿಗೆ ತೊಂದರೆ ಇಲ್ಲ, ಏನೂ ಇಲ್ಲ. ಅಲ್ಲಿ ಬೋಂಡ್ ಹಾಕೋದ ಕೊಳೆ ಮೇಲೆ ಅಲ್ಲಿ ಹೋಗಿ ಒಟ್ಟ ಒಂದು 2-3 ಇದ್ರಾಗ ಲ್ಯಾಂಡ್ ಆಗಿಬಿಡ್ತದೆ. ಅದೇ ನೆಲದ ಮ್ಯಾಗ ಹೋಗಿ ಅಲ್ಲಿ ನೀವು ಕ್ರಾಸಿಗೆ ಕೊಟ್ಬಿಡ್ತೀರಿ. ಹಿಂಗೊಂದು 2 ಕಡೆ ಹೋಗಿಬಿಡ್ತಾವೆ. ಯಾವ್ದು ಮೊದಲಿಲ್ಲ. ಈ ಮಹೇಶ್ವರಿಯವರು ಇನ್ನೂ ಯಾರೇನು ಹೇಳೋರು ನೀವೆಲ್ಲ ಹೇಳಿ. ಆಮೇಲೆ ಮೊದಲು ಮಟ್ಟಿ ಅವರು ಗೌಡ್ರು ಹೇಳ್ತಾರೆ, ಆಮೇಲೆ ಗಂಧ ಮಟ್ಟಿ ಅವ್ರಿಗೂ ಹೊಡ್ತು. ನಮ್ಮದೇನು ಉದ್ದೇಶ ಈ ಕಾಮಗಾರಿ ಚಾಲೂ ಆಗಬೇಕು ಅಂದಾಗ ಹೇಳ್ಬೇಕು. ಎರಡು ಬಿಟ್ಟು ಮತ್ತೊಂದೇನು ಉದ್ದೇಶ ಇಲ್ಲ. ಅವ್ರು ಯಾವಾಗಿಂದ ಆಗಲಿ ಏನೋ ಹೇಳಿರಿ, ಯಾರು ಕೂತು 1 ತಾಸು ಮಾತಾಡಿ ಹೇಳಿ. ಏನು 2 ತಾಸು ಕೊಂಡ್ರಿ, ಚೇಂಜ್ ತಗೊಂಡ್ರಿ, ನಾ ಚೇಂಜ್ ತಗೊಂಡ್ರಿ. ನಾವು ಜಾಗ ಕೆಲಸ ಮುಗಿಲ್ದ ಈ ಜಾಗದಂಗೆ ಕರಡಂಗಿಲ್ಲ. ಎಲ್ಲಿ ಉಪವಾಸ ಕೂತದೆ ಅಲ್ಲಿ
ಔಷಧಿ ನಮ್ಮ 3 ಮಂದಿ ಅಲ್ಲ ನಾನು ನಾಳೆ ಮತ್ತು 10 ಕೊಡುತ್ತಾ ಅದಕ್ಕೆ ಅವಕಾಶ ಕೊಡಬೇಡ್ರಿ. ನೀವು ಏನು ತೋರಿಸ್ತಾ ಏನು ನಿರ್ಣಯ ತೋರಿ ದೇಶಾರ ನಿಮ್ಮದೇನು ಹೇಳೋದಿಲ್ಲ ನೀವು ಹೇಳಿ ಈ ಭೂಮಿ ಅವ್ರು ಹೇಳ ಮಾನ್ಯ 30 ಲಕ್ಷ ರೂಪಾಯಿ ತಾವ ಹೊಳ್ಯಾಗ ಗರ್ಸ ಹೋಗಿದ್ರ ಅದನ್ನ ಕರ್ನ ಕೊಚ್ಕೊಂಡು ಹೋಗಿ ಬಿಟ್ಟ ಅದ ಪೈಪ್ಲೈನ್ ರೊಕ್ಕ ಕೊಟ್ಟಿದ್ರ ನಮ್ಮ ಪೈಪ್ಲೈನ್ ಆಗಿ ಹೋಗಿತ್ರಿ ನಾ ಕರ್ನ ಗರ್ಸ ತಂದು ಹೋಗಿದ್ರ ಇಲ್ಲಿ ಗಾಡಿನೂ ಕಾತಿಸ್ ಹೋದ್ರ ನಮ್ಗೆ ಏನ್ ತಕರಾರಿಲ್ರಿ. ನಮಗ ಅಗದಿ ಬ್ರಿಡ್ಜ್ ಆದ್ರೆ ನಮ್ಗೆ ಅಗದಿ ನಮ್ಗೆ ಅಗದಿ ಅದನ್ನು ಸ್ಟಾರ್ಟ್ ಮಾಡ್ರಿ. ಮುಂದೆ ಹೊಸ 15 ಕೊಡ್ಸಿರು ನಾನು ಬಾಡಿದಿಲ್ಲ. ಈಗ ಇದನ್ನ ಏನು ಹೋಗಿ ಕೊಡ್ತಿರಲ್ಲ ಅದು ಬರಟಿಗೆ ಹೋಗತ್ತಿ ರೊಕ್ಕ ಹೋಗತ್ರಿ ಸರ್, ಎರಡು ಕಡೆ ಹೋಗತ್ತಿ. ಇದೇ ನಾವು ಫುಲ್ ಮೇಲೆ ನಿಂತಿದ್ರು ಮೇಡಮ್. ನೀವು ಫುಲ್ ಮೇಲೆ ತಗೊಂಡು ವಿಷಯ ಹೇಳಿನ ಇದು ನಾವು ರೋಡ್ ಫಾರ್ಮೇಶನ್ ಮಾಡಿ ಹೈಟ್ ಮಾಡಿದ್ವಿ ಅಂದ್ರೆ ರೊಕ್ಕವ್ರಿಗೆ ಅನ್ಕೊಳ್ತೈತಿ ಬಲಟವ್ರಿಗೆ ಅನ್ಕೊಳ್ತೈತಿ. ಇದು ನಮ್ಮ ವಿಚಾರ ರೀ. ಎಲ್ಲರಿಗೂ ಎಸ್ಟಿಮೇಟ್ ಸ್ವಲ್ಪ ಅದನ್ನ ನೀವೇನಂದ್ರೆ ಮುಂದಿನ ಎಸ್ಟಿಮೇಟ್ ಮಾಡೋದು ನೋಡ್ಕೊಂಬತ್ತಂದ್ರೆ ಅದಕ್ಕೆ ನಮ್ಗೆ ಒಪ್ಪಿಗೆ ಐತ್ರಿ. ಅದಕ್ಕೆ ಆಸ್ ಪರ್ ಡಿಸೈನ್ ಏನು ವಾಸ್ತುಸ್ಥಿತಿ ಐತಿ ಅದ್ರ ಪ್ರಕಾರ ದಯವಿಟ್ಟು ಎಲ್ಲರ ಅಭಿಪ್ರಾಯ ಏನಂತಂದ್ರೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕ್ರಿ ಮೇಡಮ್. ಅದಕ್ಕೆ ಮೊದಲ ಮಟ್ಟ ಅವ್ರ ಸಮಸ್ಯೆನೂ ಹೇಳ್ತಾ ಬಾಬಾಗೌಡ ಪಾಟೀಲ್ ಇಲ್ಲಿ ಆಗಮಿಸಿದಂಥ ಎಮ್.ಡಿ. ಮೇಡಮ್ ಅವ್ರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಧುರೀಣರಿಗೂ ರಬಕವಿ ಬನಹಟ್ಟಿ ಹಾಗೂ ಮದನಮಟ್ಟಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ ನನ್ನ ವಂದನೆಗಳು. ಈಗಾಗಲೇ ಈ ಪ್ರಾಜೆಕ್ಟ್ ಚಾಲುವಾಗಿ ಎಷ್ಟು ದಿವಸ ಆಗೈತೆ ಎಲ್ಲರೂ ಹೇಳ್ಯಾರು. ನಾವು ಒಳಗಡೆ ಫಲಾನುಭವಿಗಳು ಏನೇನು ತೊಂದರೆ ಐತಿ ನಾವು ಮಾತು ಕೊಟ್ಟು ಎಷ್ಟೋ ಸಲ ಗೋಳಾಗಿವೆ ನಮಗೆಲ್ಲ ಗೊತ್ತೈತಿ. ಹೆಂಗೆ ತೊಂದರೆ ಐತಿ ಅಂದ್ರೆ ಮೊದಲೇ ಹೇಳ್ಕೊಂಡು ಸ್ವಲ್ಪ ಹೇಳ್ಬೇಕಾಗೈತಿ. ಒಂದು 5 ಮಿನಿಟ್ ಲೇಟ್ ಆಗಿತ್ತು. ಇಬ್ಬರಿಗೆ ಅಣೆಕಟ್ಟು ಕಟ್ಟುವಾಗ ನಮ್ಮ ಊರ ಮೊದಲು ಒಂದು ಡಿಸೈನ್ ಮಾಡಿದ್ರು ಬ್ಯಾಕ್ ವಾಟರ್ ಎಲ್ಲಿಗೆ ಬರ್ತೈತಿ. ಆ ಡಿಸೈನ್ ಮಾಡಿದ್ರು. ಆ ಡಿಸೈನ್ ಜವಾಬ್ದಾರ್ ಸಾಹೇಬರು ಬಂದು ಎಷ್ಟು ನಿಲ್ಲಂಗಿಲ್ಲ ಅಂತೇಳಿ ಅರ್ಧ ಕಟ್ ಮಾಡಿದ್ರು. ಅವ್ರು ಮಾಡ್ತಾರೆ, ನಮಗೂ ಏನು ಗೊತ್ತಿಲ್ಲ. ನಾವು ಮುಳುಗಡೆ ಇದ್ದವ್ರ ಹೋಗೋರ ಯಶೋಲ ಸಾಹೇಬ್ರು ಭೇಟಿಯಾಗವ್ರ ಬರೋವ್ರ ಕಟ್ ಮಾಡಿದ್ರು. ಎಲ್ಲ ಊರವ್ರದ್ದು, ನಮ್ಮದೊಂದು ಊರಲ್ಲ, ಎಲ್ಲ ಊರ್ದು ಟೈಟ್ ಮಾಡಿದ್ರು. ಮಾಡಿದ ಮೇಲತ್ತ ನಾವು ನಮ್ಮ ಅನಿಸಿಕೆ ಪ್ರಕಾರ ಹೊಳಿ ಬಂದಾಗ ಇಲ್ಲಿಗೆ ಬರ್ತೈತಿ ನೀರ, ನೀವು ನೀರು ಹಿಡಿದ್ರಿ ಅಂದ್ರೆ ಇಲ್ಲಿಗೆ ಬರ್ತೈತಿ ಎಲ್ಲರೂ ಕೇಳಿಲ್ಲ ಅವರು ಇದ್ರ ಮೇಲೆ ಮಾಡಿದರು. ಮಾಡಿದ ಒಪ್ಪಿಗೆ ಕೊಟ್ಟು ಅವ್ರು ನಾವು ಕೇಳಿ ಎಲ್ಲ ಅಂದರು. ಅವ್ರು ನೋಟಿಸ್ ಕೊಟ್ಟರು. ಎಷ್ಟೆಲ್ಲೋ ಸಾಹೇಬ್ರ ಪ್ರಕಾರ ನಮ್ಗೆ ರೊಕ್ಕ ತೊಗೊಳಕ್ಕೆ ಹೇಳಿದ್ರು. ಅವ್ರು ತೊಗೊಂಡು ಈ ಟೈಪ್ ಆಯಿತು. ಆದಮೇಲೆ ತಾನು ನೀರು ಎಲ್ಲಿಗೆ ನಿಂತು ಈಗ ನಮ್ಮ ಹೊತ್ತಾಗ ಒಂದು 100 ಫೂಟ್ ಬರ್ತೈತೆ ಅಂದದ್ದು 500 ಫೂಟ್ ಬರ್ತದೆ. ಮೊದಲು ನಾವು ಎಲ್ಲಿ ಕೇಳ್ತಿದ್ವಿ ಅದನ್ನು ದಾಟಿ ಒಂದು 10 ಫೂಟ್ ಬಂದು ಹೊಳ್ಳಿ ಮತ್ತೊಮ್ಮೆ ಮಾಡಿರು. ಆದರೆ ಹೆಂಗಾಯ್ತು ನಮಗೆ ನೀರಾಗ ಹೊಲಗೋಳ ನಿಂತು 4-5 ವರ್ಷ ಆದ್ರೂ ರೊಕ್ಕ ಬರಲಿಲ್ಲ ನಮಗೆ. ಹೊಲಗೋಳ ನಿಂತ ಮೇಲೆ 4-5 ವರ್ಷ ಹೋದಾನು ಹೋದವು, ನಮ್ಮ ರೊಕ್ಕನೂ ಇಲ್ಲ. ಕೋರ್ಟಿಗೆ ಹೋದೆವು. ಕೋರ್ಟಿಗೆ ಹೋದ್ರೆ ಇಲ್ಲಿವರೆಗೆ ಕೋರ್ಟ್ನಾಗ ಅದಾವೆ. ಕೋರ್ಟ್ನಾಗ ನಮ್ಮಂತೆ ಆರ್ಡ್ರ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವ್ರು. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ಈಗಿನ ಸರ್ಕಾರದವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ರು. ಇಂದ ಪಾಯ್ತು ತೊಗೊಂಡ್ಬಂದು ವಕೀಲರು ತೋರಿಸ್ತಾರೆ. ಸುಪ್ರೀಂ ಕೋರ್ಟ್ಗೆ ಯಾರು ಹೆಂಗೆ ಅಂತೇಳಿ 10 ಗುಂಟೆ 20 ಗುಂಟೆ 1 ಎಕರೆ ಕಳ್ಕೊಂಡವ್ರು. ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ತಾಕತ್ತಿಲ್ಲ. ಅದಕ್ಕಾಗಿ ಯಶೋಲ ಸಾಹೇಬ್ರಲ್ಲಿ ಐತೆಗೆ ಬಂದವರು. ಅದೇನು ಭಾಳ ಇಲ್ಲ ನಮ್ಮ ಊರ್ದನ್ರಿ, ಯಾವ ಊರು ಭಾಳ ಇಲ್ಲ. ಅದನ್ನ ಇಲ್ಲೇ ಬಗೆಹರಿಸ್ಕೊಡ್ರಿ ಮೊದಲು. ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಾವೇನು ಹೆಂಗೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಹೇಳ್ರಿ. ನಾವು ಇಷ್ಟೆಲ್ಲ ಊರು ಅವ್ರು ಕೂಡ್ಕೊಂಡು ಕೂಡ್ತಾರೇನು ರೈತರು ರೊಕ್ಕ ಹಾಕ್ತಾರೇನ್ರಿ? ಯಾರು ಏನೂ ಮಾಡೋಂಗಿಲ್ಲ. ಇಂಥ ಸಂತ್ರಸ್ತೆ ಇದ್ರಾಗ ಬಂದೀವಿ ನಾವು. ಅದ್ರ ಮೇಲತ್ತ ಈ ಬ್ರಿಡ್ಜ್ ಕಟ್ಟಾಕೈತ್ರಿ. ಬ್ರಿಡ್ಜ್ ಕಟ್ಟಾಕೈತ್ರಿ ನಮ್ದು ಏನೂ ತಕರಾರಿಲ್ಲ. ನಮಗೆ ಗೊತ್ತಲ್ಲಿ ಬಂಡಿಂಗ್ ಆಗ್ತಾ ಇರ್ತದೆ. ಜೈಲ್ ನೋಡಿದ ಮೇಲತ್ತು ಗೊತ್ತಾದ್ಮೇಲತ್ತ ನಾವು ಎಮ್ ಡಿ ಆಫೀಸ್ಗೆ ಹೋದ್ವಿ. ಎಲ್ಲ ಕಡೆ ಹೇಳಿದ್ವಿ. ಇದು ಎತ್ತರ ಮತ್ತೆ ಹೆಚ್ಚು ಮಾಡೋರಿದ್ರು. ಎತ್ತರ ಹೆಚ್ಚು ಮಾಡುವ ಹೊತ್ತಿನಾಗ ಅಲ್ಲಿ ಒಂದು 4 ಇದನ್ನು ಇಟ್ಕೊತೀವಿ ಅಂತ ಹೇಳಿದ್ರು. ನಮಗೆ 7 ಹೇಳಿದ್ರು ಅವ್ರು. 7 ಪಿಲ್ಲರ್ ಇಟ್ಕೊತೀವಿ ಅಂತಿದ್ರೆ 7 ಬಿಟ್ಟು 4 ಇಟ್ಕೊಂಡು ನಮ್ಮ ನೀರು ಪಾಸ್ ಆಕೈತೆ ಹೇಳೋದು ನಾವು ವಿಚಾರ ಮಾಡಿದ್ವಿ. ಅದನ್ನು ಮಾಡಲಿಲ್ಲ. ಅದು ಡಿಸೈನ್ ಮುಗಿತ್ತು. ಅದನ್ನು ಎತ್ತರಿಸ್ರಿ. ಅದನ್ನು ಮತ್ತೆ ಎಷ್ಟೋ ರೊಕ್ಕ ಹಾಕಿರಿ. ಅದ್ರಾಗೂ ನಮ್ಮದು ಮಾಡಲಿಲ್ಲ. ಹಿಂದಿಗೆ ಅದನ್ನು ಮಾಡಲಿಲ್ಲ ಅಂತಲೇ ನಾವು ಬಂದ್ ಮಾಡಿದ್ವಿ. ಅದನ್ನು ಬಂದ್ ಮಾಡ್ತಿದ್ದೆ ಯಾರು ಅವ್ರು ನಮ್ಮ ಹಳ್ಳಿಗೆ ಹನಗಂಡಿ ದೇಸಾರ ನಮ್ಮೂರಾಗ ಜಮೀನ ಅವರು. ನಾವು ಎಲ್ಲರೂ ಕೂಡ್ಕೊಂಡು ಇಲ್ಲಿ ನಮ್ಮ ಜಮೀನುಗಳ್ದಾಗೂ ಆದೈತಿದ್ರು. ಎಲ್ಲರೂ ಕೂಡ್ಕೊಂಡು ಬಂದ್ ಮಾಡಿದ್ವಿ. ಬಂದ್ ಮಾಡಿದಾಗ ಆಗಿನ ಅಧಿಕಾರಿಗಳ ರಾಜಕೀಯ ಧುರೀಣರ ಎಲ್ಲರೂ ಬಂದ. ಇವರು ಸಿದ್ದು ಕೊಣ್ಣೂರವರು ಹಿಂಗಾಗಿ ಒಂದು ಮೀಟಿಂಗ್ನಾಗ ಬಂದಿದ್ರು. MLA ಅವರು ಬಂದಿದ್ರು. ಎಲ್ಲರೂ ಬಂದ ಇಲ್ಲ ನೀವು ಫುಲ್ಲ ಕೊಡ್ರಿ, ನಾವು ಈ ಪಿಲ್ಲರ್ ಹಾಕಿಕೊಡ್ದಾಗ ನಿಮ್ಮ ಎಲ್ಲ ಭೂಮಿ ರೊಕ್ಕ ಕೊಡಿಸ್ತು ಅಂದ್ರೆ ಪಿಲ್ಲರ್ ಹಾಕಿದ್ಮೇಲೆ ನಾವು ಮುಂದೆ ಮಣ್ಣು ಉಳಿದಲ್ಲ ಅಂತ ಹೇಳಿದ್ವಿ. ಅಲ್ಲಿ ಪಿಲ್ಲರ್ ಸ್ಯಾಂಕ್ಷನ್ ಆಗಿಬಿಟ್ಟು ಹಂಗಿದ್ರೆ ಇವ್ನ ಮ್ಯಾಲೆ ಹಾಕಿಸ್ರಿಂದಾಗ ಕಾಂಟ್ರಾಕ್ಟರ್ ಕೇಳ್ರಿ ಅವರು ಇದ್ರು. ಇವ್ನ ಮ್ಯಾಲೆ ಹಾಕಕ್ಕೆ ಅನುಮತಿ ಕೊಟ್ಟು ಮ್ಯಾಲೆ ಹಾಕಿರು ಮುಗಿಸಿರು. ಇಲ್ಲಿ ತನಕ ನಮ್ಮದು ಏನೂ ನಮಗೆ ಒಂದು ಇದು ಬಂದಿಲ್ಲ. ಈಗ ಒಂದು ನೋಟಿಸ್ ಬಂದೈತಿ.
ಇಷ್ಟು ವರ್ಷ ನಮ್ಮ ಹೊಲ ಓದ್ತಿದ್ದಿದ್ದು ಅದಕ್ಕೇನೂ ಪರಿಹಾರ ಇಲ್ಲ. ಇಂಥವೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಾಕತ್ತೇವೆ. ಅಧಿಕಾರಿಗಳ ಬೆನ್ನು ಹತ್ತಿ ಮಾಡಿದರೆ ಕೆಲಸ ಆಗತ್ತವ. ನಮಗೆ MD ಅವರು ಬಂದಿದ್ರು ಇಲ್ಲಿ, ಅವ್ರ ಕೆಳಗಿನ ಅಧಿಕಾರಿಗಳು ಇಂಥವರು ಬಂದಿದ್ರು, SLO ಸಾಹೇಬರು ಬಂದಿದ್ರು, ಎಲ್ಲರೂ ಬಂದಾರ ಇಲ್ಲಿ. ಒಂದು 5-6 ಮೀಟಿಂಗ್ ಹೇಳಿದ ಟೈಪ್ ಎಲ್ಲಾನು ವಿಡಿಯೋ ಇಟ್ಟಿದ್ದೀವಿ ನಾವು. ನಮಗೆ ಯಾವಾಗ ಬರ್ತೈತೆ ತ್ರಾಸಾಗಿ ಹೇಳ್ಬೇಕಂತೇಳಿ ನಾವು ಇಷ್ಟು ಕುಲ್ಲ ಕೊಟ್ಟ ಮೇಲತ್ತೂ ನಮ್ಗೆ ಅಲ್ಲಿ ಒಂದು ಇಷ್ಟು ನೀರು ಬ್ಯಾಕ್ ವಾಟ್ರಿ SLO ಸಾಹೇಬ್ರಿಗೆ ನಮಗೆ ಗೊತ್ತದ ಅದು ನೋಡಿ ಕೂಡಲೇ, ಇವರು ಮಣ್ಣು ನೋಡಿ ಕೂಡಲೇ ಗೊತ್ತದ, MD ಮಾಡಬೇಕು ಆಗ ಗೊತ್ತಾಗಿರ್ತದೆ. ಅಂತ ಅಲ್ಲಿ ಬರುವಂಥ ನೀರು ಇಲ್ಲಿ ಒಂದು ಹನಿ ನೀರು ಇರಂಗಿಲ್ಲ ರೀ, ಅಲ್ಲಿ 10-15 ಫುಟ್ ನೀರಾಗಿ ಇರ್ತೈತಿ. ಅಂಥ ಜಗ್ಗುವಂಥ ಹೊಳಿ ಅದನ್ನು ದಾಟಿ ಬರೋಕ್ಕೂ ಬರಂಗಿಲ್ಲ, ಅಷ್ಟು ಸ್ಪೀಡ್ ನೀರು ಇರ್ತೈತಿ ರೀ ಅದು. ಆ ನೀರು ಕಾಂಟ್ರಾಕ್ಟ್ರಿಗೆ ಹೋಗತ್ತೈತಿ, ಅವರ ಮುಂದುವರಿಸಿ ಹೋಗಿ ಹಿಂಗೆ ಹಾಕೈತಿ. ಇಲ್ಲಿ ನೀರು ಇರಂಗಿಲ್ಲ, ಅವ್ರನ್ನ ಕೇಳ್ರಿ, ಇಲ್ಲಿ ಅವ್ರ ಕೆಲಸ ಸ್ಟಾರ್ಟ್ ಇರ್ತೈತಿ, ಅಲ್ಲಿ ನೀರು ಇರ್ತೈತಿ, ಇಲ್ಲೇ ಇರ್ತಾರ ಅವ್ರು. ಬರಬೇಕಾದ್ರೆ ಬೋಟ್ ಮುಖಾಂತರ ಬರ್ಬೇಕಿತ್ತು. ಇಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಒಂದು 3-4 ಪಿಲ್ಲರ್ ಮಾಡಲಿಲ್ಲ. 10 ಸಲ ಹೇಳಿದ್ರು ನಮಗೆ ರೇಟಿಂಗ್ನಾಗ ಕೊಟ್ಟಾರಂದ್ರೆ ನಾವು ಒಟ್ಟು ಅರ್ಜಿಗೆ ನಾವು ಮಾಡ್ತೀವಿ ಅಂತೇಳಿ ನಮಗೆ ಬರೆದು ಗಜನ್ ಮಾಡ್ಯಾರು. ಮಾಡಿ ಇದನ್ನು ಕುಲ್ಲ ಮಾಡ್ಕೊಂಡು ಇಲ್ಲಿವರೆಗೆ ಮಾಡೋರಾಗ್ಯಾರು. ನಮ್ಮ ವಿನಂತಿ ಏನಂದ್ರೆ ಆದಷ್ಟು ನೀರು ನಮ್ದು ಒಂದೇ ಊರಿಲ್ಲ. ಇವ್ರಿಗೆ ಇವ್ರು ನಮ್ಮ ಮಹೇಶ್ವಾಡಿಗೆ ಅವ್ರು ಹೇಳಿರಲಿಲ್ಲ ಚೇರ್ಮನ್ರ ಜಮಖಂಡಿ ಅವ್ರಿಗೆ, ನೀವು ಅಮರ್ನ ಉಪವಾಸ ಕುಂಡ್ರಬೇಡ ಅಂತ ಹೇಳಿದ್ದು ನಮ್ಮ ಅಣ್ಣವ್ರಿಗೆ ಅವ್ರ ತಿಕ್ ಕೂತ್ ಹೇಳಿದ್ರೆ ನೀವು ಒಬ್ಬರ ಕುಂಡ್ರಬೇಡ್ರಿ, ನಮ್ಮ ಊರವರು ಎಲ್ಲ ಬರ್ತೀವಿ, ಎಲ್ಲ ಊರವ್ರನ್ನ ಕರ್ಕೊಂಡು ಬಂದು ಕುಂಡಿರ್ತೀವಿ, ನಾವು ಅಮರ್ನ ಉಪವಾಸ ಕುಂಡಿರ್ತೀವಿ. ಯಾಕಂದ್ರೆ ಇದು ಆಗಂಗ ಇಲ್ಲಿ ಯಾವಾಗೂ ನಮಗೆ ಗೊತ್ತೈತಿ. ನೀವು ಕಾಟಾಚಾರಕಾಯಿ ಮಾಡಿ ಸಾಹೇಬ್ರಿಗೆ ಹೇಳಿದ್ನ, ಕಾಟಾಚಾರಕಾಯಿ ನೀವು ಜಮಖಂಡಿ ಅವ್ರನ್ನ ಎಬ್ಸೋ ಸಂಬಂಧ ಇಲ್ಲೊಂದು ಬೆರಸಾಗಿ ಚಾಲೂ ಮಾಡ್ರೆ ಬ್ರಿಡ್ಜ್ ಮುಗಿಯಂಗಿಲ್ಲ. ಮುಗಿತೈತೆ ಅಂತ ಹೇಳ್ರಿ, ಮುಗಿಯಂಗಿಲ್ಲ. ಮಹೇಶ್ವರಿಗೆ ಅವ್ರದ್ದು ಸಮಸ್ಯೆ ಬಗ್ಗೆ ಇರ್ತೀರಿ, ಸ್ಟಾರ್ಟ್ ಮಾಡಿರಿ ನೀವು ಪಿಲ್ಲರ್ ಹಾಕಕ್ಕೆ. ಪಿಲ್ಲರ್ ಹಾಕ್ಬಿಡ್ದ ನಮಗೂ ಅಲ್ಲೊಂದು ಪಿಲ್ಲರ್ ಮಾಡಿರಿ. ಪಿಲ್ಲರ್ ಮಾಡಿದ್ರೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಮತ್ತು ನಮ್ಮ ಲ್ಯಾಂಡ್ ಎಕ್ವಿಷನ್ ರೊಕ್ಕ ಕೊಡ್ರಿ. ಮತ್ತು ಇಲ್ಲಿ ತನಕ ನೀವು ಮಹೇಶ್ವರಿಗೆ ಅವಾರ್ಡ್ ಮಾಡಿರಿ. ನಮ್ದು ಏನು ಮಾಡಿರಿ ಸರ್, ಇಲ್ಲಿ ತನಕ ಏನಾಗೈತೆ ರೀ ನಮ್ದು? ನಾವು ಮೊದಲು ಕುಲ್ಲ ಕೊಟ್ಟವ್ರು, ನಮ್ದೇನು ಮಾಡಿಲ್ಲ. ನೀವು ಮಹೇಶ್ವರಿಗೆ ಅವ್ರದ್ದು ಅವಾರ್ಡ್ ಮಾಡಿರಿ. ಮತ್ತು ನಮ್ಮನ್ನ DC ಆಫೀಸ್ ಕರೆಸಿದ್ರು, ನಾವು ಜಾಗದ ರೊಕ್ಕ ಕೊಡ್ತೀವಿ, ಅದಕ್ಕೂ ಒಪ್ಕೊಂಡಿದ್ವಿ ನಾವು. ಅವರು ಇದನ್ನ ಮಾಡಲಿಲ್ಲ. ಮಾತು ಎಲ್ಲ ನೋಟ್ ಮಾಡ್ಕೊರಿ, ಆನ್ಸರ್ ಮಾಡ್ಬೇಕು ನೀವು. ಏನ ರೈತರಿಗೆ ಆನ್ಸರ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಹೇಳೋದೇನು ತಪ್ಪಿಲ್ಲ, ನೀವು ಆನ್ಸರ್ ಮಾಡಿರೋದು ನೋಟ್ ಮಾಡ್ಕೊರಿ. ನಮ್ಮ ರೈತರನ್ನ DC ಆಫೀಸ್ ಕರೆಸಿದ್ರೆ 1 ದಿವಸ 2 ದಿವಸ ಹೋಗಿ ಕೂತ್ ಬಂದ್ರೆ ಅವ್ರಿಗೇನು ರೆಸ್ಪಾನ್ಸೇ ಇಲ್ಲ. ಇಲ್ಲಿದ್ರೆ ಅಲ್ಲಿ ಹೋಗಿ 8 ವರ್ಷ ಆಯ್ತು ಇದನ್ನ ಜಾಗ ಹೊಲ ಬಿಟ್ಟರೆ. ಪರಿಸ್ಥಿತಿ ಏನು ಹೇಳ್ರಿ, ಇಷ್ಟರ ಮೇಲೂ ಬದುಕಿರ್ತಾರೆ ರೈತರ. 4 ಎಕರೆ ಜಮೀನು ಹೋಗಿದ್ವಿ, ಅವ್ರ ಬೇಸಾರದಂತೂ ಎಲ್ಲ ಹೋಗಿದ್ರಿ. ಇದ್ರದ್ದು ಏನೂ ಇಲ್ಲ ಅಂದ್ರೆ ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ನಾವು? ಬರೀ ಒಂದು ಮಾತು ಅಧಿಕಾರಿಗಳು ಬಂದು ಇದನ್ನು ಕುಲ್ಲ ಕೊಡ್ರಿ, ನಾವು ನಿಮ್ಗೆ ಲ್ಯಾಂಡ್ ಅಕ್ವಿಷನ್ ಮಾಡ್ತೀವಿ, ನಿಮಗೆ ಪಿಲ್ಲರ್ ಹಾಕಿಸಿ ಕೊಡ್ತೀವಿ ಅಂತ ಹೇಳಿದಕ್ಕೆ ನಾವು ಈಗ 5-6 ವರ್ಷದಿಂದ ಕುಲ್ಲ ಕೊಟ್ಟಿವು. ಕುಲ್ಲ ಕೊಟ್ಟು ನಾನು ಪಿಲ್ಲರ್ ಯಾರಾಗ ಬಂದ್ ಮಾಡಿದ್ವಿ, ಆಗು ಬಂದು ಹಿಂಗೆ ಹೇಳಿದ್ರು. ಬಸವರಾಜು ಯಾರೋ ಒಂದು ಬಂದಿದ್ದಾರೆ, ಆಗು ಸರ್ ನಿಮ್ಮ ಹಂಗೆ ಅಧಿಕಾರಿಗಳು. ಇವರು MD ಸಾಹೇಬರು ಒಂದು ಬಂದಿದ್ರು. MD ಅವರು ಒಟ್ಟಾರೆ ನಿಮ್ಮ ಕಾಂಟ್ರಾಕ್ಟರ್ ಕೇಳ್ಕೋರಿ ಪಿಲ್ಲರ್ ಮಾಡಕ್ಕೆ ಕೊಟ್ಟಾರು. ಮತ್ತು ನಮ್ಮ ಲ್ಯಾಂಡ್ ಅಕ್ವಿಷನ್ ಮಾಡಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗೆ ಮಾಡೋದು ಹೇಳ್ರಿ? ನಾವು ಫುಲ್ಲಾಗಿ ಕೊಟ್ಟಿದ್ದೀವಿ ಇಲ್ಲ ಹೇಳ್ರಿ? ನಾವು ಮಹೇಶ್ವರಿಗೆ ಅವ್ರಂಗೆ ನಾವು ಕೊಟ್ಟು ನಾವು ಬಂದ್ ಮಾಡ್ಕೊಂಡು ಕೊಟ್ರಾಕ ನಮಗೂ ಬರ್ತಿತ್ತು. ನಾವು ಮಾಡಿಲ್ಲ ಅದನ್ನು. ಫುಲ್ಲ ಪಬ್ಲಿಕ್ ಏನು ಹೇಳ್ತಾರೆ, ಕಾಂಟ್ರಾಕ್ಟರ್ ಹೇಳ್ತಾರೆ, ನನಗೆ ಈಗ ಗೊತ್ತಾಗೈತಿ. ಮೊದಲ ಮಟ್ಟ ಅವ್ರು ತಕರಾರು ಇರ್ತಾರೆ. ಎಂದು ತಕರಾರು ಮಾಡಿದ್ವಿ ನೀ ಬಂದು ನಿಂತು ಹೇಳ್ಬಾ. ಇಲ್ಲಿ ಯಾರು ತಕರಾರು ಮಾಡಿದ್ವಿ ಬಂದು ನಿಂತು ಹೇಳ್ಬಾ. ನಿನಗೆ 100 ಸಲ MD ಆಫೀಸ್ಗೆ ನಾವು ಬಂದೆವು, ಸ್ವತಃ ಕರ್ಕೊಂಡು ಹೋಗಿ ನಮ್ದು ಹಿಂಗೆ ಸಮಸ್ಯೆ ಐತಿ ಮಾಡ್ರಿ ಅಂತೇಳಿ ಅರ್ಜಿ ಕೊಟ್ಟಿವು, ಹೇಳಿದ್ವಿ, ಎಲ್ಲ ಮಾಡಿದ್ವಿ. ನಮಗೇನು ಕೊಳಮಿತಿ ಊರ್ದು ನಾಳೆ ನಮ್ದು ಒಂದೇ ಊರಿಲ್ಲ. ಅಲ್ಲಿ ಮದನಮಟ್ಟಿ ಐತಿ, ಹಳಿಂಗಳಿ ಐತಿ, ತಮಗಟ್ಟಿ ಐತಿ, ಬೇಗುಣಸಿ ಐತಿ, 4-5 ಊರುಗಳದಾವು. ಆ 4-5 ಊರವರು ಮತ್ತು ಅವರು ಹಿಂಗೆ ಸ್ಟ್ರೈಕ್ ಮಾಡ್ತಾರೆ, ಸತ್ಯಾಗ್ರಹ ಮಾಡ್ತಾರೆ. ಅದು ಆಗೋದು ಬೇಡ. ಎಸ್ಟಿಮೇಟ್ ಮಾಡೋ ಇಂಜಿನಿಯರ್ಗೆ ನಂಬರ್ ತೊಗೊಂಡು ಒಂದು 10 ಸಲ ಫೋನ್ ಮಾಡೀನಿ. ಆಗ ಯಾರು ಇಂಜಿನಿಯರ್ ಇದ್ರೆ ಕೇಳ್ರಿ ನೀವು. 10 ಸಲ ಫೋನ್ ಮಾಡೀನಿ. ಎಸ್ಟಿಮೇಟ್ ಮಾಡಕ್ಕೆ ನಿಮಗೆ ರಿಯಲ್ಲಿ ಏನೂ ಗೊತ್ತಿರಂಗಿಲ್ಲ. ನಾವು ಬರ್ತೀವಿ, ನಮ್ಮದು ಸಿಚುವೇಶನ್ ತೊಗೊರಿ, ತೊಗೊಂಡು ನೀವು ಹೆಂಗೆ ಮಾಡ್ತೀರಿ ಮಾಡಿರಿ, ಅದು ನಿಮಗೆ ಬಿಟ್ಟು ಮಾಡೋದು. ಹಿಂಗಾಗಿ ಇಬ್ಬರಿಗೆ ಅಣೆಕಟ್ಟು ಮಾಡಿ ಆ ಅಣೆಕಟ್ಟದಿಂದ ಎಷ್ಟು ಇಫೆಕ್ಟ್ ಆಗಕೈತಿ ಅಂತ ಇಲ್ಲಿ ರೈತರಿಗೆ ಗೊತ್ತೈತಿ. ಇಬ್ಬರಿಗೆ ಅಣೆಕಟ್ಟು ಬಂದು ಮುಗಿದ ಕೂಡಲೇ ಆ ಬಂಡಿಂಗ್ ಹಾಕಲ್ದ ಅಲ್ಲಿ ಇಂಥ ಒಂದು 5-6 ಕಮಾಂಡ್ ಮಾಡಿದ್ರೆ ಇಂಥ ನಮಗೆ ಫ್ಲಡ್ ಬರ್ತಿದ್ದಿಲ್ಲ. ಇಂಥ 5-6 ಕಮಾಂಡ್ ಮಾಡಿದ್ರೆ ಸಾಹೇಬ್ರತ್ತು ಅಲ್ಲಿ ಹೋಗ್ತಾರ ಗೊತ್ತಾಕೈತಿ. ಬಳಿ ಬಂದಾಗ ಹೋಗ್ರಿ ಸರ್, ನೀರು ಅಲ್ಲಿ ಹೋಗಿ ಹರಿದು ಮತ್ತೆ ಉಲ್ಟಾ ಹಿಂಗೆ ಬರ್ತೈತಿ ಹಳಿ. ಆ ನೀರೆಲ್ಲ ತಟ್ಟಿಸಿ ಕಡೆ ನಿಲ್ಲಾಕೈತೈತಿ. ಫ್ಲಡ್ ಬರೋಕೆ ಇಬ್ಬರಿಗೆ ಡ್ಯಾಮು ನಮಗೆ ಕಾರಣ ಆತ. ಅದೇ ರೀತಿ ಇದು ಕಾರಣ ಆಗಬಾರ್ದು ಅಂತೇಳಿ ನಮ್ಮ ವಿನಂತಿ ಏನೈತಂದ್ರೆ, ಈ ಹೊಳ್ಯಾಗ ಅವ್ರು ರಸ್ತೆ ಮಾಡ್ಕೊಂಡವ್ರು ಮಾಡ್ಕೊಳ್ಳಿ. ಅವ್ರು ಈಗೇನು ತಕರಾರಿಲ್ಲ. ನಮ್ಗೆ 1-2 ವರ್ಷ ತ್ರಾಸ ಆಗೋದಕ್ಕೆ ಇದು ಮುಗಿದ ಮೇಲೆ ಅವ್ರು ರಸ್ತೆನೂ ಕುಲ್ಲ ಮಾಡ್ಬೇಕು. ಈ
ಎಷ್ಟು ಇದಿರ್ತೈತಿ ಇಷ್ಟೆಲ್ಲ ತೆಗಿಬೇಕು ಅವ್ರು ಹೊಳಿ ಹೆಂಗೆ ತಂದು ಕೊಡ್ಬೇಕು. ಆಯ್ತು ಬರ್ತೀವಿ. ಆ ಗರ್ಸ್ ಹೋಗದದ್ದು ಈಗ ಅವ್ರ ಕೆಲ್ಸಕ್ಕೆ ಬೇಕು ಒಪ್ಕೋತಾರೆ, ಒಪ್ಕೊಳ್ಳಿ, ಅವ್ರು ಸ್ಟಾರ್ಟ್ ಮಾಡ್ಕೊಳ್ಳಿ, ಕೆಲಸ ಮುಗಿಸ್ಕೊಂಡ ಮೇಲೆ ಲಾಸ್ಟ್ ಅದನ್ನು ತೆಗೆದು ಹೊರಗೆ ಹೋಗಿಬೇಕು. ನಮಗೆ ಹೊಳಿ ಹೆಂಗಿತ್ತು ಹಂಗೆ ಕುಲ್ಲ ಕೊಡ್ಬೇಕು ನೀರು ಹೋಗಕ್ಕೆ. ಅದನ್ನು ಹಂಗೆ ಮಾಡಿದ್ರೆ ನಮ್ಗೆ ಯಾವುದೇ ರೈತರಿಗೆ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಅದೇ ರೀತಿ ನಮಗೆ ಅಲ್ಲಿ ಏನು ಪಿಲ್ಲರ್ ಒಂದು 2 ಕೊಂಡಿರ್ತಾವೆ, 3 ಕೊಂಡಿರ್ತಾವೆ, 4 ಕೊಂಡಿರ್ತಾವೆ, ನೀವು ನೋಡ್ರಿ ನಿಮ್ಗೆ ಯಾವ ಸೂಕ್ತ ಅನಿಸ್ತೈತಿ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಬ್ರಿಡ್ಜ್ ಎಷ್ಟು ಎತ್ತರ ಮಾಡ್ಯಾರಿ, ನೀವು ರೊಬ್ಬಕೊಯ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ 10 ಫೂಟ್ 15 ಫೂಟ್ ಎತ್ತರ ಮಾಡ್ಕೊಂಡು ಆದ್ರೆ ರೊಬ್ಬಕೊಯ್ಗೆ ಹೋಗ್ತೈತಿ, ಇಲ್ಲಾಂದ್ರೆ ಹೋಗಂಗಿಲ್ಲ. ಈ ಬ್ರಿಡ್ಜ್ ತೆಗೆದಿರ್ತೈತಿ, ಅಲ್ಲಿ ನೀರು ಇರ್ತೈತಿ, ರೋಡ್ ಹೈಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಲೆವೆಲ್ ತೆಗೆದಿದ್ರೆ ಲೆವೆಲ್ಗೆ ಮಾಡ್ಕೊಂಡು ಹೋದ್ರೆ ರೊಬ್ಬಕೊಯ್ ಬನ್ನಟ್ಟಿಗೆ 2ಕ್ಕೆ ಹೋಗ್ಬೇಕಾದ್ರೆ ಬನ್ನಟ್ಟಿಗೆ ಅಲ್ಲಿ ಹೋಗಿ ಕೊಟ್ಟರೆ ಸೂಕ್ತವಾಗೈತಿ. ಈಗ ಇಲ್ಲೇನು ಹೇಳಿರಲ್ಲ ಹಿಂಗೆ ಕೊಟ್ಟರೆ ಸೂಕ್ತವಾಗೈತಿ. 2 ಊರಿಗೆ ಅನುಕೂಲ ಆಗಂಗೆ ಮಾಡಿರಿ, ನಮ್ದು ಏನು ತೊಂದರೆ ಇಲ್ಲ. ನಮ್ಮ ಊರಿಗೆ ನಮ್ಮ ಹಿಂದಿನ ಊರುಗಳಿಗೆ 4-5 ಊರಿಗೆ ತೊಂದರೆ ಆಗಬಾರ್ದಂದ್ರೆ ನಾವು ಪಿಲ್ಲರ್ ಅಲ್ಲಿ ಆಗಲೇಬೇಕು. ಆ ಪಿಲ್ಲರ್ ಆಗುವವರೆಗೆ ನಾವು ಕುಲ್ಲ ಕೊಡಂಗಿಲ್ಲ. ಆ ಪಿಲ್ಲರ್ ಏನು ಹರಿಯಾಗ ಆಗಂದ್ರೆ ಆಗಂಗಿಲ್ಲ. ನಾವು ಈಗ 10-6 ಸಲ ಕೂಡಿದಾಗ 6 ಸಲ ಕೂಡಿದ್ದೀವಿ. ಇದು 6ನೇ ನನಗೆ ನಮಗೊಂದು ನೀವು ಲೆಕ್ಕಿ ಕೊಟ್ಟರೆ ನಿಮಗೊಂದು ನಾವು ಲೆಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ತನಕ ನಾವು ಹಂಗೆ ಕೊಟ್ಟಿವಿ ಕುಲ್ಲ. ಇಷ್ಟು ಪಿಲ್ಲರ್ ಕೊಟ್ಟಿರ್ಬೇಕಾದ್ರೆ ನಾವು ಒಪ್ಕೊಂಡು ಕೊಟ್ಟಾಗನ ಮಾಡ್ಯಾರಿ. ನಾವು ಆಗ ಬಂದು ಮಾಡಿಸಿದ್ರೆ ಬಂದಾಕಿತ್ತು, ಬಂದು ಮಾಡಿಸಿದಾಗ ಬಂದೊಂದು ಹೇಳಿವ್ರಿ ನಮಗೆ 7 ಪಿಲ್ಲರ್ ಮಾಡ್ತೀವಿ ಅಂತ ಹೇಳ್ರಿ. ಅಲ್ಲಿ ಲೆವೆಲ್ ತೆಗೆದ ನಡು 7 ಬಿಟ್ಟು ಒಂದು 2-3 ಮಾಡಿರ್ತೀವಿ ನಾವು. ಲಾಸ್ಟ್ ಅಷ್ಟು ಮಾಡೋಕ್ಕೆ ತಯಾರಿಲ್ಲ. ಅದು ಈಗಿಂದ ಅಷ್ಟೇ ಅಲ್ರಿ, ತಲಾಂತರವಾಗಿ ತೊಂದರೆ ಆಕೈತೆ ಎಲ್ಲರಿಗೂ. ಆಗಲೇ ಹೇಳಿರಲ್ಲ, ಒಂದು ಊರ ಕೆರು ಹತ್ತಾರೆ, ಆ ಊರಿಗೆ ಆಗಿ ಊರವರೆಲ್ಲ ಬಂದು ಬ್ರಿಡ್ಜ್ ಹಾಕಿ ನೀರು ಹೋಗಂಗೆ ಮಾಡಿರು, ಹೈವೇನ ಬಂದಾತು. ಹಂಗೆ ಪರಿಸ್ಥಿತಿ ನಾಳೆ ಎದುರಿಸೋ ಬರ್ತೈತಿ. ನಾಳೆ ಈಗ ತೊಂದರೆ ಅದಾಗಲಿಲ್ಲ, ನಾಳೆ ಆದ ಕೂಡಲೇ ಎಲ್ಲ ಮಂದಿಗೆ ಹೊಳೆ ಆಕೈತಿ, ಎಲ್ಲರೂ ಬರ್ತಾರೋ. ಆಗ ಅದೊಂದು ಸಮಸ್ಯೆ ಮಾಡ್ಕೋಬೇಡ್ರಿ. ನೀವೇನು ಮಾಡೋರ್ದರಿ ಒಮ್ಮೆ ಸೊಲ್ಯೂಷನ್ ಬಗೆಹರಿ ಹಂಗೆ ಮಾಡಿರಿ. ಕಾಟಾಚಾರಕ್ಕೆ ಎಲ್ಲೇರಿ ಜಮಖಂಡಿ ಅವ್ರನ್ನ ಎಬ್ಬಿಸ್ಬೇಕು. ಅವ್ನ ಕಾಟಾಚಾರಕ್ಕೆ ನೀವು ಎಲ್ಲೇರಿ ಇಲ್ಲೊಂದಿಟ್ಟು ಗರ್ಸ್ ಹಾಕಿ ಹೋಗ್ತಾನಂದ್ರೆ ಆಗೋದಿಲ್ಲ. ನೀವು ಆಚೆ ಕಡೆ ಪಿಲ್ಲರ್ ಚಾಲು ಮಾಡಿರಿ, ಆಚೆ ಕಡೆ ಇದನ್ನು ಮುಗಿಸ್ರಿ, ಆ ಪಿಲ್ಲರ್ ಮುಗಿಬಿಡೋದು. ನಮ್ಮ ಪಿಲ್ಲರ್ಗಳು ಸ್ಯಾಂಕ್ಷನ್ ಕೊಡ್ರಿ. ಇಲ್ಲಾಂದ್ರೆ ನೀವು ಇಲ್ಲಿ ಗರ್ಸ್ ಹಾಕ್ಕೊಳ್ಳಬೇಕು ಅನ್ನೋದಿದ್ರೆ ಹಾಕ್ಕೋರಿ. ಯಾವ್ದು ಏನು ಕಾಂಪನ್ಸೇಷನ್ ಕೊಡ್ರಿ ಅವ್ರಿಗೆ. ಕಬ್ಬು ಐತಿಗ ಅವ್ರು ಕಬ್ಬ ಕರ್ಕೋತಾರೋ ಮುಂದಿನ ಬೆಳೆದ್ರು ಅದನ್ನೆಲ್ಲ ಹೇಳ್ಯಾರ ಅವ್ರ ಅಧಿಕಾರಿಗಳಿಗೆ ಹೇಳ್ಯಾರು. ಅದ್ರ ಪ್ರಕಾರ ಅವ್ರಿಗೆ ಮಾಡಿರಿ. ಈ ಬೆಳೆಗಳದವ್ರಿಗೆ ಕಾಂಪನ್ಸೇಷನ್ ಕೊಡ್ರಿ. ಕಾಂಪನ್ಸೇಷನ್ ಕೊಟ್ಟು ಮಾಡ್ಕೊಂಡ್ರೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಮತ್ತು ಆ ಪಿಲ್ಲರ್ ಮಾಡಲಿಲ್ಲ ಅಂದ್ರೆ ನಮ್ದು ಎಲ್ಲ ಗ್ರಾಮದವ್ರು ಕೂಡ ನಾವು ತಕರಾರು ಮಾಡೋದು ನಿಶ್ಚಿತ. ಎಲ್ಲರೂ ಮಾಡಲಿಲ್ಲ ಅಂದ್ರೆ ನಾವು ತಕರಾರು ಮಾಡಿದ್ದು ಕಾಂಟ್ರಾಕ್ಟರ್ ಹೇಳಿದ್ರೆ ಬಂದು ಇಲ್ಲಿ ಸ್ಪಷ್ಟನೆ ಕೊಡಲಿ. ಒಬ್ಬರು ಯಾರ್ಯಾವ ಫೋನ್ ಮಾಡಿ ಮಾಡಬೇಡ ಅಂದಾಜು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡೋಕೆ ಅನುಕೂಲ ಕೊಟ್ಟಿದ್ದು. ನಾವು ಇದನ್ನು ಬಂದ್ ಮಾಡಿಸಿದ್ವಿ. ನಾವು ಮೊದಲು ಪಿಲ್ಲರ್ ಹಟ್ಟಾಗ ಬಂದ್ ಮಾಡಿಸಿದ್ವು. ಅಲ್ಲಿ ಹೇಳಂತಲೇ ಎಲ್ಲರೂ ಬಂದು ಹೇಳಂತ ಫೋನ್ ಕೊಟ್ಟಿದ್ವಿ. ಮತ್ತು ಈಗ ಇನ್ನೂ ಅಷ್ಟು ಒಪ್ಕೊಂಡು ಹೋದ್ರಿ ಅಂದ್ರೆ ನಾಳೆ ನಮ್ಮನ್ನ ಯಾರು ಕೇಳ್ತಾರೆ? ನಾಳೆ ನಮ್ಮನ್ನ ಯಾರೂ ಕೇಳಂಗಿಲ್ಲ. ಅದಷ್ಟು ಆಗಿ ಹೋತಂದ್ರೆ ಅದಕ್ಕೆ ನೀವು ಏನು ಮಾಡೋರು ಇನ್ನೊಂದು ಎಸ್ಟಿಮೇಟ್ ಮಾಡಿರ್ತೀರಿ. ರೊಬ್ಬಕೊಯ್ಯವರೆಗೇನು ಹೋಗ್ಬೇಕಿದ್ ರಸ್ತೆ, ಈ ಕಡೆ ಬನ್ನಟ್ಟಿಗೂ ಎತ್ತರ ಮಾಡಬೇಕು. ಕಾಲೇಜ್ಗೆ ಬರೋ ಹುಡುಗರಿಗೆ ಅಲ್ಲಿ ಬರೋಕೆ ಇದಿಲ್ಲ. ಅಲ್ಲಿ ಸಣ್ಣ ಬ್ರಿಡ್ಜ್ ಐತಿ, ಹಾಗಾಗಿ ಹೋಗಿ ನಿಂತಿದ್ರಲ್ಲ ಮೇಡಮ್, ಅಲ್ಲಿ ಸಣ್ಣ ಬ್ರಿಡ್ಜ್ ಐತಿ. ಅದರಿಂದ ನೀವು ಒಟ್ಟ ಒಂದು 500 ಮೀಟ್ರ್ ಮಾಡಿದ್ರೆ ಬನ್ನಟ್ಟಿನೂ ಫುಲ್ ಆಕೈತೆ ಅಲ್ಲಿದ್ರೆ. ಹಂಗೆ ಮಾಡ್ರಿ ಅಂತ. ಇಲ್ಲಾಂದ್ರೆ ನೀವು ಇದನ್ನೂ ಒಯ್ಯಿರಿ, ನೀವು ಇಲ್ಲೊಂದು ಏನು ಕೊಡ್ತೀರಿ ಅದನ್ನು ಕೊಡ್ರಿ. 2 ಮಾಡಿ ಇದನ್ನು ಹೋದ್ರೂ ಬ್ರಿಡ್ಜ್ ಹೈಟ್ ಮಾಡಬೇಕು. ಹೌದ್ರೆ ಹಿಂಗೆ ಹೋದ್ರು ಹೈಟ್ ಮಾಡಬೇಕು, ಹಿಂಗೆ ಹೋದ್ರು ಹೈಟ್ ಮಾಡಬೇಕು. ಏನು ವ್ಯತ್ಯಾಸ ಏನೈತಿ? ರೊಬ್ಬಕವಿ ಇದಂತೂ ರೊಬ್ಬಕವಿ ಅಂತೇಳಿ ಆಗೈತಿ. ನಮ್ಗೆ ರೊಬ್ಬಕವಿ ಹೋದ ಅಲ್ಲಿ ಕೊಟ್ಟರೆ ಯಾವುದಾದ್ರೂ ಮಾಡಬೇಕು. ಅದು ಮುಂದೆ ಕೊಡಲ್ರಿ. ಇದಾರೆ ಒಂದು ಮುಗಿಲಿ. ಮುಗಿದ ಮೇಲೆ ಮತ್ತೊಂದು ಎಸ್ಟಿಮೇಟ್ ಮಾಡ್ಕೊಂಡು ಮಾಡ್ರಿ. ಅದನ್ನ ಒಂದು 4-2 ವರ್ಷ ಬಂದ್ ಆಗೋದಕ್ಕ ಹಾದಿದಾಗೋದಕ್ಕ ಮುಂದೆ ಎಸ್ಟಿಮೇಟ್ ಮಾಡ್ಕೊಂಡು ಮಾಡ್ರಿ. ನಾವು ಒಮ್ಮೆ ಏನು ಮಾಡೋಣಂಗಿಲ್ಲ. ಆದ್ರೆ ಈ ಎಸ್ಟಿಮೇಟ್ ಇದು ಆದ ನಂತರ ಆ ರೋಡ್ ಎಸ್ಟಿಮೇಟ್ ಹಾಕೊಳಕ್ ಬರ್ತದೆ. ಇದು ಇದನ್ನ ಮಾಡ್ಕೋಬೇಕಾಗ್ತದೆ. ಆಯ್ತಲ್ರಿ, ಇದನ್ನ ಮಾಡ್ರಿ. ಎಷ್ಟು ನಮಗೆ ಪಿಲ್ಲರ್ಗಳು ಮಾಡ್ಕೋತಾರಲ್ರಿ ಅವ್ರು ಹೆಂಗ್ ಮಾಡ್ತಾರೋ. ಈಗ ಅವ್ರು ಹೇಳ್ರಿ ಅದನ್ನ ಹೇಳ್ತಾರ. ಯಾವಾಗ ನಮ್ದು ಏನ್ ಬೇಡಿಕೆ ಇಡಿದ್ರೆ ಉಳಿದ್ ಸಾಹೇಬ್ರು ಹೇಳ್ಬೇಕು. ಈಗ ನಮ್ಮದು ಒಂದ ಏನಂದ್ರ ಅನಿಸಿಕೆ, ಈ ಬ್ರಿಡ್ಜ್ ತೆಗೆದು ನಾವು ಮ್ಯಾಲ ಅಡ್ಡಾಡುವಂಗಿದ್ದಾಗ ಈ ಕಡೆ ರೊಬ್ಬಕೈ ಬನ್ನಟ್ಟಿಗೆ ಹೋಗಾಕ್ ಬರ್ಬೇಕು, ನಮ್ಗೆ ಆ ಕಡೆ ಹತ್ತಿಗೆ ಹೋಗಾಕ್ ಬರ್ಬೇಕು. ನೀವು ಎಲ್ಲಿ ಯಾವತ್ತು ತೆಗೆದು ನಿಮ್ಗೆ ಎಲ್ಲಿ ಎತ್ತರ ಮಾಡ್ಕೋಬೇಕು ಗೊತ್ತಾಕತಿ. ಆ ಪ್ರಕಾರ ಇಲ್ಲೂ ಮಾಡ್ರಿ, ಆ ಕಡೆ ಮಾಡ್ರಿ, 2 ಕಡೆ ಮಾಡಿ ಹೋಗಂಗೆ ಮಾಡ್ರಿ. ಮತ್ತೆ ಇದನ್ನು ಬ್ರಿಡ್ಜ್ ಎತ್ತರ ಮಾಡಿ. ಈಗ ಜಮ್ಗಿ ಬ್ರಿಡ್ಜ್ ಮಾಡ್ಯಾರ, 2 ಕಡೆ ನೀರು ಬರ್ತೈತಿ. ಜಮ್ಗಿ ಬ್ರಿಡ್ಜ್ ಕಂಡಾಬಿಟ್ಟು ಎತ್ತರ ಐತಿ, ಅಲ್ಲಿ ಹೋಗಕ್ಕೆ ಬರೋಂಗಿಲ್ಲ. ಮಳೆ ಬಂದಾಗ ನಾವು ಮತ್ತೆ ಪಡ್ಸಲಿಕ್ಕೆ ಹೋಗಿ ಹಿಂಗೆ ಬರಬೇಕು. ಅದಕ್ಕೆ ಪಡ್ಸಲಿಕ್ಕಿಂತ ಎತ್ತರ ಐತಿ ಜಮ್ಗಿ ಬ್ರಿಡ್ಜ್. ಆದರೆ ಈ ಕಡೆ ರೋಡ್ಗಳು ಎತ್ತರ ಮಾಡಲಿಲ್ಲ. ಹಿಂಗೆ ಮಾಡೋದು ಬೇಡ್ರಿ.
ನೀವು ಹೆಂಗೆ ಮಾಡ್ತೀರಿ ಬಾರ್ರಿ ನಮ್ಮದೇನು ಮದನಮಟ್ಟಿ ಅವ್ರದ ಯಾವುದೂ ತಕರಾರು ಇಲ್ಲ ರೀ ನಿಮಗೆ ನೋಡ್ರೆ ಗೊತ್ತಾಗೈತೆ ರೀ ಇಷ್ಟೆಲ್ಲ ಮದನಮಟ್ಟಿ ಜಮೀನು ನಾವು ಕುಲ್ಲ ಕೊಟ್ಟಿವಿ ರೀ ಇಲ್ಲಿ ತನಕ ಕುಲ್ಲ ಕೊಟ್ಟಿವಿ ರೀ ನಮಗೆ ಈ ಕಾಂಪನ್ಸೇಷನ್ ಕೊಡ್ರಿ ಅವ್ರಿಗೆ ನಿಮ್ಗೆ ಒಂದು ಹೇಳಕ್ಕೆ ಲೇಟ್ ಹಾಕಿದ್ರೆ ನಾವು ಇಷ್ಟು ತಿಂಗಳನ್ಯಾಗ ಕೊಡ್ತೀವಿ ಅಂತ ಒಂದು ಜನರು ಕೊಡ್ರಿ ನಮಗೆ ನಾವು ಕುಲ್ಲ ಕೊಡ್ತೀವಿ ನಾವು ಅಲ್ಲಿ ಮುಂದೆ ಇಷ್ಟು ಪಿಲ್ಲರ್ ಹಾಕ್ತೀವಿ ಅಂತೇಳಿ ನಮಗೊಂದು ಡಿಸೈನ್ ಮಾಡಿ ಇಷ್ಟು ಪಿಲ್ಲರ್ ನಾವು ಮಾಡತ್ತೀವಿ ಅಂತೇಳಿ ನಮಗೊಂದು ಲೆಟ್ರ್ ಕೊಡ್ರಿ ನಾವು ಫುಲ್ ಹಾಕೊಡ್ತೀವಿ ಗೌಡ್ರು ಹೇಳಿದ್ ಕರೆಕ್ಟ್ ಐತ್ರಿ ಹೇಳಿ ಆನ್ಸರ್ ಮಾಡ್ತಾರೆ ಅವ್ನು ಮಾಡಲಿಲ್ಲ ಅಂದ್ರೆ ನಮ್ಮದು ಯಾವತ್ತು ತಕರಾರು ಐತಿ ನಾವು ರೊಕ್ಕ ಯಾವ ಬ್ರಿಡ್ಜ್ ವೈಸ್ ಸಂಬಂಧ ತಕರಾರಲ್ಲ ನಮ್ಮ ಹಿಂದಿನ ಊರುಗಳು ಮುಗಿಸ್ತಾವ ನಮ್ಮದು ನೋಡ್ಕೋಬೇಕಿಲ್ಲ ಅದಕ್ಕಾಗಿ ಎಷ್ಟು ನಮಗೆ ಇಷ್ಟು ಹೇಳಿ 2 ಮಾತು ಮುಗಿಸ್ತಾನ್ರಿ ನಾ ಕಮ್ಮಿ ಅಂದ್ರು 10 ಸಲ MD ಆಫೀಸ್ಗೆ ಹೇಳಿ ಕಮ್ಮಿ ಅಂದ್ರು ಇದನ್ನ ಹೇಳಕ್ಕೆ ಇದನ್ನ ಯಾತ್ರೆ ಮಾಡಾಕತ್ತಿದ್ರಲ್ಲೇ ಮತ್ತೆ ಹೊಳ್ಳಿ ರೊಕ್ಕ ಹಾಕಿ ಆಗು ಅದ್ರಾಗ ತೋರಲ್ಲಿ ಒಂದಿಷ್ಟು ಪಿಲ್ಲರ್ ಅನ್ನೋದು 7 ಪಿಲ್ಲರ್ ತೊಗೋತೀವಿ ಅವ್ರು ನನಗೆ ಹೇಳಿದ್ರು 7 ಪಿಲ್ಲರ್ ತೊಗೋತೀವಿ ಅಂತ ಯಾವುದೂ ಇಲ್ಲ ಡಿಸೈನ್ದಾಗ ಅದಕ್ಕಾಗಿ ನೀವು ಹೆಂಗೆ ಮಾಡ್ತಾರೆ ಮಾಡಿ ತೊಂದರೆ ಮಾತಾಡಬೇಡ್ರಿ ಹೌದು ಈ ರೋಡಿಗೆ ಐತಲ್ರಿ ಸರ್ ಅದೊಂದು ಅಲೈನ್ಮೆಂಟ್ ಈ ರೋಡಿಗೆ ಟಚ್ ಆಗುತ್ತೆ ಈ ರೋಡಿಗೆ ಟಚ್ ಆಗಿದೆ ನೋಡಿ ಈ ರೋಡಿಗೆ ಟಚ್ ಆಗುತ್ತೆ ಈ ರೋಡಿಗೆ ಟಚ್ ಆಗುತ್ತೆ ಇಲ್ಲೇ ಮೇಲೆ ಎರಡು ಕಡೆ ಕೆಲಸ ಚಾಲು ಆಗ್ಬೇಕು ಅಲ್ಲಿ ಇಲ್ಲಿ ಅನ್ನಂಗಿಲ್ಲ ಎರಡು ಕಡೆ ಚಾಲು ಆಗ್ಲಿ ನಾವು ಎಲ್ಲ ಅವರ ಅಧಿಕಾರಿಗಳು ಹೇಳಿದಂತ ಮಾತನ್ನ ಒಪ್ಪಿಕೊಂಡಿದೀವಿ. ನಾವು ಯಾವಾಗೂ ತಕರಾರು ಮಾಡಂಗಿಲ್ಲ ಅಂತ ಹೇಳಿದ ನಂತರವೇ ಮುಂದಿನ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಮೊದಲು ರೈತರ ಅವರಿಬ್ರು ಅವ್ರ ಮುಗ್ಗನವ್ರು ಇರ್ಬೋದು, ಬಾಬಾಗೌಡ ಪಾಟೀಲ್ರು ಇರ್ಬೋದು, ಅವ್ರ ಮೊದಲ ಮಟ್ಟಿ ತರ್ಪಿ ಅವ್ರು ಹೇಳ್ಬೇಕು, ಮಹೇಶ್ ವಾಡಿಗೆ ತರ್ಪಿ ಅವ್ರು ಹೇಳ್ಬೇಕು. ನಾವೆಲ್ಲ ಸೆಟಲ್ಮೆಂಟ್ ಹಾಕಿವ್ರಿ, ನಮ್ದೇನು ತಕರಾರಿಲ್ಲ. ನಾಳೆ ಅವ್ರಿಗೆ ವೆಹಿಕಲ್ಗೆ ಇರ್ಬೋದು, ಅವ್ರ ಮಷಿನರಿಗೆ ಇರ್ಬೋದು, ಯಾವುದೇ ರೀತಿಯಿಂದ ಒಂದು ತಪ್ಪಿ ಸಹಿತ ನಿಮ್ಮ ಹುಡುಗ ಸಹಿತ ಅವ್ರಿಗೆ ಅದು ಅಡಚಣೆ ಮಾಡಬಾರ್ದು ಆ ಕೆಲ್ಸಕ್ಕೆ. ಹಂಗಿದ್ರೆ ಈಗ ಒಪ್ಕೊಂಡು ಈ ಮೈಕಿನಾಗ ನೀವು ಭರವಸೆ ಕೊಡ್ಬೇಕು ನಮಗೆ. ಅಂದಾಗ ನಾವು ಮುಂದಿನ ಪ್ರಕ್ರಿಯೆ ನಾವು ರಬಕವಿ ಬನಟ್ಟಿ ಹಿರಿಯರು ಕೂಡಿ ಅದನ್ನ ಅವ್ರಿಗೆ ಏನ್ ಮುಂದೆ ಮಾಡ್ಬೇಕೋ ಮಾಡ್ತೀವಿ. ಈಗ ನಾವು ಹೆಚ್ಚು ಮಾತಾಡೋಕ್ಕಿಂತ ನಮ್ಮ ಅಧಿಕಾರ ವೃಂದದವ್ರಿಗೆ ಅವ್ರ ಏನ್ ಬೇಡಿಕೆ ಅದಾವು, ಏನ್ ಬೇಡಿಕೆ ಇಲ್ಲ, ಏನ್ ಆಗಿಲ್ಲ, ಅವರೆಲ್ಲ ತಮ್ಮ ಕಷ್ಟಗಳನ್ನ ತೋಡ್ಕೊಂಡಾರ ಅವ್ರ ಮುಂದೆ. ಆಗ ಇನ್ನು ಉತ್ತರ ಕೊಡಬೇಕಾಗಿದ್ದು ಅಧಿಕಾರಿ ವೃಂದದವ್ರು. ಮಾನ್ಯ MD ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ. ಅವ್ರ ಮುಂದೆ ನಾವೆಲ್ಲ ಕೂಲಂಕುಷವಾಗಿ ಆ ಸೈಟ್ ಬಾಳಪ್ಪನ ಗುಡಿಯಿಂದ ಅವ್ರನ್ನ ಅಲ್ಲಿಂದ ತೋರಿಸ್ಕೊಂತ ಹೋಗಿ ಅಲ್ಲಿ ಸೈಟ್ ಮ್ಯಾಗ ಕುಂಡಿಸಿ ಆ ರೈತರನ್ನ ಈ ಆಫೀಸರ್ನ ಎದುರ ಬದುರು ಕುಂಡಿಸಿ ಅವ್ರಿಗೆ ಚರ್ಚೆ ಮಾಡಾಕ 1 ಗಂಟೆ 2 ಗಂಟೆ ಅವಕಾಶ ಕೊಟ್ಟ ಮೇಲೆ ನಾವು ಎಲ್ಲ ಒಂದು ತೀರ್ಮಾನಕ್ಕೆ ಬಂದ ನಂತರನ ನಾವಿಲ್ಲಿ ವೇದಿಕೆಗೆ ಬಂದೀವಿ. ಆ ಕಾರಣ ಇಷ್ಟ, ದಯವಿಟ್ಟು ನಾನು ಹೆಚ್ಚಿಗೆ ಮಾತಾಡಿ ವೇಳೆ ತಗೊಳಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಬಿಸಿಲು ಐತಿ ಇಲ್ಲಿ.
ಆ ಕಾರಣಕ್ಕೆ ಇನ್ನು ಮುಂದಿಂದ ಅಧಿಕಾರಿ ವೃಂದದವರೇ ಮಾತಾಡ್ತಾರೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ನಮ್ಮ ಸತತ ಪ್ರಯತ್ನ ಮಾಡಿದಂಥ ಜನಪ್ರಿಯ ನಾಯಕರು, ನನ್ನ ಆತ್ಮೀಯರು ಆದಂಥ ಸಿದ್ದು ಅಣ್ಣ ಕೊಣ್ಣೂರವರು ತಮ್ಮನ್ನು ಉದ್ದೇಶಿಸಿ ಒಂದು 2 ಮಾತು ಮಾತಾಡಬೇಕಂತ ಅವ್ರಿಗೆ ಕೇಳ್ಕೊತೀನಿ. ಕ್ಷೇತ್ರಾಧಿಪತಿಯಾದ ಶಂಕರಲಿಂಗ ದೇವಸ್ಥಾನದ ಇವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಬಂದಂಥ ಎಲ್ಲ ಹಿರಿಯರೇ, ಎಲ್ಲ ಊರಿನ ಮುಖಂಡರೇ ಮತ್ತು ಎಲ್ಲ ಅಧಿಕಾರಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರನ ಹೇಳುತ್ತಾ, ಡಾಕ್ಟರ್ ಜಮಖಂಡಿ ಅವರು ಉಪವಾಸ ಕುಂಡ್ರುವಾಗೂ ನನಗೆ ಹೇಳಿದ್ರು, ಕೂತ ಮೇಲೂ ನನಗೆ ಗೊತ್ತಾಯ್ತು. ಇವರು ಕುಂಡ್ರದ್ ನಂದಾಗ ನಾ ಮಿನಿಸ್ಟ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ಭೇಟಿ ಆದಾಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಅದ್ರ ಸಲುವಾಗಿ ವಿಳಂಬ ಆಗೈತೆ ಅನ್ನುವಂಥ ಮಾತು ನಮ್ಮ ಮಿನಿಸ್ಟರ್ ಹೇಳಿದರು, ಜಾರಕಿಹೊಳಿ ಸಾಹೇಬರು. ಅವಾಗ ಆಟ ನೋಡ್ದ ನಮ್ಮ ಡಾಕ್ಟರ್ ಸಾಹೇಬ್ರ ಉಪವಾಸ ಕೂತ ಬಿಟ್ರು. ಡಾಕ್ಟರ್ ಸಾಹೇಬ್ರು ಉಪವಾಸ ಕೂತಿರ್ಲಿಲ್ಲ ಅಂದ್ರ ಈ ಕೆಲಸ ಚಾಲು ಹಾಕಿದ್ರ ಅಂತ ಅನಿಸುತ್ತೆ. ಈ ಅಧಿಕಾರಿಗಳು ಇಲ್ಲಿ ಬರ್ತಿದ್ದಿಲ್ಲ, ಮತ್ ನಾವು ಇಟ್ಟು ಜವಾಬ್ದಾರಿ ತಗೋತಿದ್ದಿಲ್ಲ ಅನ್ಸಾಕೈತಿ. ಯಾಕಂದ್ರೆ ಅವ್ರ ಧನ್ಯವಾದಗಳನ್ನ ಹೇಳ್ಬೇಕು ರವಿ ಡಾಕ್ಟರ್ ಸಾಹೇಬ್ರಿಗೆ. ಆ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು RB ತಿಮ್ಮಾಪುರ ಅವ್ರಿಗೆ ಗೊತ್ತಾಯ್ತು. RB ತಿಮ್ಮಾಪುರ ಸಾಹೇಬ್ರು ನನ್ನ ಫೋನ್ ಮುಖಾಂತರ ಕರೆದು ಹೌಸ್ನಾಗಿಂದ ಬಂದ ನನಗೆ ಚರ್ಚೆ ಮಾಡಿದ್ರು. ಸರ್ ಹೇಳಿದ್ನ, ಸರ್ಕಾರ ಯಾವುದೇ ಸರ್ಕಾರ ಇಲ್ಲ ಸರ್, ನಮ್ಮಲ್ಲಿ ಜನರಿಗೆ ಅದ್ರೊಳಗೆ ರಾಜಕೀಯ ಇಲ್ಲ, ಏನೂ ಇಲ್ಲ, ಜನರಿಗೆ ತೊಂದರೆ ಆಗ್ತೈತಿ. ಈಗಾಗಲೇ ರೈತರ ಜಮೀನನ್ನು ಅಕ್ವಿಸಿಷನ್ ಮಾಡಿಲ್ಲ, ಅವ್ರಿಗೆ ಅಮೌಂಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಐತಿ. ಆದ್ರ ಜಮೀನು ತಗೊಂಡರು, ಅವ್ರಿಗೆ ಈಗಾಗಲೇ ಪಾಪ ಜಮೀನು ಕೊಟ್ಟು ಇಷ್ಟು ವರ್ಷ ಆದ್ರೂ ದುಡ್ಡು ಕೊಟ್ಟಿಲ್ಲ ಸರ್ಕಾರದಿಂದ, ಬಹಳ ಸಮಸ್ಯೆ ಆಗೈತೆ. ಉಸ್ತುವಾರಿ ಸಚಿವರಿಗೆ ಹೇಳಿ, ಉಸ್ತುವಾರಿ ಸಚಿವರು ಈ ಅಧಿವೇಶನ ಐತಿ ಹೆಂಗ್ ಹೋಗುದು, ಇಲ್ಲ ಸರ್ ಏನಾದ್ರು ಮಾಡಿ ನೀವು ಬಂದ್ರೆ ಒಳ್ಳೇದಾಕೈತೆ. ಆಮೇಲೆ ಅವ್ರು ಹೇಳಿದ್ರು, ನೀನು ಹೋಗು ಮಾತಾಡು, ಚರ್ಚೆ ಮಾಡತ್ ಉಸ್ತುವಾರಿ ಸಚಿವರು ಹೇಳಿದ್ರು. ಆ ನಂತರ ಇದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಹೋಗಿ ನಾವು ಹೋಗಿ ಕೂತ್ನಿ, ಸರ ನಮ್ಮಲ್ಲಿ ಹಿಂಗಾಗೈತಿ, ಉಪವಾಸ ಸತ್ಯಾಗ್ರಹ ಕೂತಾರು ಅಂತ ಹೇಳಿದ್ನಿ. ಆಗ ಉಸ್ತುವಾರಿ ಸಚಿವರು ಡಾಕ್ಟರ್ ಸಾಹೇಬ್ರಿಗೆ ಮಾತಾಡಿದ್ರು, ಫೋನ್ ಹಚ್ಕೊಟ್ನಿ, ಡಾಕ್ಟರ್ ಸಾಹೇಬ್ರಿಗೆ ಮಾತಾಡಿದ್ರು, ಹೇಳಿದ್ರು. ಆ ನಂತರ ಉಸ್ತುವಾರಿ ಸಚಿವರು ಮಾತಾಡಿದ್ರು, ಜಾರಕಿಹೊಳಿ ಸಾಹೇಬ್ರು ಮಾತಾಡಿ ಹೇಳಿದ್ರು. ಹೇಳಿದ ನಂತರ ಜಾರಕಿಹೊಳಿ ಸಾಹೇಬ್ರು MD ಸಾಹೇಬ್ರಿಗೆ ಹೇಳಿದ್ರು, MD ಮೇಡಮ್ ಅವ್ರಿಗೆ ಹೇಳಿದ್ರು, ಇದನ್ನ ಇಮಿಡಿಯೇಟ್ಲಿ ಹೋಗಿ ಮಹೇಶ್ವಡಿ ಬ್ರಿಡ್ಜ್ ವಿಸಿಟ್ ಮಾಡ್ಬೇಕು, ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಹೇಳಿದ್ರು. ಹೇಳಿದಾಗ MD ಮೇಡಮ್ ಅವರು ನನಗೆ ಫೋನ್ ಹಚ್ಚಿ ಮಾತಾಡಿದ್ರು. ಮಾತಾಡಿದ ನಂತರ ನಾ ಎಲ್ಲ ಈ ಊರಿನ ಹಿರಿಯರಿಗೆ ಹೇಳಿನಿ, MD ಮೇಡಮ್ ಅವ್ರು ಬರ್ತಾರೋ, ಅದನ್ನ ವಿಸಿಟ್ ಮಾಡ್ತಾರೆ, ಜಾಗ ವಿಸಿಟ್ ಮಾಡಿ ಕೆಲಸ ಚಾಲೂ ಮಾಡ್ತಾರೋ, ಅತಿ ಶೀಘ್ರದಲ್ಲಿ ಚಾಲೂ ಮಾಡ್ಬೇಕಂತೇಳಿ ಸಾಹೇಬರು ಹೇಳಿದ್ರು, ನಾವು ಹೇಳಿದ್ವು. ಅದಕ್ಕೆ ಇನ್ಕತಕ ಅವ್ರ ಮುಂಜಾನೆ ಬಂದ ಸೈಟ್ ಅನ್ನ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿದಾಗ ರೈತರದ ಕುಂದು ಕೊರತೆಗಳನ್ನು ಚರ್ಚೆ ಮಾಡಿದ್ರು. ಯಾಕಂತಂದ್ರ ಮೊದಲೇ ಅಧಿಕಾರಿಗಳು ಇಲ್ಲಿ ಯಾರು ಇಲ್ಲ, ಎಲ್ಲ ಹೊಸ ಅಧಿಕಾರಿಗಳು ಬಂದಾರ, ಅವ್ರಿಗೆ ವಿಷಯ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಲೇಟ್ ಆದದಕ್ಕೆ ನಿಮ್ಗೆಲ್ಲರಿಗೂ ನಾನೇ ಫಸ್ಟ್ ಸಾರಿ ಕೇಳ್ತೀನಿ. ಯಾಕಂದ್ರೆ ಬಹಳ ಹೊತ್ತು ಎಲ್ಲರೂ ಕೂತ್ ನೀವು ಅಲ್ಲಿ ಹೋಗಿ ಬ್ರಿಡ್ಜ್ ಮೇಲೆ ಚರ್ಚೆ ಮಾಡಿದಾಗ ಮಹೇಶ್ವಡಿ ಬ್ರಿಡ್ಜ್ ಹಿರಿಯರು ಬಂದಿದ್ರು, ಮಹೇಶ್ವಡಿದವರು ಹಿರಿಯರು ಬಂದಿದ್ರು, ಆಮೇಲೆ ಮೊದಲು ಮಟ್ಟಿ ಹಿರಿಯರು ಬಂದಿದ್ರು. ಬಂದು ಎಲ್ಲಾ ಚರ್ಚೆ ಮಾಡಿದಾಗ ಅವ್ರ ಕಂಡೀಷನ್ಗಳಿಗೆ ಮೇಡಮ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಒಂದ್ ಹಂತಕ್ಕೆ 90% ಅಲ್ಲಿ ಕ್ಲಿಯರ್ ಮಾಡ್ಕೊಂಡ ಇಲ್ಲಿ ಮ್ಯಾಲ ಬರೋಣ, ಸ್ಟೇಜ್ ಹೋಗೋಣ ಅಂತೇಳಿ ಚರ್ಚೆ ಮಾಡಿ ಇಲ್ಲಿ ಬಂದಿದ್ವು. ನಂದು ಕಂಡೀಷನ್ ಐತಿ, ಈ ಬ್ರಿಡ್ಜ್ ಅನ್ನ ಯಾವುದೇ ಕಾರಣದಿಂದ ನಾ ಚಾಲೂ ಆಗ್ಬೇಕಂತ ಹೇಳುವಂತ ಗುರಿ ನಮ್ದು. ಯಾಕಂತಂದ್ರ ಚಾಲೂ ಮಾಡ್ಲಿಲ್ಲ ಅಂದ್ರ ಈ ಉಪವಾಸ ಸತ್ಯಾಗ್ರಹ ಹೇಳಂಗಿಲ್ಲ ಅನ್ನುವಂತ ಎಲ್ಲ ಹಿರಿಯರ್ದೈತಿ, ನಂದು ಅದ್ರೊಳಗೈತಿ. ಹೇಳ್ತೀನಿ, ಇಲ್ಲ ಹಂಗಿಲ್ರಿ, ಚಾಲೂ ಮಾಡುವಂತ ಕೆಲಸ ಮಾಡ್ಬೇಕು. ಈಗಾಗಲೇ ಮಹೇಶ್ವಡಿ ಹಿರಿಯರು ಮಾತು ಕೊಟ್ರ. ಯಾಕಂದ್ರ ನಮ್ದ ಈಚ ಕಡೆ ಮೊದಲು ಮಟ್ಟಿ ರೈತರಿಗೆ ಇನ್ನೂ ದುಡ್ಡು ಬಂದಿಲ್ಲ, ಅವ್ರದ್ದು ಎಕ್ವಿಷನ್ ಆಗಿ ಕ್ಲಿಯರ್ ಆಗಿಲ್ಲ ಅನ್ನುವಂಥದ್ದು ಸ್ವಲ್ಪ ಟೈಮ್ ತಗೋತೈತಿ. ಆದ್ರ ಮಹೇಶ್ವಡಿ ರೈತರಿಗೆ ಡಾಕ್ಯುಮೆಂಟ್ ಕೊಟ್ಟ 3 ದಿನಕ್ಕೆ ಅವ್ರ ಅಮೌಂಟ್ ಕೊಡ್ತಾರ ಅಂತ ಹೇಳ್ಬಿಟ್ಟಿದ್ರು. ಅವ್ರು ರೈತರ ದುಡ್ಡು ಕೊಟ್ಟಂದ್ರೆ ನಮ್ ದುಡ್ಡು ಕೊಟ್ರೆ ನಮ್ ಕೆಲಸ ಚಾಲೂ ಮಾಡತ್ತೇಳಿ ಮಹೇಶ್ವಡಿ ಅವರು ಈಗಾಗಲೇ ಹೇಳಿದ್ರು. ಅವರು 2-3 ಕಂಡೀಷನ್ ಹೇಳಿದ್ರು. ಕಾಂಟ್ರಾಕ್ಟರ್ ಉದಾರು, ಕಾಂಟ್ರಾಕ್ಟ್ ಹೇಳಿದವ್ರು ನಾಳೆ ನನ್ನ ಕೆಲಸ ಚಾಲೂ ಮಾಡಕ್ಕ ನನಗೆ ಅವಕಾಶ ಕೊಡ್ತೀರಿ ಅಂತ ಹೇಳಿದ್ರು. ಆಗ ಮಹೇಶ್ವಡಿ ಹಿರಿಯರನ್ನ ರೈತರನ್ನ ಕುಂಡಿಸ್ಕೊಂಡು ಚರ್ಚೆ ಮಾಡಿದಾಗ ನಾವು ಕೊಡ್ತೀವೋ
ನಮ್ಮ ಎಲ್ಲ ಕೆಲಸ ಆಗ್ಬೇಕು, ನಮ್ಮ ದುಡ್ಡು ಬರಬೇಕು ಅನ್ನುವಂತ ಕಂಡೀಷನ್ ಹೇಳಿದ್ರು. ಅವಾಗ ನಮ್ಮ MD ಮೇಡಮ್ ಅವ್ರು ಹೇಳಿದ್ರು, ನಿಮ್ಮ ಡಾಕ್ಯುಮೆಂಟ್ ಕೊಟ್ಟ ಒಂದೇ ವಾರದಲ್ಲಿ ನಿಮ್ಮ ದುಡ್ಡನ್ನ ಜಮಾ ಮಾಡ್ತಾನ ಕಂಡೀಷನ್ ಹಾಕ್ಯಾರ. ಅವ್ರು 3 ದಿವಸ ಹೇಳ್ಯಾರು, ಅದ್ರ 1 ವಾರ ಟೈಮ್ ತಗೊಂಡಿದ್ವಿ ನಾವು. 1 ವಾರದಾಗ ಕೊಟ್ರಂದ್ರ ಅವ್ರ ಕೆಲಸ ಚಾಲೂ ಮಾಡ್ತೀವಿ ಅಂತಂದ್ರ, ಅದಕ್ಕ ಇವತ್ತಿನಿಂದ ನಾಳೆ ಅಲ್ಲಿ ಒಂದು ನನಗೆ ಹಾದಿ ಬೇಕಂತ ಹೇಳಿದ್ರು ಅವ್ರು. ಯಾಕಂದ್ರ ಅವ್ರಿಗೆ ಹೋಗಾಕ ಒಂದು ರೋಡ್ ಸಲುವಾಗಿ ರೈತರಿಗೆ ಅದೇನೋ ಕಾಂಪನ್ಸೇಷನ್ ಕೇಳಿದ್ರು, ಅದಕ್ಕೂ ಒಪ್ಕೊಂಡಾರ ಅವ್ರು. ಯಾರೋ ಕಾಂಟ್ರಾಕ್ಟರ್ ನಾನು ನಾಳೆ ಚಾಲೂ ಮಾಡ್ತೀನಿ, ಮತ್ತೆ ಪೈಪ್ಲೈನ್ ಅಲ್ಲಿ ಪೈಪ್ಲೈನ್ ಹಾಕ್ಯಾರ. ಪೈಪ್ಲೈನ್ ತೆಗಿಲಿಲ್ಲ ಅಂದ್ರೆ ಕೆಲಸ ಚಾಲೂ ಮಾಡಕ್ ಬರಂಗಿಲ್ಲ ಅಂದ್ರೆ ಆ ಪೈಪ್ಲೈನ್ ಪೈಪ್ ಕೊಡ್ತೀನಿ ಅಂತ ಹೇಳಿ ಕಾಂಟ್ರಾಕ್ಟರ್ ಒಪ್ಕೊಂಡಾರ. ಅದಕ್ಕ ಆ ಕಡೆಯಿಂದ ಕ್ಲಿಯರ್ ಆಯ್ತು. ಮೊದಲ ಮಟ್ಟಿ ಅವ್ರದ್ದು ಏನಾಗೈತಿ, ಮೊದಲ ಮಟ್ಟಿ ರೈತರದ್ದು ಏನಾಗೈತಿ ಅಂದ್ರ ಅವ್ರ ಜಾಗ ಕೊಟ್ಟಾರು, ನಮ್ಗೆ ಯಾಕೆ ನಮಗಿನ್ನೂ ದುಡ್ಡು ಬಂದಿಲ್ಲ ಅನ್ನುವಂಥದ್ದು ಐತಿ. ಅದಕ್ಕ 15 ದಿವಸ ಒಳಗಾಗಿ ಅವ್ರಿಗೆ ನೋಟಿಸ್ ಕಳಿಸ್ತೀನು. ನೋಟಿಸ್ ಕಳಿಸಿ ಅವ್ರದ್ದು ಕ್ಲಿಯರ್ ಮಾಡ್ತೀವಿ. ಅವ್ರದ್ದು ಅಮೌಂಟ್ ಒಟ್ಟ 15 ದಿವಸ ಅವ್ರಿಗೆ ನೋಟಿಸ್ ಡಾಕ್ಯುಮೆಂಟ್ ಕೊಟ್ಟ ನಂತರ, ನೋಟಿಸ್ ಮುಟ್ಟಿದ ನಂತರ ಅವ್ರು ಡಾಕ್ಯುಮೆಂಟ್ ರೈತರು ಕೊಟ್ಟ ನಂತರ ನಾವು 2-3-4 ದಿವಸದಲ್ಲಿ ಅವ್ರದ್ದು ದುಡ್ಡು ಹಾಕ್ತಂತೇಳಿ ಮಾತು ಕೊಟ್ಟಾರ ಯಾರು ಅಧಿಕಾರಿಗಳ. ಅದಕ್ಕ ದಯವಿಟ್ಟು ಅವ್ರಿಗೆ ಹೆಂಗ ರೈತರು ಹೇಳಿದಾರ ಅದೇ ಕಂಡೀಷನ್ ಪ್ರಕಾರ ನಾ ಅಧಿಕಾರಿಗಳಿಗೆ ಕಳಕಳಿಂದ ಕೇಳ್ಕೊತನು, ನೀವ್ ಹೇಳ್ಬೇಕು ಕೊಡ್ತೀನಂತ. ಮತ್ತೆ ಇನ್ನೊಂದು ವಿಷಯ, ಈ ಬ್ರಿಡ್ಜ್ಗೆ ಆಚ ಕಡೆ 2 ಕಮಾಂಡ್ ಬೇಕು, ಈಚ ಕಡೆ 2 ಕಮಾಂಡ್ ಬೇಕು. ಅಂದ್ರೆ ಎಕ್ಸ್ಟ್ರಾ ಎಸ್ಟಿಮೇಟ್ ಮಾಡ್ಬೇಕು. ಆಮೇಲೆ ಗ್ರಾಂಟ್ ತಗೋಬೇಕು. ಅದನ್ನ ತಗೋಬೇಕಾದ್ರ ಮಿನಿಸ್ಟರ್ ಕಡೆ ಹೋಗ್ಬೇಕಾದ, ಮಂತ್ರಿ ಅವ್ರ ಕಡೆ ಹೋಗ್ಬೇಕು. ಯಾಕಂದ್ರ ಈಗ ಹೆಂಗಿದೆ ಯಥಾ ಪ್ರಕಾರ ಚಾಲೂ ಮಾಡಿ ಕೆಲಸ ಮುಗಿಸಿರಂದ್ರ ನೀರ ಅಲ್ಲೇ ನಿಲ್ತತಿ. ಯಾಕಂದ್ರ ಅವರ ಮೊದಲ ಮಟ್ಟಿ ಅವ್ರ ತಕರಾರು ಐತಿ. ಹೇಳಿದ್ರು ಅವ್ರು, ಏನ್ ತಕರಾರು ಐತಪ್ಪ, ನಮಗ್ ನೀರ್ ನಿಂತಾರ ರೈತರದು ಕಬ್ಬು ಮುಣುಗ್ತಾವ, ತೊಂದರೆ ಆಕಾವಂದ್ರು. ಅದಕ್ಕ ಇನ್ನೂ ಗ್ರಾಂಟ್ ತಗೋಬೇಕಂತೇಳಿ ನಾನು ಕೇಳ್ತೀನಿ. ಯಾಕಂದ್ರೆ ರೈತರು ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ರೈತರು ಇದ್ರೊಳಗ ಎಲ್ಲರೂ ಯಾರಿಗೂ ತೊಂದರೆ ಆಗಬಾರದು ಉದ್ದೇಶದಿಂದ ಅವನು 2 ಕಮಾಂಡ್ ಈಚೆಗಡೆನೂ 2 ಕಮಾಂಡ್ ತಗೋಬೇಕು, ಆಚೆಗಡೆ 2 ಕಮಾಂಡ್ ತಗೊಂಡಾಗ ಮಾತ್ರ ನಮ್ಗೆ ಆ ಬ್ರಿಡ್ಜ್ ಮಾಡೋದಕ್ಕೆ ಅನುಕೂಲ ಆಕೈತಿ, ಎಲ್ಲರಿಗೂ ಅನುಕೂಲ ಆಕೈತಿ. ಅದಕ್ಕ ಎಲ್ಲರೂ ಕೂಡಿ ಆ ಹೆಚ್ಚಿನ ಗ್ರಾಂಟ್ ತಗೋ ಸಲುವಾಗಿ ನಾವು ಇಲ್ಲಿ ಊರಿನ ಹಿರಿಯರು ಇರುವಂತ ಶಾಸಕರು ಎಲ್ಲರೂ ಕೂಡ ಹೋಗಿ ಪ್ರಯತ್ನ ಮಾಡಿ ಅದನ್ನ ಗ್ರಾಂಟ್ ತರುವಂತ ಕೆಲಸ ನಾವು ಮಾಡ್ಬೇಕು. ಈಗ ಯಥಾ ಪ್ರಕಾರ ಅವ್ರ ಬ್ರಿಡ್ಜ್ ಯಥಾ ಪ್ರಕಾರ ಹೆಂಗ್ ಟೆಂಡರ್ ಆಗೈತಿ ಅವ್ರ ಕೆಲಸ ಚಾಲೂ ಮಾಡ್ತಂತ ಈಗ ಮಾತು ಕೊಟ್ಟರು. ಅದಕ್ಕ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತನು, ಸರ್ ಕೆಲಸ ಚಾಲೂ ಮಾಡ್ಲಿಲ್ಲ ಅಂದ್ರ ಈ ಸ್ಟೇಜ್ ಮೇಲಿಂದು ಯಾರು ಹೇಳಂಗಿಲ್ಲ ಅನ್ನುವಂತ ಮಾತು ಎಲ್ಲರೂ ಹಿರಿಯರು ಹೇಳ್ಯಾರು. ಅದ್ರ ಜೊತೆ ನಾನು ಇರ್ತೀನಿ ಅನ್ನುವಂತ ಮಾತು ಹೇಳಿ ಈ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾಕಾಗಿಲ್ಲ ಅನ್ನೋದು ಹೇಳಿದ್ಲೆ. ಅದೇನಾಗೈತಿ, ಅವ್ರದ್ದು ಇನ್ನೂ ಮೊದಲ ಮಟ್ಟಿ ಅವ್ರದ್ದು ನೋಟಿಸ್ ಹೋಗಿಲ್ಲ. ನೋಟಿಸ್ ಹೋದ ನಂತರ ಡಾಕ್ಯುಮೆಂಟ್ ಕೇಳ್ತಾರ. ಏನ್ ಡಾಕ್ಯುಮೆಂಟ್ ಕೇಳ್ತಾರೋ ಭಾಳ ಅದ್ರ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್, ಅವ್ರ ಒಂದು ಅಫಿಡೇಟ್ ಕೇಳ್ತಾರ. ಅವ್ರು ಓದ್ ಕೊಟ್ರ ಅಂದ್ರ ಅದ್ರ 15 ದಿವಸದಲ್ಲಿ ನಾ ರಿಲೀಸ್ ಮಾಡ್ತಂತೆ MD ಮೇಡಮ್ ಅವ್ರು ಹೇಳ್ಯಾರು, ಮತ್ತೆ ಇವ್ರ ಅಧಿಕಾರಿಗಳನ್ನ ಹೇಳ್ಯಾರ. ಅದೇನ್ ತೊಂದ್ರೆ ಇಲ್ಲ. ಲ್ಯಾಂಡ್ ಎಕ್ವಿಷನ್ ಆಗಿದ್ದಿಲ್ಲ. ಯಾಕಂದ್ರ ಅದನ್ನ ಹೇಳ್ತೀವಿ, ಯಾಕಾಗಿಲ್ಲ ಅಂದ್ರ ರೈತರ ಜೊತೆ ಮಾತುಕತೆ ಮಾಡಿ ಅಮೌಂಟ್ ಹೊಂದಾಣಿಕೆ ಮಾಡೋ ಸಲುವಾಗಿ ಗುದ್ದಾಡಿದ್ರ ಅದನ್ನ, ಅದ್ರ ಸಲುವಾಗಿ ಅದ್ರ ಉಳಿದದ. ಈಗ ಅದ್ರ ರೈತರ ಜೊತೆ ಹೊಂದಾಣಿಕೆ ಆಗ್ಲಿಕ್ಕ ಲ್ಯಾಂಡ್ ಎಕ್ವಿಷನ್ ಹಾಕ್ಯಾರು. ಲ್ಯಾಂಡ್ ಎಕ್ವಿಷನ್ ಆತಂದ್ರ ಆಗಿಲ್ ಮೋಸ್ಟ್ಲಿ ಇದು ಆಕತಿ ಒಂದ್ 15 ದಿವಸ ಒಳಗನ ಆಕೈತಿ. ಅವ್ರ ನೋಟಿಸ್ ಕೊಡ್ತಾರ. ನೋಟಿಸ್ ಕೊಟ್ಟ ನಂತರ ಡಾಕ್ಯುಮೆಂಟ್ ಆದ್ರು ಇವ್ರು ಹಾಜರುಪಡಿಸಿರೋದು ರೈತ ಆ ಅಮೌಂಟ್ ಜಮಾ ಮಾಡ್ತಂತ ಹೇಳ್ಯಾರ ಅವ್ರ ಮುಂದೆ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ನಮ್ಮ ಹೋರಾಟಗಾರ ಸಿದ್ದು ಕೊಂಡೂರ್ ಅವರು ಮಾತಾಡಿದ್ದು ಬಹಳ, ಎಲ್ಲರೂ ನಮ್ಮ ಹಿರಿಯರೆಲ್ಲರೂ ಚರ್ಚೆ ಮಾಡಿ ಇಲ್ಲಿ ಬಂದಾರ. ಆದ್ರೆ ಒಂದು ವಿನಂತಿ ಮಾಡ್ಕೊಳ್ತೇನೆ, ಪ್ರೊಸೀಜರಲ್ ಡಿಲೇ ಆಗುದಾತಂದ್ರೆ ಮತ್ತೆ ಇದು ಹಿಂಗ ನೆನಗುದಿಗೆ ಬೀಳ್ತದೆ. ನೀವು ಇರ್ತೀರ ನನಗೆ ಗೊತ್ತೈತಿ, ನೀವು ಎಷ್ಟು ಕೆಲಸಗಾರ ಅದಿರೋ ನನಗೆ ಗೊತ್ತೈತಿ. ಆದ್ರೆ ಇಲ್ಲಿ ಕೆಲಸ ಚಾಲು ಆಗ್ಬೇಕು. ನಿಮಗೆ ಯಾಕೆ ಹೇಳ್ತೇನೆ ಅಂತಂದ್ರೆ ಸಿಂಗಲ್ ವಿಂಡೋ ಆಗ್ಬೇಕಿದು, ಸಿಂಗಲ್ ವಿಂಡೋ ಪ್ರೊಸೆಸ್ ಆಗ್ಬೇಕು. ಸ್ಪಾಟ್ ಮೇಲೆ ಎಲ್ಲ ಅಕ್ಕಾರು ಬಂದಾರ, ಇಲ್ಲಿ ದೊಡ್ಡ ಅಧಿಕಾರಿಗಳವರು ಸ್ಪಾಟ್ ಮ್ಯಾಗ ಏನೆಲ್ಲ ಆಗ್ಲಕ್ ಶಕ್ತಿ ಇದೆ. ಸರ್ಕಾರಕ್ಕೆ ಅದನ್ನ ಪ್ರಪೋಸಲ್ ಇಟ್ಟು ಬೇಗ ತಗೋರಿ. ಕೆಲಸ ಮಾತ್ರ ನಾಳೆ ಸ್ಟಾರ್ಟ್ ಆಗ್ಬೇಕು. ಭಾಳ ಅಂದ್ರೆ 2-3 ದಿನದಾಗ ಕೆಲಸ ಚಾಲು ಆಗ್ಬೇಕು. ಇಲ್ಲಿದ್ರೆ ನಾವು ಹೇಳಂಗಿಲ್ಲ. ನಾಳೆ ಚಾಲೂ ಮಾಡ್ರಿ ಅಲ್ಲ ಅಷ್ಟೇ ಅಲ್ರಿ, 2 ಕಡೆ ಈ ನಡು ನಮಗ್ ಬ್ರಿಡ್ಜ್ ಕೊಡಬೇಕಿತ್ತ 2 ಕಡೆ ಪ್ಯಾನಲ್ ಹಾಕಿದ್ರೆ ಸರ್ಕಾರ ಸರ್ ಇಲ್ಲ ನನಗೆ ಗೊತ್ತೈತ್ರಿ.
ಈಗ ಸಿದ್ದು ಕೊಣ್ಣೂರ್ ಸರ್ ಹೇಳಿದಂಗ ಆಯ್ತಾಯ್ತು ಕೆಲಸ. ಈಗ ಇದಕ್ಕ ಅಧಿಕಾರಿಗಳ ಉತ್ತರ ಕೊಡ್ಬೇಕೀಗ ದಯವಿಟ್ಟು. ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದ್ ನಿಮಿಷ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆ ಮಹೇಶ್ವಾಡಿಯಿಂದ ಕಡೆಯಿಂದ ಯಾಕೆ ಚಾಲು ಆಗತ್ತೆ ಅನ್ನೋ ಉದ್ದೇಶ ಅವ್ರಿಗೆ 3 ದಿವಸನಾಗ ದುಡ್ಡು ಕೊಡಕ್ ಸಜ್ಜ ಮಾಡ್ಯಾರ. ಯಾಕಂದ್ರೆ ಅವ್ರದ್ದು ರೈತರದ್ದು ಕ್ಲಿಯರ್ ಆಗೈತೆ, ಅವ್ರ ಕೆಲಸ ಮಾಡಕ್ ನಮ್ಗೆ ಅವಕಾಶ ಕೊಡ್ತಾರೋ. ಯಾಕಂದ್ರೆ ಇದಕ್ಕೆ ಟೈಮ್ ಬೇಕು. ಅದಕ್ಕೆ ಈಚ ಕಡೆ ಇದಕ್ಕೆ ಇವ್ರು ದುಡ್ಡು ಜಮಾ ಮಾಡೋದಕ್ಕೆ ನಾವು ಅವ್ರ ತಕರಾರು ಇರ್ತಾರ ರೈತರು. ಅದಕ್ಕೆ ಆ ಕಡೆ ಚಾಲು ಆತಂದ್ರ ಆಟೋಮೆಟಿಕ್ ಇವ್ರಿಗೂ ನೋಟಿಸ್ ಹೊರಡಿಸ್ತಾರೋ, ಹೊರಡಿಸಿ ಇವ್ರಿಗೂ ದುಡ್ಡು ಕೊಟ್ರಂದ್ರೆ ಇವ್ರದ್ದು ಚಾಲು. ಅದು ಗೊತ್ತಾಗ ಸರ್ 1 ಮಿನಿಟ್ ದಯವಿಟ್ಟು 1 ಮಿನಿಟ್ ಸಾವುಕಾರ ಅವ್ರು ಅಲ್ರಿ ಅವ್ರು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊರಿ. ಈಗ ಸವಿಸ್ತಾರ ಒಂದ್ 2 ಗಂಟೆಯಿಂದ 3 ಗಂಟೆಯಲ್ಲಿ ಹೊಳಿ ಮ್ಯಾಗ ಚರ್ಚೆ ಆಗೈತಿ. ಮೊದಲ್ ಮಟ್ಟಿ ಅವ್ರದ, ಮಹೇಶ್ವಡಿ ಅವ್ರದ, ರಬಕ ವಿಲಂಟಿ ಎಲ್ಲ ಕೂಡ ಚರ್ಚೆ ಮಾಡ್ಯಾರು, ಜಾಗ ನೋಡ್ಯಾರು, ರೈತರ ಮತ್ತು ಅಧಿಕಾರಿಗಳು ಚರ್ಚೆ ಮಾಡ್ಯಾರ. ಅದಕ್ಕ ನಾವ ಮಾತಾಡೋದು ಬೇಡ. ದಯವಿಟ್ಟು ಅವ್ರ ಅಧಿಕಾರಿಗಳು ಹೇಳಿ ಅವ್ರ ಜೋಡಿ ಏನ್ ಚರ್ಚೆ ಮಾಡ್ಯಾರ ಅವ್ರ ಅಭಿಪ್ರಾಯನ ಹೇಳಿ. ಅಭಿಪ್ರಾಯ ಹೇಳಿದ ಮಗ ನಮ್ಮೂರ ಹಿರಿಯದಾರಲ್ಲ, ಹಿರಿಯರೆಲ್ಲ ಹಿರಿಯರು ಕೂಡ ಏನ್ ಚರ್ಚೆ ತೀರ್ಮಾನ ತಗೋತೀವಿ ನಾವು ತಗೊಂಡ್ ಆಮೇಲೆ. ಈಗ ದಯವಿಟ್ಟು ಅದೇ ರೀತಿಯಾಗಿ 1 ಸೆಕೆಂಡ್ ದಯವಿಟ್ಟು ಸ್ವಲ್ಪ ಶಾಂತ ಇರಬೇಕು. ಈ ಒಂದು ವೇದಿಕೆ ಮೇಲೆ ಆಚರಣೆ ಅಂತ ಬಾಬಾಗೌಡ ಪಾಟೀಲ್ ಅವರು 1-2 ಮಾತಾಡಬೇಕಂತ ಅವ್ರು ಕೇಳ್ಬೇಕು. ನಮಗ ಈ ಬ್ರಿಡ್ಜ್ ಬದಲ ನಮಗ ಏನ್ ನೋವು ಅನಿಸ್ತೈತಿ ಅಂದ್ರ, ನಾವು 6 ವರ್ಷದಿಂದ ಜಾಗ ಕೊಟ್ಟಿವು. 6 ಸ್ಪೆನಲ್ ಹಾಕ್ಯಾರ ನಮ್ಮಲ್ಲಿ, ನಮ್ಮ ಊರ್ ಜಾಗದಾಗ. ನಮ್ಮ ಸೈಡ್ ಬ್ರಿಡ್ಜ್ ಮುಗದೈತಿ. ಎಷ್ಟು ಕೊಟ್ಟರು ನಮ್ ದಿನ ಅವ್ರು ರೊಕ್ಕ ಕೊಡಾಕ್ತಾ ಇರಲಿಲ್ಲ, ಎಷ್ಟು ಜಾಗ ಕೊಟ್ಟರು ಕೊಡಾಕ್ತಾ ಇರಲಿಲ್ಲ. ಆದ್ರ ಅವ್ರ ಮಹೇಶ್ವಾಡಿ ಅವ್ರು ಬಂದ್ ಮಾಡಿದವ್ರು 3 ದಿನದಾಗ ಕೊಡಾಕ ರೊಕ್ಕ ತಯಾರು ಮಾಡ್ರ ಅವ್ರು. ಆದ್ರೆ ನಾವು ಬಂದ್ ಮಾಡಿಲ್ಲ ಅಂತೇಳಿ ನಮ್ಗೆ ಹೆಂಗ್ ಕೊಡ್ತಿರೋ ಅಂತ ನಾ ಕೇಳೀನಿ. ನಮ್ಮದು ಸುಳ್ಳು ಸುದ್ದಿ ಹಬ್ಸೋದ. ಕಾಂಟ್ರಾಕ್ಟರ್ ಹೋಗಿ ಮದನಮಟ್ಟಿ ಅವ್ರ ತಕರಾರು ಆಯ್ತು ಅಂತ ಹೇಳ್ತಾರತ್ತ. ಕಾಂಟ್ರಾಕ್ಟರ್ಗೆ ಇಲ್ಲಿ ಯತ್ನತ್ ಹೇಳ್ರಿ, ಒಮ್ಮೆರೆ ನಾವು ಏನ್ರಿ ತಕರಾರು ಮಾಡಿದೀವಿ. ನಮಗಲ್ಲಿ ಮುಂದೆ ನೀರು ಹೋಗಾಕ ಈಗ ಎಷ್ಟೆಲ್ಲ ಮೇಡಮ್ MD ಅವ್ರ ನೋಡ್ಯಾರ, ಅಲ್ಲಿ ನೀರು ಹೋಗ್ಬೇಕಿದ, ಇದನ್ನ ಮಾಡಬೇಕಂತ ಅವರೇ ಹೇಳ್ತಾರ ಮೊದಲ. ಅದನ್ನೊಂದ್ 2 ಸ್ಪ್ಯಾನ್ ಮಾಡ್ರಿ, ನಮ್ ರೊಕ್ಕ ಕೊಡ್ರಿ ಅಂತ ಹೇಳಿದೀವಿ. ರೊಕ್ಕ ಕೊಡೋದನ ಈಗ 6 ವರ್ಷ ಕುಲ್ಲಾಕ್ ಕೊಟ್ಟಿವ್ ನಾವು. ನಮ್ಮಲ್ಲಿ ಹಕ್ಕ್ಯಾರ ಅಲ್ಲೆಲ್ಲ ಇಲ್ಲಿ ಬೋರ್ಡ್ನಾಗ ಐತಿ ನೋಡ್ರಿ, ಅದೆಲ್ಲ ನಮ್ಮ ಜಾಗದಾಗ ಐತಿ. ನಾವು ಕುಲ್ಲಾಕ್ ಕೊಟ್ಟವ್ರಿ ರೊಕ್ಕ ಕೊಡಂಗಿಲ್ಲ ಅಂದ್ರೆ ಅಂತ ನೀವ ನಿರ್ಧಾರ ಮಾಡ್ರಿ ಎಲ್ಲಾರು. ನಮ್ದೇನ್ರಿ ತಪ್ಪೈತಿ ಅಂತ ಹೇಳ್ರಿ. ಮದನಮಟ್ಟಿ ಅವ್ರ ಅರವಣೆ ಮಾಡ್ರಿ, ಮದನಮಟ್ಟಿ ಅವ್ರ ತಪ್ಪು ಅಂತ ಹೇಳ್ರಿ. ನೀವು ಏನ್ರಿ ನಾವು ಬ್ರಿಡ್ಜ್ ಮಾಡಕ್ ತಕರಾರು ಮಾಡಿವು. ಮನೆಟ್ಟಿ ಅವ್ರ ರೊಕ್ಕ ಅವ್ರ ಬಂದು ಕೂಡ್ಕೊಂಡ ಅಲ್ಲಿ ಹೇಳಂತ ನಾವು ನಮ್ದು ಕುಲ್ಲ ಕೊಟ್ಟು ಬಿಟ್ಟಿವಿ. ನಾವು ಯಾವತ್ತು ಕೂಡಿದವ್ರ ಅಂತೇಳಿ ಮಾಡ್ಕೊರಿ. ಆಗ ನಮ್ಗೆ 15 ದಿವಸನಾಗ ನಿಮ್ಗೆ ರೊಕ್ಕ ಕೊಡ್ತೀವಿ ಅಂತ ಹೇಳಿ ಯಾರ. ಇದು 6ನೇ ಮೀಟಿಂಗ್ ಹೆಚ್ಚು ಕಡಿಮೆ. ಸಿದ್ದುನು ಅದಾನು, ಜಮಖಂಡಿ ಅವ್ರದಾರು, ಎಲ್ಲ ಇಲ್ಲಿ ಹಿರಿಯರದಾರು, ಸಂಜು ಅದಾನು. 5-6 ಸಲ 2 ಸಲ MD ಬಂದ್ರು. ನೀವು ಮೊದಲು ಬಂದಿದ್ರ 2 ಸಲ MD ಬಂದ್ರು ಏನು ಕೆಲಸ ಆಗಕ್ಕ ತಯಾರಿಲ್ಲ. ಈಗ ಅದಕ್ಕೆ ಆಗಾಕತ್ತೈತಿ ಅಂದ್ರೆ ಇದು ಯಾರು ರಾಜಕಾರಣಿಗಳಿಂದ ಯಾರಿಂದನೂ ಆಗಾಕತ್ತಿಲ್ಲ. ಏನ್ ಜಮಖಂಡಿ ಅವ್ರ ಪುತ್ರಲ್ಲ ಇದು ಹಚ್ಚೈತಿ ನೀರೆಲ್ಲರಿಗೂ. ನಿಮ್ಗೆ ಗೊತ್ತೇನು ಅವ್ರ ಪುತ್ರಕ್ಕೆ ಇಷ್ಟೆಲ್ಲ ಹತ್ತಿದ. ಅದು ಸ್ವತಃ ಅವ್ರ ಸರ್ಕಾರ ಇದ್ರು ವಿರೋಧವಾಗಿ ಪುತ್ರ ಅವ್ರ ಅಷ್ಟು ಗಟ್ಟಿಯಾಗಿ ಪುತ್ರನಂತಲೇ ಇದೆಲ್ಲ ಕೆಲಸ ಚಾಲು ಆಗೈತಿ. ಇದ್ರಾಗ ಯಾರ್ದೋ ರಾಜಕೀಯ ಇಲ್ಲ, ಏನೂ ಇಲ್ಲ. ಕೆಲಸ ಮುಗಿಲಿ ಅನ್ನೋದು ಎಲ್ಲಾರ್ದು ಒತ್ತಾಸೆ ಐತಿ. ನಾವು ಮದನಮಟ್ಟಿ ಅವ್ರು ಏನ್ ನಿನ್ನೆ ಹೇಳಿದ್ವಿ, ಸದ್ಯ ಚಾಲು ಮಾಡ್ತಿದ್ರು ಬರದ್ ಕೊಡ್ರಿ ಚಾಲು ಮಾಡ್ರಿ ಅಂತ ಹೇಳಿದ್ವಿ. 15 ದಿವಸನಾಗ ನಮ್ಗೆ ರೊಕ್ಕ ಕೊಡ್ತೀವಿ ಅಂತಂದ್ರು ಕೊಡ್ಲಿ, ನಮ್ದು ಕುಲ್ಲ ಮಾಡ್ಕೊಳ್ಳಿ. ನಾವು 5 ವರ್ಷ ಹಂಗ ಕೊಟ್ಟಿವು. ರೈತರ ಪಾಪ ಇರೋ ಒಂದೊಂದು ಎಕರೆ ಅದಾವ ನಮ್ಮೂರ, ನಿಮ್ಗೆ ಗೊತ್ತೈತಿ. ಅವ್ರೆಲ್ಲ ಜಮೀನು ಹೇಳಿಸೋದು ಕೊಟ್ಟಿವು. 15 ದಿವಸ ನಾತ್ಲೆ ಕಾಲ ಮಕ್ಕೊಂಡ್ರು ಹೋಗ್ಬಿಟ್ರು. ಅದಕ್ಕಾಗಿ ನಮ್ದು ಏನ್ ಹೆಚ್ಚಿನ ಬೇಡಿಕೆ ಇಲ್ಲ. 1-2 ಸ್ಪೆನಲ್ಲ ಅದ್ ನಮ್ಮದ ಕಾಂಪೋಸಿಷನ್ ಕೊಟ್ರೆ ನಮ್ದೇನ್ ತಕರಾರಿಲ್ಲ ಅಂತೇಳಿ ನಾವು ಮದನಮಟ್ಟಿ ಪರವಾಗಿ ಯಾವತ್ತೂ ಸಪೋರ್ಟ್ ಆಗಿರ್ತೀವಿ. ನಾ 10 ಸಲ ಹೋಗಿ MD ಅವ್ರು ಅಂತಾರ ಇದ್ರ ಸಂಬಂಧ. ಸಿದ್ದು ಸೌದಿ ಅವ್ರು 25 ಕೋಟಿ ಹೆಚ್ಚು ಮಾಡಿದಾಗ ಇಲ್ಲೊಂದ್ 2 ಸ್ಪೆನಲ್ ಇಟ್ಕೋರಿ ಅಂತೇಳಿ MD ಮುಂದೆ ನಿಂತು ಏನ್ ಹೇಳ್ಬೇಕನ್ನೆಲ್ಲ ಹೇಳಿ ಬಂದಿದ್ವಿ. ನಾವು ಲೆಟರ್ ಕೊಟ್ಟು ಬಂದಿದ್ವಿ, ಆದ್ರೆ ಮಾಡ್ಕೊಳ್ಳಲಿಲ್ಲ ಅವ್ರು. ಅದಕ್ಕೆ ಯಾವತ್ತು ಹಿಂಗ ಹಾಕೋತ್ ಹೋಗೋದು ಬೇಡ್ರಿ. ಅದ್ರದೊಂದು ಸೊಲ್ಯೂಷನ್ ಫೈನಲ್ ಬಗೆಹರಿಸ್ತೇಳಿ MD ಅವ್ರಿಗೆ ನಮ್ದು ಎಲ್ಲರೂ ಪರವಾಗಿ ವಿನಂತಿ ಐತಿ. ಧನ್ಯವಾದಗಳು. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಮದಲಮಟ್ಟಿಯ ಗ್ರಾಮದ ಬಗ್ಗೆ ನಮ್ಮಲ್ಲಿ ಬೇರೆ ಒಂದು ಅಭಿಪ್ರಾಯ ಇತ್ತು ಎಲ್ಲರಲ್ಲಿ. ಮದಲಮಟ್ಟಿ ಅವ್ರು ತಕರಾರು ಮಾಡತಾರ, ಮಾಡಿಸ್ಕೊಡುವಲ್ರು,
ಅಂತ ಹೇಳಿ ಎಲ್ಲರೂ ಒಂದು ಅಭಿಪ್ರಾಯ ಆಯ್ತು. ಈಗ ತಾನು ಗೌಡ್ರೆಲ್ಲ ಅದು ಸ್ಪಷ್ಟೀಕರಣ ಪಡಿಸ್ಯಾರ, ಏನ್ ಸಮಸ್ಯೆ ಆಗಿತ್ತು ಏನಿಲ್ಲ ಎಲ್ಲ ಕ್ಲಿಯರ್ ಮಾಡ್ಯಾರ. ಮೇಡಮ್ ಅವರು ಮಾಸ ಮೇಡಮ್ 25 ಕೊಟ್ಟು ತಂದ್ರು. ಆಮೇಲೆ ಸಿದ್ದು ಸೌದಿ ಅವರು ಇಷ್ಟಕ್ಕೆ ಬಗೆಹರಿಯಂಗಿಲ್ಲ, ಇದು ಒಟ್ಟು ಹೆಂಗಾರ ಮಾಡಿ ಲಘು ಮುಗಿಲ್ಲ ಅಂತ ಹೇಳಿ ಸಿದ್ದು ಸೌದಿ ಸಾಹೇಬರು 25 ಕೋಟಿ ರೂಪಾಯಿ ತಂದ. ಈಗ 50 ಕೋಟಿ ರೂಪಾಯಿ ಕಾಮಗಾರಿ ಅದ. ಅಕ್ಕ ನಾವು ವರ್ಷ ಎಷ್ಟು ಹೆಚ್ಚಾಗತ್ತೇವೋ ಅದ ಕಾಸ್ಟ್ ಆಫ್ ಇದು ಹೆಚ್ಚಾಕೋತ ಹೋಗೈತಿ. ದಯವಿಟ್ಟು ಆದಷ್ಟು ಬೇಗ ಮುಗಿಸ್ಲತ್ತ. ಈಗ ಇಲ್ಲಿವರೆಗೆ ಎಲ್ಲರ ಜೊತೆ ಚರ್ಚೆ ಮಾಡಲಾಗಿ ಅಧಿಕಾರಿಗಳ ಪರವಾಗಿ ಅಧಿಕಾರಿಗಳು ಮಾತಾಡ್ತಾರ. ದಯವಿಟ್ಟು ಸ್ವಲ್ಪ ಶಾಂತ ರೀತಿಯಿಂದ ಅವ್ರು ಏನ್ ಹೇಳ್ತಾರೆ ಕೇಳ್ರಿ, ಮುಂದೆ ನಾವು ತೀರ್ಮಾನ ತಗೊಂಡು ಎಲ್ಲರೂ ಕೂಡಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಸ್ಟೇಜ್ ಮೇಲೆ ಹೇಳಿದ ಪ್ರಕಾರ ಮೇಡಮ್ ಅವರು ಬಂದಿದ್ದಾರೆ, ನಮ್ಮ ಎಸ್ಎಲ್ಒ ಸರು ಬಂದಿದ್ದಾರೆ. ಸೊ ಸರ್ಕಾರ ಮಟ್ಟದಲ್ಲೂ ಚರ್ಚೆ ಆಗಿದೆ ಇದ್ರ ಬಗ್ಗೆ ಎಲ್ಲ. ಸೊ ಏನಂದರೆ ಈಗ ನಮಗೆ ಮೊದಲ ಮಟ್ಟದ ಬೇಡಿಕೆ ಇತ್ತು, ಮಹೇಶ್ವರ ಮಡಿಗೆದ್ದು ಬೇಡಿಕೆ ಇತ್ತು. ಈ ಮಹೇಶ್ವರ್ಗಿ ಸೈಡದ್ದು ಏನಿದೆಲ್ಲ ಲ್ಯಾಂಡ್ ಎಕ್ವಿಸಿಷನ್ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿದಿದೆ. ಸೊ ಯಾಕೆ ಡಿಲೇ ಆಯ್ತು ಅಂದರೆ ಅವು ಮುಂಚೆ ಏನಾಗಿತ್ತು, ಅದು ಬೇಗ ವರ್ಕ್ ಚಾಲೂ ಆಯ್ತು. ಅವಾಗೆ ಲಾಸ್ಟ್ ಮೊನ್ನೆ ಹೇಳಿದಂಗೆ ಸ್ವಲ್ಪ 19ದಲ್ಲಿ ಸ್ವಲ್ಪ ಫ್ಲಡ್ಸ್ ಬಂತು, ಆಮೇಲೆ ಸ್ವಲ್ಪ ರೀಡಿಸೈನ್ ಮಾಡೋಕ್ಕಾಯಿತು, ಎತ್ತರ ಮಾಡೋದಾಯಿತು. ಆಮೇಲೆ ಪ್ರಕಾರ ಅಪ್ರೂಜಸ್ ಲೆಂತ್ ಅದೆಲ್ಲ ಸ್ವಲ್ಪ ಡಿಲೇ ಆಯಿತು. ತದನಂತರ ಕೊರೋನಾ ಆಯಿತು. ಕೊರೋನಾದಲ್ಲಿ ಒಂದೂವರೆ ವರ್ಷ ಹೋಗಿತ್ತು. ತದನಂತರ ಏನಾಯಿತು, ಕೊರೋನಾ ಆದ ತಕ್ಷಣ ಈಗ ಡೈರೆಕ್ಟ್ ಕನ್ಸೆಂಟ್ ಅಗ್ರಿಮೆಂಟ್ ಅಂದರೆ ಡೈರೆಕ್ಟ್ ಪರ್ಚೇಸ್ದಾಗ ಲ್ಯಾಂಡ್ ಎಕ್ವೈರ್ ಮಾಡೋಣ ಅಂತ ಇದು ಮಾಡಿದ್ರು, ಎಲ್ಲರೂ ಚರ್ಚೆ ಮಾಡಿದ್ರು. ಅವಾಗ ಏನಾಯಿತು, ರೈತರ ಮತ್ತು ಸರ್ಕಾರದ ರೇಟ್ಸ್ ಏನು ಹೊಂದಿರಲಿಲ್ಲ ಅದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಅಲ್ಲಿ ವಿಳಂಬ ಆಯಿತು. ತದನಂತರ ಹೋದ ವರ್ಷ 2024ದಲ್ಲಿ ಏನಾಯಿತು, ಇದು ಡೈರೆಕ್ಟ್ ಲ್ಯಾಂಡ್ ಎಕ್ವಿಸಿಷನ್ ಆ್ಯಕ್ಟ್ ಪ್ರಕಾರ ಅಕ್ವೈರ್ ಮಾಡಿ ಏನು ಬರ್ತಿಲ್ಲ ಆ ಪ್ರಕಾರ ಕೊಂಡೊಂದು ನಿರ್ಣಯ ಆಯಿತು. ತದನಂತರ ಇದು ಕ್ರಿಯೆಯನ್ನು ಚಾಲೂ ಆಯಿತು. ಸೊ ಅದಕ್ಕೆ ಸ್ವಲ್ಪ ತಡೆ ಆಯಿತು ಅದು. ಸೊ ಹೀಗಾಗಿ ಈಗ ಮೊದಲು ಮಹೇಶ್ವಡಿಗೆ ಸೈಡು ಎಲ್ಲ ಈಗ ಫುಲ್ ಈಗ ಅವಾರ್ಡ್ ಸ್ಟೇಜ್ ಬಂದಿದೆ. ಈಗ ಡಿಸ್ಕಷನ್ ಮಾಡಿದೀವಿ. ಈಗ ಅವ್ರು ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಟ್ಟ ತಕ್ಷಣ 3 ದಿವಸದಲ್ಲಿ ಅದು ಅವ್ರಿಗೆ ಅದು ಏನು ಪರಿಹಾರ ಇದಿಲ್ಲ, ಅದು ನಾವು ಕೊಡೋ ವ್ಯವಸ್ಥೆ ಈಗಾಗಲೇ ಅಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಅವ್ರು ಯಾವಾಗ ಡಾಕ್ಯುಮೆಂಟ್ಸ್ ಕೊಡ್ತಾರಲ್ಲ, ನೋಟಿಸ್ ಕೊಡ್ತೀವಿ, 2-3 ದಿವಸಕ್ಕೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಡ್ತಾನ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಟ್ಟ ತಕ್ಷಣ ಅವಾಗ 1 ವೀಕ್ದಲ್ಲಿ ಅದೆಲ್ಲ ನಾವು ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದೇ ಈಗಾಗಲೇ ಮೆಸಲು ಸಾಹೇಬರು ಮೇಡಮ್ ಅವರು ಅದೇ ಹೇಳಿದ್ದಾರೆ ಈಗ. ಸೊ ಹಂಗಾಗಿ ನಮ್ಮ ಮಹೇಶ್ವಡಿಗೆ ಸೈಡ್ ಅದೇ ಪರಿಹಾರ ಸಿಗುತ್ತೆ. ಅದೇ ರೀತಿ ಈಗ ಮಹೇಶ್ವಡಿಗೆ ಸೈಡ್ ನಮ್ಮ ಕೆಲಸ ಪ್ರಾರಂಭ ಮಾಡಕ್ ಬೇಕಂದ್ರೆ ಅಲ್ಲಿ ಸ್ವಲ್ಪ ಪೈಪ್ಲೈನ್ಸ್ ಇದೆ, ಸ್ವಲ್ಪ ಶಿಫ್ಟ್ ಮಾಡಬೇಕಾಗುತ್ತೆ ಪೈಪ್ಲೈನ್ಸ್. ಸೊ ಆ ಪೈಪ್ಲೈನ್ ಶಿಫ್ಟ್ ಮಾಡಕ್ಕೆ ಇಲ್ಲ. ಈಗಾಗಲೇ ನಾವು ನಮ್ಗೆ ಇವ್ರಿಗೆ ಹೇಳಿದ್ದೀವಿ, ನಮ್ಮ NCC ನಾಗಾರ್ಜುನ್ಗೆ ಹೇಳಿದ್ದೀವಿ, ನಾಳೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲಿ ಜಾಗ ಬೇಕು, ಎಲ್ಲೆಲ್ಲಿ ಪೈಪ್ಸ್ ಇದೆ, ಅವ್ರಿಗೆ ಏನೇನು ಮಾಡಬೇಕು ಅದೆಲ್ಲ ಸರ್ವೆ ಮಾಡಿ, ಎಷ್ಟು ಪೈಪ್ಸ್ ಬೇಕು ಅದೆಲ್ಲ ಬಂದು ಅದು ಎಲ್ಲ ರೈತರ ಜೊತೆಗೆ ಎಲ್ಲ ಡಿಸ್ಕಷನ್ ಮಾಡಿ, ಸೊ ಎಷ್ಟು ಪೈಪ್ ಬೇಕು ಇಮಿಡಿಯೇಟ್ಲಿ ನಾಳಿಂದ ಅದೇ ಅದು ಕೆಲಸ ಪ್ರಾರಂಭ ಮಾಡ್ತಾರೆ. ಮತ್ತು ಇನ್ನೂ ಒಂದು ಅವ್ರ ಕಡೆ ರಿಕ್ವೆಸ್ಟ್ ಮಾಡಿದ್ದೇವೆ ಅಂದರೆ, ಸ್ವಲ್ಪ ಹೋಗಕ್ಕೆ ಬರೋಕ್ಕೆ ದಾರಿ ಬೇಕಂದ್ರೆ ಆ ದಾರಿನೂ ಅವ್ರು ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಆ ಪ್ರಕಾರ ದಾರಿ ಎಲ್ಲಿ ಬರೀ ಟ್ರಕ್ ಅದು ಓಡಾಡೋಕ್ಕದು ಅದೆಲ್ಲ ಇಲ್ಲ, ಅದು ಸರ್ವಿಸ್ ರೋಡ್ ಟೈಪ್ ಕೊಡ್ತಾರೆ ಅಂತಾರೆ. ಸೊ ಅದೇ ಒಂದು ಕೊಟ್ಟರೆ ಅಲ್ಲೇ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಆ ಸೈಡಿಂದ ನಮ್ಮ ತಳಪಾಯ ಅಲ್ಲೇ 2 ತಳಪಾಯ ಇದಾವೆ, ಅಲ್ಲಿ ಮಾಡೋಕ್ಕೆ ಅವಕಾಶ ಇದೆ ನಮಗೆ. ಅವ್ನು ನೀರಾಗಿಲ್ಲ ಅವು. ಸೊ ಅದಕ್ಕೆ ಪೈಲಿಂಗ್ ರಿಗ್ ಅದು ತಗೊಂಡು ಬಂದು ಆ ರಿಗ್ ಅದು ಬರ್ತೇವೆ ಅಂತ 8 to 10 ಡೇಸ್ದಲ್ಲಿ ಅದು ರಿಗ್ ಬರ್ಬೋದು. ಅಲ್ಲಿ ಬೇರೆ ಕಡೆ ಇದೆ, ಅದು ಸೈಡ್ದಾಗ ಟ್ರಾವೆಲಿಂಗ್ ಮಾಡೋಕ್ಕೆ ದೊಡ್ಡ ಮಷೀನ್ ಇರುತ್ತೆ ಅದು. ಸೊ ಬರೋಕ್ಕೆ ಸ್ವಲ್ಪ ಇದಾಗಿದೆ. ಈಗಾಗಲೇ ಹೋಗ್ಬೇಕಿದ್ರೆ ಇಮಿಡಿಯೇಟ್ಲಿ ಇಂಟಿಮೇಟ್ ಮಾಡಿದ್ದಾರೆ ಅವ್ರಿಗೆ, ರಿಗ್ ಅರೇಂಜ್ಮೆಂಟ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡಾಕ್ತೇವೆ. ಸೊ ಅದು ಒಂದು 10 ಡೇಸಲ್ಲಿ ರಿಗ್ ಬರುತ್ತೆ. ಸೊ ರಿಗ್ ಬಂದ್ಮೇಲೆ ಈಗ ಆ ಅಂಕ ತನಕ ನಮ್ಗೆ ಏನಾಗುತ್ತೆ, ಪೈಪ್ ಅದು ಎಲ್ಲ ಶಿಫ್ಟ್ ಮಾಡ್ತೇವೆ ಅಂಕ ತನಕ. ಆ ಟೈಮ್ ಮಟ್ಟ ಪೈಪ್ ಶಿಫ್ಟ್ ಮಾಡಿ ಎಲ್ಲ ಸ್ವಲ್ಪ ಲೆವೆಲಿಂಗ್ ಮಾಡಿ ಎಲ್ಲ ಏನೇನು ಸ್ವಲ್ಪ ಕಸಾದು ಬಿದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಕೋಆರ್ಡಿನೇಟ್ಸ್ ತೊಗೊಂಡು ಅಲೈನ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಈಗ ಅಲೈನ್ಮೆಂಟ್ ಏನು ಫಿಕ್ಸ್ ಆಗಿದೆಲ್ಲ ಅಲೈನ್ಮೆಂಟ್ ಫಿಕ್ಸ್ ಮಾಡ್ಕೋಬೇಕು. ಆ ಪ್ರಿಲಿಮಿನರಿ ವರ್ಕ್ಸ್ ಮಾಡ್ಕೋತೀವಿ. ಆ ಪ್ರಿಲಿಮಿನರಿ ವರ್ಕ್ಸ್ ಮಾಡೋ ಮಟ್ಟ ಅದು ರಿಗ್ ಅದು ಬರುತ್ತೆ. ಸೊ ಅದಾದಂತ ರಿಗ್ ಮಾಡಿ ಪೈಲಿಂಗ್ ಅದು ಚಾಲೂ ಮಾಡ್ತೀವಿ ಅದು. ಸೊ ಈಗ ಇಮಿಡಿಯೇಟ್ಲಿ ನಾಳಿಂದ ನಮ್ದು ಇದು ಮಾಡಿಕೊಂಡು ಮೈಸೂರಿಗೆ ಚಾಲೂ ಮಾಡ್ತೀವಿ. ಸೊ ಅದೇ ರೀತಿ ಮದನಮಟ್ಟಿ ಸೈಡ್ ಏನಾಗಿರ್ತದೆ ಪ್ರಪೋಸಲ್ ಅವ್ರದ್ದು ಇಮಿಡಿಯೇಟ್ಲಿ ಅದು ಸೇಮ್ ಕಾರಣ ಆಗಿತ್ತು, ಅದು ಡಿಲೇ ಆಗಿತ್ತು, ಕೋವಿಡ್ ಆಯಿತು, ಆಮೇಲೆ ರೇಟ್ ಹೊಂದಾಣಿಕೆ ಆಗಿಲ್ಲ. ಮತ್ತೆ ಏನಾಗಿತ್ತು, ಪ್ರೊಸೆಸ್ 2 ಸೇಮ್ ಮಾಡಿದ್ವಿ. ಬಟ್ ಫೈಲ್ ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಕೆಲವು ಏನು ತಾಲೂಕಾ ಡಿಫ್ರೆನ್ಸ್ ಆಗುತ್ತೆ, ಡಿಸ್ಟ್ರಿಕ್ಟ್ ಡಿಫ್ರೆನ್ಸ್ ಆಗುತ್ತೆ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಗುತ್ತೆ, ಬೆಳಗಾಂ ಡಿಸ್ಟ್ರಿಕ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಆಫೀಸರ್ಸ್ ಇಮಿಡಿಯೇಟ್ಲಿ ಚೇಂಜ್ ಆಗುತ್ತೆ. EDLR ಆಗಲಿ ಯಾವ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಕೋಆರ್ಡಿನೇಷನ್ ಸ್ವಲ್ಪ ಏನಾರ ಇದು ಆಗಿರ್ಬೋದು ಅವಾಗೆ. ಸೊ ಈಗ ಅದು ಈಗೆಲ್ಲ ಕ್ಲಿಯರ್ ಆಗಿದೆ ಎಲ್ಲ. ಸೊ ಅದು ಈ ಗೌರ್ಮೆಂಟಿಗೆ 91 ಹೋಗಿದೆ, ಅವರು ಮಟ್ಟಿದ ಅದು ಗೌರ್ಮೆಂಟ್ ಲೆವೆಲಿಗೆ ಹೋಗಿದೆ ಅದು. ಸೊ ಅದು ಒಂದು ಈ 4-5 ಡೇಸಲ್ಲಿ ಅದು ಒಂದು ಅಪ್ರೂವ್ ಬರುತ್ತೆ. ಅದು ಅಪ್ರೂವ್ ಬಂದ ತಕ್ಷಣ ಅವ್ರಿಗೆ ನೋಟಿಸ್ ಕೊಟ್ಟು ಅದು ಮದನಮಟ್ಟಿ ಸೈಡದ್ದು ಎಲ್ಲ ಲ್ಯಾಂಡ್ ಕೊಡು ಪರಿಹಾರ ಕೊಡೋ ವ್ಯವಸ್ಥೆಯನ್ನು ಇಮಿಡಿಯೇಟ್ಲಿ ಮಾಡ್ತೀವಿ ರೀ. ಸೊ ಹಂಗಾಗಿ ಅದು ಸೈಡ್ ಇಮಿಡಿಯೇಟ್ಲಿ ಅದು ಇದು ಕೊಟ್ಟು
ಆ ಸೈಡು ಕೆಲಸವನ್ನು ಪ್ರಾರಂಭ ಮಾಡ್ಬೋದು ರೀ ಅದು. ಮತ್ತು ಇನ್ನೂ ಒಂದು ಹೇಳಿದ್ರೆ ಅವರು ಬೇಡಿಕೆ ಅಂತ ಹೇಳಿದ್ರಲ್ಲ, ಈ ಅದು ವೆಂಟ್ ಹಾಕ್ಬೇಕಂತ ಇಬ್ರು ಹೇಳಿದ್ರು, ಮಹೇಶ್ವರಿ ಸೈಡ್ ಹೇಳಿದ್ರು, ಆಮೇಲೆ ಎರಡು ಕಮಾಂಡ್ ಹೇಳಿದ್ರು. ಅಲ್ಲಿ ಒಂದು 20 ಮೀಟರ್ ಟೈಪ್ ಅಪ್ರಾಕ್ಸಿಮೇಟ್ಲಿ ಹೇಳಿದ್ರು, ಇಲ್ಲಿ ಒಂದು ಅರೌಂಡ್ 50 to 60 ಮೀಟರ್ ಹೇಳಿದ್ರು ಅದು. ಸೊ ಆ ಟೈಪ್ ಒಂದು ಪ್ರಪೋಸಲ್ ಎಲ್ಲ ನಮಗೆ ಡಿಸ್ಕಸ್ ಮಾಡಿ ಪ್ರಪೋಸಲ್ ತಗೊಂಡು ಸರ್ಕಾರ ಮಟ್ಟದಲ್ಲಿ ನಾವು ಎಲ್ಲರೂ ಕೂಡಿ ಅಲ್ಲೆಲ್ಲ ಗೌರ್ಮೆಂಟಿಗೆ ಪ್ರೆಷರ್ ಮಾಡಿ ಅದು ಒಂದು ಅನುದಾನ ತಗೊಂಡು ಬೇರೆ ಟೆಂಡರ್ ಮಾಡಿ ಅದು ವರ್ಕ್ ತಗೋಬೋದು ರೀ ಅದು. ಸೊ ಈಗ ಸದ್ಯಕ್ಕೆ ಇಷ್ಟು ಮಿನಿಸ್ಟರ್ಗೆ ನಾವು ಪ್ರೆಷರ್ ಮಾಡ್ತೀವಿ. ನಾವು ಎಲ್ಲ ಹಿರಿಯರು ಕೂಡಿ ಹೋಗಿ ಸರ್ ಅದೆಲ್ಲ ಇದು ಮಾಡ್ಕೊಂಡು ಪ್ರೆಷರ್ ಮಾಡ್ಕೊಂಡು ಅನುದಾನ ತಗೊಂಡು ಅದು ಕೆಲಸನೂ ಮಾಡಿಸ್ತೀವಿ. ಸೊ ಸದ್ಯಕ್ಕೆ ಇಷ್ಟಿದೆ. ಸೊ ಇಷ್ಟಾಗುತ್ತೆ. ಈಗ ನಮ್ಮ ಹೆಸರು ಸಾಹೇಬ್ರು ಒಂದು ಯಾರು ಮಾಡ್ತಾರೆ ಮೇಡಮ್ ನನ್ನ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಯಾರು ಮಾತಾಡ್ಬೇಡ್ರಿ, ಮೇಡಮ್ ಅವ್ರು ಮಾತಾಡ್ರಿ ದಯವಿಟ್ಟು ಈಗ ಅವ್ರ ಒಬ್ಬ ಮಾತಾಡ್ಯಾರ ನಮ್ಮ MD ಮೇಡಮ್ ಅವ್ರು ಏನ್ ಮಾತಾಡ್ತಾರ ಮೊದಲು ಕೇಳ್ಕೊರಿ, ಶಾಂತ ರೀತಿಯಿಂದ ಕೇಳ್ಕೊರಿ. ಹಾ ಒಂದು ಎಲ್ಲ ಹಿರಿಯ ಮತ್ತು ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ಸ್ಥಳ ಪರಿಶೀಲನೆಯಲ್ಲಿ ನಮ್ಮ ಈ ಸೇತುವೆ ಕಾಮಗಾರಿಯ ವಿಳಂಬದ ಬಗ್ಗೆ ರೈತರು, ಹಿರಿಯ ಮುಖಂಡರು ಎಲ್ಲರೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಒಂದು 3 ವಿಚಾರದ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಒಂದು, ಮಹೇಶ್ವಾಡಿ ಕಡೆ ಈಗ ಕೆಲಸ ನಮ್ಮ ಪ್ರವೀಣ್ ಅವರು ಹೇಳ್ದಂಗೆ ಕೆಲಸ ಅವರು ಮಂಡೆಯಿಂದಾನೇ ಶುರು ಮಾಡ್ತಾರೆ. ಮತ್ತೆ ಲ್ಯಾಂಡ್ ಅಕ್ವಿಷನ್ದು ಏನೀಗ ನಾವು ಆಲ್ರೆಡಿ ಮಹೇಶ್ವಾಡಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದೀವಿ. ತಾವು ಬಂಧುಗಳು ಡಾಕ್ಯುಮೆಂಟ್ಸ್ ಕೊಟ್ಟ ತಕ್ಷಣ ನಮ್ಮಲ್ಲಿ ತ್ವರಿತವಾಗಿ 3 ದಿನ ಅಂದಿದ್ದೀವಿ, 7 ದಿನ ವಿತಿನ್ 7 ಡೇಸು ನಿಮಗೆ ನಮ್ಮ ಕಡೆಯಿಂದ ಪೇಮೆಂಟ್ಸನ್ನು ಡಿಸ್ಪರ್ಸ್ ಮಾಡ್ತೀವಿ. ಮತ್ತೆ ಮದನಮಟ್ಟಿ ಕಡೆ ನಮ್ಮ ತಾರತಮ್ಯ ಏನೂ ಇಲ್ಲ ಸರ್, ದಯವಿಟ್ಟು ಆ ಥರ ತಿಳ್ಕೊಬೇಡಿ. ದಯವಿಟ್ಟು ಮಹೇಶ್ವಾಡಿ ಅವರು ಒಂದೇ, ಮದನಮಟ್ಟಿ ಅವರು ಒಂದೇ. ಈಗ ಇವರು ಪ್ರವೀಣ್ ಅವ್ರು ಹೇಳಿದಂಗೆ ಈಗ JMC ಮಾಡುವಾಗ ಮತ್ತೆ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೈಸ್ ಫಿಕ್ಸೇಷನ್ ಟೈಮಲ್ಲಿ ಸ್ವಲ್ಪ ತಡ ಆಗಿದೆ. ಆ ತಡಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಈಗಾಗಲೇ ಮದನಮಟ್ಟಿ ಅವ್ರದ್ದು ಅವಾರ್ಡ್ಗಾಗಿ ಸರ್ಕಾರಕ್ಕೆ ಅನುಮೋದನೆ ಕಳಿಸಿದ್ದೀವಿ. ಇನ್ನು 15 ದಿನದೊಳಗೆ ತಮ್ಮ ಅವಾರ್ಡು ಕೂಡ ಇಶ್ಯೂ ಮಾಡ್ತೀವಿ. ಇನ್ನೊಂದು 15 ಡೇಸ್ ಆರ್ 20 ಡೇಸ್ ಮ್ಯಾಕ್ಸಿಮಮ್ ತಮಗೂ ಕೂಡ ನಾವು ಅವಾರ್ಡನ್ನು ಕೊಡ್ತೀವಿ. ಆಮೇಲೆ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತೀವಿ ಪ್ರಯಾರಿಟಿ ಮೇಲೆ. ಮತ್ತೊಂದು ವಿಚಾರ ತಾವು ಹೇಳಿದ್ರಿ, ಅಡಿಷನಲ್ ಬೆಂಚ್ಗಳು ಬೇಕು ಅಂತ. ಅದು ರಿಕ್ವೈರ್ಮೆಂಟು ಇದೆ. ಈಗ ನಾವು ಸೈಟ್ ಇನ್ಸ್ಪೆಕ್ಷನ್ ನೋಡಿದಾಗ ರಿಕ್ವೈರ್ಮೆಂಟು ಇದೆ. ನಾನು ಆ ರಿಕ್ವೈರ್ಮೆಂಟ್ ಅನ್ನ ಎಸ್ಟಿಮೇಟ್ಸ್ ಮಾಡಲಿ ಮಾನ್ಯ ಸಚಿವರಿಗೆ ಗಮನಕ್ಕೂ ಕೂಡ ತರ್ತೀವಿ. ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸ್ತೀವಿ. ಅವರ ಒಂದು ಆದೇಶದ ಮೇಲೆ ಅದನ್ನ ಮುಂದುವರಿಸಲಿಕ್ಕೆ ನಾವು ನಮ್ಮ ಪ್ರಯತ್ನ ಇದ್ದೇ ಇರ್ತದೆ. ಈ ಒಂದು ಎಲ್ಲಾ ವಿಚಾರಗಳು ನಮ್ಮ ಗಮನಕ್ಕೆ ತಂದಿದ್ದು ರವಿ ಜಮಖಂಡಿ ಅವರು. ಅವರ ಈ ಒಂದು ಉಪವಾಸ ಸತ್ಯಾಗ್ರಹದಿಂದ ನಾವು ಬಂದು ಈ ಕೆಲಸ ಚುರುಕುಗೊಳಿಸಲಿಕ್ಕೆ ಅವರು ನಮ್ಮನ್ನ ಎದ್ದೇಳಿಸಿದ್ದಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳು. ಈಗ ಇವತ್ತಿಂದ ಪ್ರವೀಣ್ ಅವರು ಎಲ್ಲ ಕೂಡ ಕೋಆರ್ಡಿನೇಷನ್ ಅಲ್ಲಿ ಇರ್ತಾರೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಭೌತಿಕವಾಗಿ ಅಲ್ಲಿ ಏನ್ ಕೆಲಸ ಆಗಬೇಕು, ಗುತ್ತಿಗೆದಾರರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರಿಗೆ ಕೆಲಸ ನಿಲ್ಲಿಸುವಂಗಿಲ್ಲ, ಕೆಲಸ ಅವರು ಪ್ರಾರಂಭ ಮಾಡ್ತಾರೆ. ಆ ಒಂದು ಇದರಿಂದ ಆಶೀರ್ವಾದ ಮಾಡ್ತಿದ್ದೀವಿ. ಕೆಲಸ ಪ್ರಾರಂಭ ಆಗ್ತದೆ. ಮತ್ತೆ ಡಿಸ್ಬರ್ಸ್ಮೆಂಟ್ ಏನು ರೈತರಿಗೆ ಏನು ನಾವು ಲ್ಯಾಂಡ್ ಅಕ್ವಿಷನ್ ಕಾಸು ಕೊಡಬೇಕು ಅದು ಕೂಡ ತ್ವರಿತವಾಗಿ ಮಾಡ್ಕೊಡ್ತೀವಿ. ರವಿ ಜಮಖಂಡಿ ಅವರಿಗೆ ನನ್ನ ಒಂದು ಮನವಿ ಅಂದ್ರೆ, ಈ ನಾವು ನಮ್ಮ ಆಶೀರ್ವಾದ ಮಾಡಿದ್ದೀವಿ, ನಮ್ಮನ್ನು ನಂಬಿ ಅವರ ಉಪವಾಸ ಸತ್ಯಾಗ್ರಹವನ್ನ ಬಿಡಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತೀವಿ. ಧನ್ಯವಾದಗಳು MD ಮೇಡಮ್ ಅವರಿಗೆ. ಇಲ್ಲಿವರೆಗೆ ತಮಗೆಲ್ಲ ಅರ್ಥ ಆಗೈತೆ ಅಂತ ತಿಳ್ಕೊಂಡ್ರೆ ನಾವು ಅಧಿಕಾರಿಗಳು ಏನೇನು ಹೇಳಿದ್ರು ನಿಮ್ಗೆಲ್ಲ ಅರ್ಥ ಆಗೈತೆ ಅಂತ ನಾ ತಿಳ್ಕೊಂಡೆವು. ನಿಮ್ಗೆ ಅರ್ಥ ಆಗಿರ್ಬೋದಾ? ಮಸೂಡಿಗೆ ಅವ್ರಿಗೂ 1 ಮಿನಿಟ್. ಮಸೂಡಿ ಅವ್ರದ್ದು ಏನ್ ಸಮಸ್ಯೆ ಹಾಗೂ ಮದನಮಟ್ಟಿ ಅವ್ರದ್ದು ಏನ್ ಸಮಸ್ಯೆ, ಏನೇನು ಕಾಮಗಾರಿಗಳು, ಇನ್ನು ಮುಂದೆ ಕಾಮಗಾರಿಗಳು ಏನೇನಾಗಬೇಕು, ಮೊದಲಿನ ಡಿಸೈನ್ ಏನೈತಿ ಏನೇನೈತಿ ಎಲ್ಲ ಅವ್ರು ಮೇಡಮ್ ಅವ್ರು ಹೇಳ್ಯಾರ. ಮತ್ತೆ ಇನ್ನು ಹೊಸ ಎಸ್ಟಿಮೇಟ್ಗಳು ಅವ್ರು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವೆಲ್ಲ ಮಿನಿಸ್ಟರ್ ಕಡೆ ಹೋಗ್ಬೇಕು, CM ಅವ್ರ ಕೊಡ್ಬೇಕು, ಹೊಸ ಎಸ್ಟಿಮೇಟ್ಗಳು ಮಾಡ್ಕೊಡ್ತೀವಿ. ಈಗ ಇತ್ತು ಎಸ್ಟಿಮೇಟ್ ಪ್ರಕಾರ ಮಾಡ್ಬೇಕಂದ್ರೆ ಮೊದಲು ನಾವು ಮಸೂಡಿಗೆ ಸ್ಟಾರ್ಟ್ ಮಾಡ್ತೀವಿ. ಮಸೂಡಿಗೆ ಒಂದು 2-3 ದಿನದಾಗ ಪೈಪ್ಲೈನ್ ಎಲ್ಲ ಇದನ್ನ ಮಾಡ್ಕೊಂಡು ತಕೊಂಡ ಅದ ಏನು ಕಾಂಟ್ರಾಕ್ಟ್ ಬೇಸ್ ಅಂತ ಅಲ್ಲಿ ಹೋಗಿ ಹಾದಿಗೆ ಮಾಡ್ಕೊಂಡು ಮಾಡ್ಬೇಕಾದ್ರೆ ಮಂಡೇ ಅವ್ರಿಗೆ ನಾವು ಸ್ಟಾರ್ಟ್ ಮಾಡಿವಿ ಅಂತ ಅವ್ರು ಹೇಳ್ತಾರೆ. ಮಂಡೇ
ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಮಸೋಡಿ ಅವ್ರ ಕಡೆ. ಮಸೋಡಿ ಆದ್ಮ್ಯಾಗ ನಮ್ಮ ಮೊದಲ ಮಟ್ಟಿದ ಪ್ರಪೋಸಲ್ ಇನ್ನು ಗೌರ್ಮೆಂಟ್ ಕಡೆ ಐತಿ. 19-1 ಏನೈತಿ ಇನ್ನು ಗೌರ್ಮೆಂಟ್ ಕಡೆ ಐತಿ. ಅವ್ರಿಗೆ ನೋಟಿಸ್ ಇಶ್ಯೂ ಆದ್ಮ್ಯಾಗ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಅವ್ರಿಗೆ ಪರಿಹಾರನ ಜಮಾ ಆಗತ್ತೆ ಮೊದಲ ಮಟ್ಟಿ ಅವ್ರಿಗೆ. ಮಸೋಡಿ ಅವ್ರಿಗೆ ಏನೈತ್ರಿ ಇನ್ನು 3 ದಿನದಾಗ ಜಮಾ ಆಗೈತಿ. ಇವತ್ತು ಡಾಕ್ಯುಮೆಂಟ್ಸ್ ಕೊಟ್ರಂದ್ರ ಅವ್ರ ಇನ್ನು 3 ದಿನದಾಗ ಅವ್ರಿಗೆ ಮಸೋಡಿ ಅವ್ರಿಗೆ ಎಲ್ಲರಿಗೂ ಅವ್ರ ಪರಿಹಾರದನ ಜಮಾ ಆಗೈತಿ. ನಮ್ ಗೌಡ್ ಏನ್ ಕೇಳಿದ್ರ ಇಷ್ಟೆಲ್ಲ ಮಾಡಕ್ ಕೊಟ್ಟು ನಾವ ಮಸೋಡಿ ಅವ್ರಿಗೆ ಜಮಾ ಆಗತ್ತು, ನಮ್ದು ಯಾಕೆ ಆಗವಲ್ತು? ಅವ್ರದೊಂದು ಬೇಡಿಕೆ, ಅದನ್ನು ಅವ್ರ ಒಂದು ತಿಂಗಳ ಕಾಲಕ್ಕೆ ತೊಗೊಂಡವ್ರು ಕ್ಲಿಯರ್ ಮಾಡ್ತಾರು. ಅದ ಮಸೋಡಿ ಅವ್ರದ್ದು ಏನೈತಿ 3 ದಿನ ಜಮಾ ಆಗತಿ. ಅದಕ್ಕೆ ನಾವು ನಾಳಿಂದ ಪೈಪ್ಲೈನ್ ಗಿಪ್ಲೈನ್ ಮಾಡ್ಕೊಂಡು ಹೆಚ್ಚಿನ ಕಾಮಗಾರಿ ಸೋಮವಾರದಿಂದ ಪ್ರಾರಂಭ ಮಾಡ್ತೇವೆ ಅವ್ರು ಹೇಳ್ತಾರೆ ಅಧಿಕಾರಿಗಳು. ಸೋಮವಾರದಿಂದ ಅದಕ್ಕ ನಮ್ಮ ಈ ಒಂದು ಇಲ್ಲಿವರೆಗೆ ಎಲ್ಲಾರು ಅವರ ಅಧಿಕಾರಿಗಳು ಏನ್ ಹೇಳ್ಬೇಕು ಹೇಳ್ಯಾರು. ಮಸೋಡಿಗೆ ಹಿರಿಯರಾದಂತ ಅಶೋಕಣ್ಣ ಅವರು ಬಂದು ಒಂದ್ 2 ಮಾತು ಹೇಳಿ ಅವ್ರಿಗೆ ಹೇಳ್ಯಾರ ಅಧಿಕಾರ ನಾವೆಲ್ಲ ಒಪ್ಪಿಗೆ ಅವ್ರು ಹೇಳಿ ಮುಂದೆ ನಾವು ಚರ್ಚೆ ಮಾಡ್ತೀವಿ. ಬರ್ರಿ ಅಶೋಕಣ್ಣ. ಹಾಗೂ ಬರ್ರಿ ಅಶೋಕಣ್ಣ. ಇವತ್ತಿನ ಈ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಪರಮ ಪೂಜ್ಯರಲ್ಲಿ ಶಿರವಾಗಿ ಹಾಗೂ ಈ ಒಂದು ಉಪವಾಸ ಸತ್ಯಾಗ್ರಹದ ಒಂದು ಡಾಕ್ಟರ್ ಆಗಿ ಸ್ಪೆಷಲ್ ಡಾಕ್ಟರ್ ಅಂತಾರಲ್ಲ ಹಾಗೆ ಡಾಕ್ಟರ್ ಆಗಿ ದೂರದ ಬೆಂಗಳೂರಿನಿಂದ ಬಂದಂತ ಅಧಿಕಾರಿ ಮಿತ್ರರೇ ಹಾಗೂ ಕೇಂದ್ರ ಬಿಂದು ಇವತ್ತಿನ ಉಪವಾಸ ಸತ್ಯಾಗ್ರಹದ ಕೇಂದ್ರ ಬಿಂದು ಡಾಕ್ಟರ್ ರವಿ ಜಮಖಂಡಿ ಅವರೇ ಹಾಗೂ ಸಿದ್ದು ಕೊಣ್ಣೂರ್ ಅವರೇ ಹಾಗೂ ನಮ್ಮ ಸತೀಶ್ ಹಜಾರೆ ಅವರೇ, ನಮ್ಮ ರಾಮಣ್ಣ ಹುಣಕುನ್ ಸರ್ ಅವರೇ, ತೆಗಿ ಬಸಪ್ಪಣ್ಣ ಅವರೇ, ನಮ್ಮ ಡಾಕ್ಟರ್ ನಾಡಗೌಡ ಅವರೇ, ಅನೇಕ ನಮ್ಮ ಬಂಧು ಮಿತ್ರರಿಗೆ, ಬಾಪುಗೌಡ ಪಾಟೀಲ್ರೆ, ಅನೇಕ ನಮ್ಮ ಬಂಧು ಮಿತ್ರರೇ ಹಾಗೂ ರಬಕವಿ ಬನ್ನಟ್ಟಿ ಹೊಸೂರ್ ರಾಂಪುರ್ ಎಲ್ಲ ನನ್ನ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಾವು 10 ವರ್ಷದಿಂದ ನಾವು ಬ್ರಿಡ್ಜ್ ಆಗ್ಲಿ ಅನ್ನುವಂತ ಭಾವನೆಯಿಂದ, ಯಾಕಂದ್ರೆ ನಾವು ರಬಕವಿ ಬನ್ನಟ್ಟಿ ಈಗಲ್ಲ ನಮ್ಮ ಆಚೆ ಮುತ್ತಾಜುಗಳು ಹಿಡ್ಕೊಂಡು ನಾವು ರಬಕವಿ ಬನ್ನಟ್ಟಿ ಕೂಡ ನಮ್ಮ ಒಂದು ಆತ್ಮೀಯತೆ ಒಂದು ಬಾಂಧವ್ಯ ಮೊದಲಿಂದ ಐತಿ. ವ್ಯಾಪಾರ ಉದ್ಯಮ ಇರಲಿ ಅಥವಾ ನಿಮ್ಮದು ನಮಗ್ ಬರ್ಲಿ ಅಥವಾ ನಮ್ದು ನಿಮಗ್ ಬರ್ಲಿ ಒಂದು ಸಂಬಂಧ ಇತ್ತು. ಆ ಸಂಬಂಧ ಮುಂದುವರ್ಸ್ಕೊಂಡು ಹೋಗ್ಲಕ್ಕ ನಾವು ಬ್ರಿಡ್ಜ್ ಆದ್ರೆ ನಾವು ಬಹಳ ಸಂತೋಷ ಪಟ್ಟಿದ್ದೀವಿ. ಆದ್ರೆ 10 ವರ್ಷ ಇದಕ್ಕೆ ಕೊಂಡ್ಕೋತ ಬಂದಿತ್ತು. ಆದ್ರೆ ನಾವು ಯಾರು ಮಹೇಶ್ವರಿಗೆ ಇನ್ನತಕ್ಕ ತಕರಾರು ಈ ಮೊದಲು ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ನಮ್ಮಲ್ಲಿ ಎಷ್ಟು ಜಮೀನು ಕಳ್ಕೊಂಡಾರ ಎಲ್ಲಾರು ಇವತ್ತು ಬಂದೇ ಇದ್ರು. ಎಲ್ಲರಿಗೂ ಬ್ರಿಡ್ಜ್ ಆಗ್ಲಿ ಅನ್ನುವಂತ ಭಾವನೆ ಐತಿ. ಯಾರಿಗೂ ನಮ್ದು ಬ್ಯಾಡ್ ಅನ್ನುವಂತ ನಮ್ ತಕರಾರಪ್ಪ ಬ್ರಿಡ್ಜ್ ನಾವು ಬ್ಯಾಡ್ ಅನ್ನುವಂಥವ್ರು ಒಪ್ಪೂ ಇಲ್ಲ. ಆದ್ರೆ ನಮ್ಗೆ ನಾವು ಮೊದಲು ರೈತರು ನಮ್ಗೆ ಹೋದಂತ ಜಮೀನುಗಳು ಪರಿಹಾರ ಕೊಟ್ಟು ಕೆಲಸ ಚಾಲು ಮಾಡಿರುತ್ತೆ ನಮ್ ಜನ ಹೇಳ್ತಾರೆ. ಅದು ಏನೋ ಸರ್ಕಾರ ಮಾಡಿದ್ರು ಇನ್ಕತ ಕೊಂಡ್ಕೊಂಡ್ ಬಂದಿತ್ತು. ಸರ್ಕಾರ ಕಣ್ಣು ತೇರಿಸಿದವ್ರು ಯಾರಂದ್ರೆ ಇವತ್ತು ನಮ್ಮ ರವಿ ಜಮಖಂಡಿ ಅವರು. ಆದ್ರೆ ಇವತ್ತು ಸರ್ಕಾರನ ಇಲ್ಲಿ ಬಂದತ್ರಿ ರವಿ ಜಮಖಂಡಿ ಅವ್ರ ಹತ್ರ. ಪಾಪ ರವಿ ಜಮಖಂಡಿ ನಾನು ಅವ್ರಿಗೆ ಮೊನ್ನೆ ಅಂದೆ, ಪहिले ಪ್ರಥಮ ದಿನ ನಾನು ಬಂದಿದ್ದೆ, ಇಷ್ಟು ಕಠಿಣ ನಿರ್ಧಾರ ತೋರ್ ಬ್ಯಾಡ್ರಿ ಡಾಕ್ಟರ್ ಸಾಹೇಬ್ರ, ಯಾಕಂದ್ರೆ ಉಪವಾಸ ಅಂದ್ರೆ ಬ್ಯಾಡ ಸರ್ಕಾರ. ಯಾಕಂದ್ರೆ ಇಚ್ಛಾಶಕ್ತಿ ಇವತ್ತು ಸರ್ಕಾರಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಸಾರ್ವಜನಿಕ ಕೆಲಸಕ್ಕೆ ಇಚ್ಛಾಶಕ್ತಿ ಬಗ್ಗೆ ಈಗಿನ ಕಾಲದಾಗ ಇಚ್ಛಾಶಕ್ತಿನೇ ಇಲ್ಲ ಸರ್. ಯಾಕಂದ್ರೆ ಯಾವ ಕುತಿ ದನಳ ಅನ್ನುವಂತ ನೆಗ್ಲೆಕ್ಟ್ ಭಾಳ ಐತ್ರಿ ಜನರಲ್ಲಿ. ಅದಕ್ಕೆ ಬ್ಯಾಡ್ರಿ ಅಂತ ನನ್ಗೊಂದು ನನಗೆ ಕಳಕಳಿ ಐತ್ರಿ. ಇಲ್ರಿ ಅದು ಏನಾಗ್ತಿದೆ ಆಗ್ಲಿ ಭಗವಂತ ಮಾಡಿದಾಗ ನಾವು ಕೂತ್ರ ಪಾಪ ಅವ್ರ. ಅದಕ್ಕೆ ಇವತ್ತು ನಮ್ಮ ಜನರ ನಿನ್ನೆ ನಾವು ನಮ್ಮ ಊರಾಗ ಡಂಗೂರ ಸಾರಿ ಯಾರ್ಯಾರು ನಮ್ಮ ಫಲಾನುಭವಿ ಜಮೀನ್ದಾರರು ಎಲ್ಲಾರು ಬರ್ರಿ, ಅದ್ರ ಜೊತೆ ಎಲ್ಲಾ ನಮ್ಮ ಊರ್ ಹಿರಿಯಾರು ಬರ್ರಿ. ಪಾಪ ಅವ್ರು ಹಿಂಗ್ ಕೂತಾರು, ನಮಗೂ ಅಷ್ಟೊಂದು ಇದೈತಿ. ಅದಕ್ಕೆ ನಾವು ಎಲ್ಲಾರು ಅವ್ರಿಗೆ ಕೂಡಿ ಸಹಕಾರ ಕೊಡ್ನಂತೇಳಿ ನಾವು ಬಂದಿವಿ. ಈಗಾಗಲೇ ಅಧಿಕಾರಿಗಳು ಬಂದ ನಮ್ಗೆ ಹೇಳಿದ್ರು ಅವರು, ನೀವು ಪೇಪರ್ಸ್ ಕೊಡಿ, ನಿಮ್ಗೆ 2-3 ದಿನದಾಗ ನಾವು ಕೆಲಸ ನಿಮ್ಮ ಪರಿಹಾರ ನಾವು ಕೊಡ್ತೀವಿ, ನಾಳೆ ನಮ್ ಕೆಲಸ ಚಾಲು ಮಾಡಕ್ ಕೊಡ, ನಾಳೆ ಇವತ್ತೇ ಚಾಲು ಮಾಡಿದ್ದೀವಿ. ಯಾಕಂದ್ರೆ ಪಾಪ ನಮ್ಗೆ ರವಿ ಜಮಖಂಡಿ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಈಗ ನಾವೊಂದು ಹರ್ಷ ಮಾತು ಮಾತಾಡುವಂತ ಮಾತಲ್ಲ. ಪಾಪ 3 ದಿನದ ಉಪವಾಸ ಕೂತಾರ ಅವ್ರು. ಪಾಪ ಅವ್ರ ಬೋತಿ ನಿಮ್ಗೂ ನೋಡ್ಲಕ್ಕ ಒಂದ್ ಸ್ವಲ್ಪ ಕೆಟ್ಟ ಅನಿಸ್ತದೆ ಮನಸ್ಸಿಗೆ. ಅದಕ್ಕೆ ಅಂತ ಒಂದು ಸೊಲ್ಯೂಷನ್ ಬಂದು ಅವ್ರಿಗೊಂದು ಒಳ್ಳೆ ಒಂದು ಶುಭ ಸಂದೇಶ ಕೊಟ್ಟು ನಾವು ನೀವೆಲ್ಲರೂ ಕೊಟ್ಟು ಅವ್ರನ್ನ ಎಬ್ಸೋದು, ನಾವು ನೀವೆಲ್ಲರೂ ಯಾರ್ದು ಒಂದು ಏನೋ ಒಂದು ಇದರಿಂದ ಈ ಒಂದು ಪ್ರಾಜೆಕ್ಟ್ ಆಗಿ ಒಂದು ಏನು ದೊಡ್ಡ ಉದ್ಯೋಗ ಇದು ಆಗಿತ್ತಿಲ್ಲ, ಅದನ್ನ ಮುಗಿಸ್ಕೊಂಡು ನಾವು ನೀವೆಲ್ಲರೂ ಒಂದು ಸ್ನೇಹಿತರಾಗಿ ಹಿಂಗ ಮುಂದುವರಿ ಅಂತ ಹೇಳಿ ನನ್ನ ಮಾತು ಜೈ ಕರ್ನಾಟಕ ಮಾತು. ನೀರು ಹೋಗಂಗಿಲ್ಲ, ಮುಂದೆ ಹೊಳೆಗಿನ ಕಮಾನ್ಗಳು ಯಾವಾಗ ಮಾಡುದು ಅದೊಂದು ನಮ್ಗೆ ಕ್ಲಾರಿಫಿಕೇಶನ್ ಆಗ್ಬೇಕ್ರಿ. ಅಧಿಕಾರಿ ವೃಂದಕ್ಕೆ ನಾವು ಹೇಳೋದಿಷ್ಟ, ಈಗ 4 ಕಮಾನಾಗ ಹೊಳೆಯಾಗ ಇನ್ನು 3 ಕಮಾನ ಮಾಡ್ಬೇಕು. ಅವ್ನ ಯಾವಾಗ ಮಾಡ್ಕೋತೀರಿ? ನೀರ್ ಇದ್ದಾಗ ಮಾಡ್ಕೋತಿರೋ, ನೀರ್ ಖಾಲಿ ಆದ ಮಾಡ್ಕೋತಿರೋ? ಇನ್ನು 10 ವರ್ಷಕ್ಕೆ ನೀರ್ ಖಾಲಿ ಆದ್ಮಾಗ ಮಾಡೋರು, ಏನ್ ನೀರ್ ಇರ್ತಾನ ಈ ಕಾಮಗಾರಿ ಮಾಡೋರು. ಇನ್ನು 3 ಕಮಾನ ಆಗ್ಬೇಕು. ಈಗ ಸಮಸ್ಯೆ ಬಗ್ಗೆ ಇರ್ತ ಆಚೆ ಕಡೆ ಮಸೋಡಿಗೆ ಬಗ್ಗೆ ಇತ್ತು, ಈಚೆ ಕಡೆ ಮೊದಲ ಮಟ್ಟಿ ಅವ್ರು ಹೂ ಅಂದ್ರು, ಮಸೋಡಿಗೆ ಅವ್ರು ಹೂ ಅಂದ್ರು. ಹೊಳೆಯಾಗಿಂದ್ರಿ
ಅದನ್ನ ಹೆಂಗ್ ಮಾಡ್ತೀರ ಅಂತ ದಯವಿಟ್ಟು ಅಧಿಕಾರದಿಂದ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳ್ಕೊತೇನೆ ಅವ್ರಿಗೆ. ಈಗ ಮಹೇಶ್ವಡಿ ಸೈಡ್ ಚಾಲೂ ಆಗ್ತೈತಿ, ಈ ಸೈಡ್ ಚಾಲೂ ಆಗುತ್ತೆ. ಹೇಳಿದಂಗೆ ಈಗ ಒಳಗಿನ ಹೆಂಗ್ ಮಾಡಿದಂದ್ರೆ ಈಗ ಲಿಫ್ಟ್ ಹೆಂಗ್ ಚಾಲೂ ಆಗುತ್ತಲ್ಲ ಅದಕ್ಕೆ ಒಳಗಿನ ಮಾಡಕ್ಕೆ ಐತಲ್ಲ ನಮ್ದು ಒಂದು ಪ್ರಾಬ್ಲಮ್ ಅಂದ್ರೆ ಒಂದು ಲಿಫ್ಟ್ ಇನ್ನೂ ಒಂದು ಐತಲ್ಲ ಫೌಂಡೇಶನ್ ಒಳಗಿದೆ. ಇನ್ನ ಉಳ್ಕಿದ್ದೆಲ್ಲ ಸ್ವಲ್ಪ ಒಂದೊಂದು ಲಿಫ್ಟ್ ಆಗಿದೆ, ಎಲ್ಲ ಲಿಫ್ಟ್ ನಿಮ್ಗೆ ಒಳಗಿದೆ ಬಟ್ ಕಾಣ್ತಾ ಇಲ್ಲ. ಬಟ್ ಒಂದೇ ಐತಲ್ಲ ಒಳಗಿದೆ, ಅದು ಒಂದು ಫೌಂಡೇಶನ್ ಆಗ್ಬೇಕು. ಸೊ ಅದಕ್ಕೆಲ್ಲ ಸ್ವಲ್ಪ ನೀರ್ ಐತಲ್ಲ ಈಗ ನಂಗೆ ಅನ್ಸಿಬಿಟ್ಟು ಈಗ ಮಾರ್ಚ್ದಲ್ಲಿ ಒಂದು ಸ್ವಲ್ಪ ಕೆಳಗೆ ಮಟ್ಟದ ಹೋಗ್ತದೆ. ಅರೌಂಡ್ 3-4 ಮೀಟರ್ ಮಟ್ಟ ಇದ್ರೂ 3-4 ಮೀಟರ್ ಇದ್ದ ಸ್ವಲ್ಪ ಸರೌಂಡಿಂಗ್ ಮಾಡ್ಕೊಂಡು ಅಲ್ಲಿ ಇದು ನಮ್ಮ ಏನಾರ ಪೆರಿಫೆರಿಯಲ್ ಏನಾರ ಪ್ರೊಟೆಕ್ಷನ್ ಮಾಡ್ಕೊಂಡು ಆ ಡಿವಾಟರಿಂಗ್ ಮಾಡ್ಕೊಂಡು ಆ ಟೈಪ್ ಒಂದೇ ಸ್ವಲ್ಪ ಫೌಂಡೇಶನ್ ನಮ್ಮ ಪ್ರಾಬ್ಲಮ್ ಇದೆ ಅದು. ಸೊ ಅದು ಈ ಸಲ ಅದು ಡೆಫಿನೆಟ್ಲಿ ಈ ಸಲ ಬದಲು ಅದು ನಮ್ಮ ಆದ್ಯತೆ ಮೇರೆಗೆ ಅದ್ ಮೊದಲು ಟ್ಯಾಕಲ್ ಮಾಡ್ತೀವಿ. ಅದು ಒಂದ್ಸಲ ನಮ್ದು ಲೆವೆಲ್ ವಾಟರ್ ಲೆವೆಲ್ ಮ್ಯಾಲೆ ಬಂದ್ರಲ್ಲ ಆಮೇಲೆ ನಮ್ಗೆ ವೇರಿಯಸ್ ಮೆಥಡಾಲಜಿ ಇದೆ ನಮಗೆ. ಬ್ಯಾರೇಜ್ ಬಾರ್ಸ್ ತಗೊಂಡು ಮಾಡ್ಬೋದು, ಇಲ್ಲಾಂದ್ರೆ ನಮ್ದು ಗರ್ಡರ್ ಲಾಂಚರ್ ತಗೊಂಡು ಮಾಡ್ಬೋದು. ಹೋದ್ ಸೈಡ್ ಅಪ್ರೋಚ್ ಆತಂದ್ರೆ ಗರ್ಡರ್ ಲಾಂಚರ್ ತಗೊಂಡು ಮಾಡ್ಬೋದು, ಅವ್ರು ಬಾರ್ಜ್ ಮಾಡ್ಕೊಂಡು ಮಾಡ್ಕೋಬಹುದು. ಅದು ಆಪ್ಷನ್ಸ್ ಇದೆ, ಮುಂದೆ ಆಪ್ಷನ್ಸ್ ಇದೆ. ಬಟ್ ಓನ್ಲಿ ಒಂದು ನಮ್ಮ ಪ್ರಾಬ್ಲಮ್ ಇದೆ ಒಳಗಿದಿಲ್ಲ, ಆದಷ್ಟು ನಮ್ಮ ಮ್ಯಾಲ್ ಬರ್ಬೇಕು. ಸೊ ನಂಗೆ ಅನ್ಸಿಬಿಡಿ ಈ ಸಲ ಮಾರ್ಚ್ ಏಪ್ರಿಲ್ದಲ್ಲಿ ಅದು ನಾವು ಮ್ಯಾಲ್ ತಗೊಂಡ್ ಬರ್ತೀವಿ. ಧನ್ಯವಾದಗಳು. ಶಂಕರಣ್ಣ ಸ್ವರ್ಗಾವಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೋದು. ಇವತ್ತಿನ ದಿವಸ ಇಲ್ಲಿ ಸೇರಿದಂತ ರಬಕವಿ ಬನಾಟ್ಯ ವೇದಿಕೆ ಮೇಲೆ ಆಸೀನರಾದಂತ ಮೊದಲನೇದಾಗಿ ರವಿ ಜಮಖಂಡಿ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತ ಎಲ್ಲ ಮುಖಂಡರೇ, ಅಧಿಕಾರಿ ವರ್ಗದವರೇ ಹಾಗೂ ರಬಕವಿ ಬನಾಟಿಯ ಸುತ್ತಮುತ್ತಲಿಂದ ಆಗಮಿಸಿದಂತ ಎಲ್ಲ ಹಿರಿಯರೇ, ಪೂಜ್ಯರೇ ಹಾಗೂ ಎಲ್ಲ ನಾಗರಿಕರೇ ಹಾಗೂ ಮಾಧ್ಯಮದ ಆತ್ಮೀಯ ಮಿತ್ರರೇ, ಈ ಒಂದು ಮಹೇಶ್ವರ್ಗಿ ಬ್ರಿಡ್ಜ್ ಆಗ್ಬೇಕಾಗಿದ್ದು ನಮ್ಮ ರಬಕವಿ ಬನಾಟಿ ತಾಲೂಕ ಮತ್ತು ಅಥಣಿ ತಾಲೂಕ ಇವು ಎರಡು ಲಿಂಕ್ ಆಗ್ಬೇಕಂತ ಅದರ ಜೊತೆಗೆ ನಮಗ ಈ ಗುಡ್ಡಾಪುರ ಮತ್ತು ಜತ್ ಭಾಗದ ಮಹಾರಾಷ್ಟ್ರದ ಸಂಪರ್ಕ ಈಸಿ ಆಕೈತೆ ಅನ್ನೋ ಕಾರಣಕ್ಕೆ ಇದು ಬಹಳ ದಿವಸದಂತ ಬೇಡಿಕೆ. ಇದನ್ನ 2016 ಉಮಾಶ್ರೀ ಮೇಡಮ್ ಅವರು ನಮಗ್ ಮಂಜೂರಾತಿ ಮಾಡಿಕೊಟ್ರು. ತದನಂತರ 17 ಕೆಲಸ ಚಾಲು ಆಗಿಸಿಂದ ಇವತ್ತಿನ ದಿವಸ ನಾವು 25 ಯಾಕೆ ಬಂದತಿ ಕೆಲಸ ಇನ್ನೂ ನಮ್ದು 4ನೇ ಭಾಗ ಮುಗುದಿಲ್ಲ. ಮುಂದೆ ಇದ್ರ ಜೊತೆಗೇನ ನಮ್ಮಲ್ಲಿ ಈ ಕೃಷ್ಣಾ ನದಿಗೆ ಕುಡ್ಚಿ ಒಳಗೂ ನಮ್ಮಲ್ಲಿ ಪೂಲ್ ಸ್ಯಾಂಕ್ಷನ್ ಆಗೈತಿ. ಬಟ್ ಅಲ್ಲಿ ಏನಾಗೈತಪ್ಪ ಅಂದ್ರೆ ಇಡೀ ಪೂಲ್ ಎಲ್ಲ ಮುಗಿದ್ ಬಿಟ್ಟದ, ನಮ್ಗಿಂತ ಎತ್ತರ ಪೂಲ, ಇಡೀ ಪೂಲ್ ಎಲ್ಲ ಕಂಪ್ಲೀಟ್ ಮುಗಿದೈತಿ. ಮತ್ತ ಆ ಭಾಗದ್ದು ಈ ಭಾಗದ್ದು ಏನ್ ಪ್ರಶ್ನೆ ಇಲ್ಲ, ಹೊಳೆಯಾಗಿಂದನೇ ಈಗ ಅಲ್ಲಿ ಮೊದಲು ಕಂಪ್ಲೀಟ್ ಆಗೈತಿ. ಇನ್ನು 2 ಕಡೆ ಲಿಂಕ್ ಆಗಿಲ್ಲ. ಅಲ್ಲಿ ನಾವು ಪ್ರತಿನಿತ್ಯ ನೋಡ್ತೀವಿ ನಾವು, ಆದ್ರೆ ನಂಬಲ್ಲಿ ಉಲ್ಟಾ ಆಗೈತಿ. ಹೊಳೆಯಾಗಿಂದ ಉಳಿದೈತಿ, ಮುಂದೆ ಆಚೆಗಡೆ ಭಾಗದಿಲ್ಲ, ಈಚೆಗಡೆ ಭಾಗದ ಒಂದ್ ಸ್ವಲ್ಪ ಭಾಗ ಆಗೈತಿ. ಮುಂದೆ ಕೇಳಾಕೈತ್ರಿ ಹೆಂಗ ನಮ್ಮ ಅಧಿಕಾರಿಗಳು ಹೆಂಗ ಹೇಳ್ತಾರಪ್ಪ ಅಂತಾರ, ನಾವು ಸಾಲಿಗೆ ಹೋಗಿ ಬಂದ್ ಮಕ್ಕಳಿಗೆ ತಮ್ಮ ಹೋಮ್ವರ್ಕ್ ಮಾಡಿದ್ರೆ ಅಂತ ಕೇಳ್ತಿದ್ವಲ್ಲ, ತಮ್ಮ ಹೋಮ್ವರ್ಕ್ ಮಾಡಿದ್ರ ಇಲ್ಲಪ್ಪ ಅವ್ವ ಕಿರಾಣಿ ಅಂಗಡಿ ಕಳ್ಸಿಳು ಅದಕ್ಕೆ ನಾ ಮಾಡಿಲ್ಲ. ಮುಂದ್ ಮಾತ್ ಮಾಡಕ್ ಕೂತ್ನಿ, ಮುಂದ್ ಅನ್ನ ಏನತಿ ಅದನ್ನ ಮಾಡಂದ ಇದನ್ನ ಮಾಡಂದ, ಹಿಂಗ ಈ ರೀತಿ ಅವ್ರು ನಮ್ಮ ಕಾರಣ ಹೇಳಾಕ್ತಾರ ಅವ್ರು. ಅದಕ್ಕೆ ನೀವೇನು ಕಾರಣಗಳು ಆಯ್ತಾರ ಸಾಹೇಬ್ರ, ಇವು ಯಾವ ಇಲ್ಲಿ ಯೋಗ್ಯವಾದಂತ ಕಾರಣಗಳಲ್ಲ. ನಿಮಗ ಈಗಾಗಲೇ ನಮ್ಮ ನಾಯಕರು ಹೇಳ್ಯಾರ, ಸರಿಯಾದಂತ ಇಚ್ಛಾಶಕ್ತಿ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ, ನಮ್ಮ ರಾಜಕೀಯ ಮುಖಂಡರಿಗೂ ಇಲ್ಲ. ಇದು ಅಗದಿ ಸ್ಪಷ್ಟವಾಗಿ ಕಾಣಾಗತೈತಿ. ಆದ್ರ ತೊಂದರೆ ಆಗೋದು ಯಾರಿಗೆ ಆಗತೈತಪ್ಪ ಅಂದ್ರೆ ನಮ್ಮ ಎಲ್ಲಾ ನಾಗರಿಕರಿಗೆ ಆಗತೈತಿ. ಅದಕ್ಕೆ ದಯಮಾಡಿ ಆದಷ್ಟು ಬೇಗ ಇದನ್ನ ನೀವು ಮುಗಿಸ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಕೆಲಸ ಮಾಡ್ರಿ. ಒಂದು ಅಂತಂದ್ರ ನಮ್ಮ ಮೊದಲ ಮಟ್ಟಿ ಅವರು 6 ವರ್ಷ 7 ವರ್ಷ ಹತ್ತಿಗೆ ಅವ್ರ ಜಮೀನ್ ಕೊಟ್ಟಿಗೆಯಿಂದ ಅವ್ರಿಗೆ ಕಾಂಪೆನ್ಸೇಷನ್ ಕೊಡುವಂತ ಮನಸ್ಸರಿ ಮಾಡಿರಿ ನೀವು ಇಲ್ಲ. ಮುಂದೆ ಈಗ ಆ ಭಾಗದವ್ರ ಕೆಲಸ ಚಾಲು ಮಾಡ್ಬೇಕು, ಆ ರೈತಾಪಿ ವರ್ಗದವ್ರು ಕೇಳ್ತಾರೋ ಅವ್ರಿಗೆ ಕೊಡಾಕ್ ಸಾಧ್ಯ ಮಾಡ್ರಿ, ಓಕೆ ಇದಾತ. ಮುಂದೆ ರಬಕವಿ ನಮ್ಮ ರವಿ ಜಮಖಂಡಿ ಅವರು ಉಪವಾಸ ಸತ್ಯಾಗ್ರಹ ಚಾಲು ಮಾಡೋಕ್ಕಿಂತ ಮೊದಲ ನಿಮ್ಮ ಆಫೀಸ್ ಸಾಕಷ್ಟು ಸಲ ಬಂದು ಹೋಗ್ಯಾರ ಅವ್ರು. ಅವಾಗ ನೀವು ಯಾರು ಕಣ್ ತೆಗಿಲಿಲ್ಲ. ಈಗ ಯಾಕಂತ ಹೇಳಿದ್ರೆ ನೀವು ನಮ್ಮನ್ನ ಉಪವಾಸ ಕುಂಡಿಸ್ಕೊಂಡು ಮಾಡ್ಬೇಕಂತಿದ್ರು, ಅಥವಾ ಮತ್ತೆ ನಮ್ಮ ಕೈಯಾಗ ಪೇಪರ್ ಮಿಟ್ಟೆ ಕೊಟ್ಟಿಗಿಂದ ಹಿಂಗ ಮತ್ತೆ ಯೂಸ್ ಆಗ್ಬೇಕಂತ ಮಾಡಿರಿ. ಇದು ನಮಗೆ ಸ್ಪಷ್ಟ ಆಗ್ಬೇಕು. ಆದ್ರೆ ಒಂದ್ ಇಲ್ಲ ಸ್ಪಷ್ಟ ಮಾಡ್ತೀನಿ ಎಲ್ಲಾ ನಾಗರಿಕೆ, ರವಿ ಜಮಖಂಡಿ ಅವ್ರ ಪೆನಾಲ್ಟಿ ಬಂದಿಂದ ಪೂರ್ವಭಾವಿ ಸಭೆ ಮಾಡಿದಾಗ ನಾವು ಹೇಳಿದೆವು,
ರವಿ ಅವರ ಇದನ್ನ ಉಪವಾಸ ಹಿಡಿತು ಅಂತಂದ್ರೆ ಕೆಲಸ ಚಾಲು ಆಗೋ ತನಕ ಬಿಡಂಗಿಲ್ಲ. ಆ ಮಾತಿಗೆ ನಾವು ಇಲ್ಲಿ ತನಕ ಬರ್ತೀವಿ ನಾವು. ಆಮೇಲೆ ನೀವೊಂದು ಕ್ರಿಯಾ ಯೋಜನೆ ಮಾಡಿರಿ. ಕ್ರಿಯಾ ಯೋಜನೆ ಮಾಡ್ಕೊಂಡು ಸಾಕಷ್ಟು ಸಲ ತಪ್ಪಾಗತ್ತವ, ಎಲ್ಲಾನು ಸರಿಯಾಗಿದೆ, ಅವು ಮುಗಿಯಂಗಿಲ್ಲ. ಇದು ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಮುಂದೆ ಸಪ್ಲಿಮೆಂಟರಿ ಅಧ್ಯಕ್ಷ ನೀವು ಮಾಡ್ಕೋರಿ. ಅತ್ತಾಗೊಂದು 2 ಸ್ಪ್ಯಾನ, ಇತ್ತಾಗೊಂದು 2-3 ಸ್ಪ್ಯಾನ ಹೆಚ್ಚಾಗಿರ್ಬೇಕು. ಸಪ್ಲಿಮೆಂಟರಿ ಮಾಡ್ಕೊಂಡ್ಕಿಂದ ನೀವು ಅದನ್ನ ಸರ್ಕಾರದಿಂದ ಮಂಜೂರಾತಿ ತೋರಿ. ಇದೇನು ಯಾವ ದೊಡ್ಡ ಕೆಲಸನೂ ಅಲ್ಲ. ನಿಮಗೊಂದು ಉದಾಹರಣೆ ಹೇಳ್ತಾನ. ಸಿಗಂದೂರು ಚೌಡೇಶ್ವರಿ ಗೊತ್ತೈತಿ ನಿಮ್ಗೆ ಎಲ್ಲರಿಗೂ, ಶ್ರೀ ಕ್ಷೇತ್ರ. ಆ ಕ್ಷೇತ್ರದ್ದು 2019 ಮಂಜೂರಾತಿ ಆತ. ಅದ್ರ ಯೋಜನಾ ವೆಚ್ಚ ಎಷ್ಟಪ್ಪ ಅಂತ ಕೇಳಿದ್ರೆ 475 ಕೋಟಿ ರೂಪಾಯಿ. ಇವತ್ತಿನ ದಿವಸ ಬ್ರಿಡ್ಜ್ ಅಟ್ಟ ಅಲ್ಲ, ರಸ್ತಾನು ಎಲ್ಲ ಕಂಪ್ಲೀಟ್ ಆಗಿ ಚಾಲು ಆಗೈತಿ. ಅಂದ್ರೆ ಅಲ್ಲಿ ಹಂಗೆ ಇಚ್ಛಾಶಕ್ತಿ ಇತ್ತು, ಇಲ್ಲಿ ನಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ ಅನ್ನೋದು ತೋರಿಸ್ತೈತಿ. ಅದಕ್ಕೆ ನೀವೇನು ಇವತ್ತಿನ ದಿವಸ ಇಲ್ಲಿ ಬಂದಾರಿ, ನಮಗೆ ನೀವು ಕೈಯಾಗ ಪೇಪರ್ಮೆಂಟ್ ಕೊಟ್ಟಿಗಿಂದ ನಮ್ಮ ಮನವೊಲಿಸಿಂದ ನೀವು ನಮ್ದು ಎಬ್ಬಸ್ತದ ಅಂತಂದ್ರೆ ನಮ್ಗೆ ಬಿಲ್ಕುಲ್ ಕಬಲಿ ಇಲ್ಲ. ಖಂಡಿತವಾಗಿಯೂ ನಿಮ್ ಕೆಲಸ ಚಾಲು ಆಗ್ಬೇಕು, ನಾವ್ ಹೇಳ್ಬೇಕು. ಅದ್ ಕೆಲಸ ಮುಕ್ತಾಯ ಆಗೋ ತನಕ ನೀವು ನಮ್ಮ ಬೇಡಿಕೆ ನಿಂತಿಸಿಂದ ಕೆಲಸ ಮಾಡ್ಬೇಕು. ಇಷ್ಟೊಂದು ಮಹತ್ತರವಾದಂತ ಬೇಡಿಕೆ ಐತಿ. ಈ ಉಪಕಾರ ನೀವು ನಮಗೆ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿಂದ ಇಲ್ಲಿ ಬಂದಂತ ಎಲ್ಲಾ ನಾಗರಿಕರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಶಂಕರಣ್ಣ ಸ್ವರ್ಗ ಅವರಿಗೆ. ಇಲ್ಲಿ ಇವಾಗ ಇನ್ನೊಂದು ವಾರನಾಗ ನಾವು ಕಾಮಗಾರಿ ಚಾಲೂ ಮಾಡ್ತೀವಿ. ಈಗ ಅಲ್ಲಿವರೆಗೆ ಏನ್ ಮೈನರ್ ವರ್ಕ್ಗಳು ಅದಾವು ಅವನ್ನೆಲ್ಲ ನಾವು ಮಾಡ್ಕೊಂಡ ಒಂದು ಸೋಮವಾರ ಅವ್ರಿಗೆ ನಾವು ಕಾಮಗಾರಿ ಚಾಲೂ ಮಾಡ್ತೀವಿ ಅಂತ ಹೇಳ್ಯಾರ. ಕಾಮಗಾರಿ ಬರೀ ಒಂದು JCB ಹಚ್ಚಿ ಒಂದು 4 ಆಳುಗಳು ಇಟ್ಟ ಕಾಮಗಾರಿ ಸ್ಟಾರ್ಟ್ ಮಾಡಿ ಅದೇನು ಬಗೆ ಇರುವುದಿಲ್ಲ. ಸೊ ಬೃಹತ್ ಪ್ರಮಾಣದ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಮಾತ್ರ ಅದು ಶುರು ಆಕತಿ. ಇದೇ ಪ್ರವೀಣ್ ಸರ್ ಹೇಳಿದ್ರು, ಹೊಳೆಯಲ್ಲಿ ಇನ್ನೂ 3 ಕಮಾನ್ ಹೇಳ್ಬೇಕು. ಈಗ 4 ಆಗ್ಯಾವ, ಇನ್ನು 3 ಕಮಾನ್ ಹೇಳ್ಬೇಕು. 3 ಕಮಾನ್ ಹೇಳ್ಬೇಕಾದ್ರ ನೀವು ಎಸ್ಟಿಮೇಟ್ ಹೇಳ್ರಿ, ನೀರಿನ ಪ್ರಮಾಣ ಕಡಿಮೆ ಅದ ಮಾಡ್ಕೋತೀವಿ ಅಂತ ಹೇಳಿ. ಅದು ಲಾಸ್ಟ್ ಟೈಮ್ ನೀವು ಕೇಳಿದಾಗ ಅದು ಎಸ್ಟಿಮೇಟ್ ನಮ್ಮಲ್ಲಿ ಇಲ್ಲ ಅಂತ ನೀವು ಹೇಳಿರಿ. ನೀರಲ್ಲಿ ಮಾಡುವ ಎಸ್ಟಿಮೇಟ್ ನಮ್ಮಲ್ಲಿ ಇಲ್ಲ, ಹೊಳಿ ಖಾಲಿ ಆದ್ರೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರಿ. ನಿಮ್ಗೆ ವಿಷಯ ಗೊತ್ತಿರಲಿ ಅಧಿಕಾರಿಗಳಿಗೆ. ಹೊಳಿ ನಾವು ಖಾಲಿ ಮಾಡಿ ಕೊಡಂಗಿಲ್ಲ. ಹೊಳಿ ಖಾಲಿ ಮಾಡಿದ್ರೆ ನಾವು ಊರಾಗ ಬರಗಾಲ ಬರ್ತದ 4 ಊರಿಗೆ. ನಿಮ್ಗೆ ಅರ್ಥ ಇರಲಿ ಸ್ವಲ್ಪ ದಯವಿಟ್ಟು. ನಾವ ಹೊಳಿ ಖಾಲಿ ಅಂತ ಮಾತ್ರ ನೀರ್ ಬಿಡ್ತಾರ, ಮಾತ್ರ ಹೊಳಿ ಬರೋದನ್ನ ಅದ. ನೀವು ನೀರಿದ್ದಾಗ ಹೆಂಗ್ ಮಾಡ್ತೀರಿ ಮಾಡ್ರಿ ಅಂತ ದಯವಿಟ್ಟು. ಅದು ಕ್ಲಾರಿಫಿಕೇಶನ್ ಆಗ್ಬೇಕು. ಲಾಸ್ಟ್ ಟೈಮ್ ನೀರ್ ಖಾಲಿ ಆಗಿದ್ರಿ. ಲಾಸ್ಟ್ ಟೈಮ್ ಪೂರ ನೀರ್ ಖಾಲಿ ಆಗಿದೆ. ಯಾಕಂದ್ರೆ 23 ದಿನ ನೀರ್ ಖಾಲಿ ಆಗಿತ್ತ. ಸಾರಿ 1.5 ತಿಂಗಳ ನೀರ್ ಖಾಲಿ ಆಗಿತ್ತ ಹೊಳ್ಯಾಗ. ಬಟ್ ಕಾಮಗಾರಿ ಪ್ರಾರಂಭ ಆಗಿದೆ ಒಟ್ಟ 8 ದಿನ, ನೀರ್ ಬರೋಗಿದ್ದ 8 ದಿನ ಮೊದಲ. ಇದೇ ಶಂಕರ್ ಅವ್ರು ಹೇಳಿದಂಗ ಇಚ್ಛಾಶಕ್ತಿ ಇಲ್ಲ, ಇಚ್ಛಾಶಕ್ತಿ ಬೇಕು. ಬೇಕಾದ್ ಮಾಡಕ್ ಹೋದ್ ಇಚ್ಛಾಶಕ್ತಿ ಬೇಕು. ನಮ್ದು ಏಟ್ರಿ ಈಗ ನೋಡ್ರಿ, ರಾಜಕಾರಣಿಗಳು ಏನ್ ಮಾಡ್ಯಾರು, ಉಮಾಶ್ರೀ ಮೇಡಮ್ ಸ್ಯಾಂಕ್ಷನ್ ಮಾಡಿರು, ಸೌದಿ ಸಾಹೇಬ್ರು ಮತ್ತದ್ ರೊಕ್ಕ ಹಾಕಿರು. ರಾಜಕಾರಣಿಗಳು ಅವ್ರ ಕೆಲಸ ಏನ್ ಮಾಡ್ಬೇಕು ಅವ್ರು ಮಾಡ್ಯಾರ. ಮತ್ತೆ ಎಲ್ಲಕ್ಕೂ ರಾಜಕಾರಣ ಬಂದು ನಿಂದ್ರಕ್ ಆಗೋದಿಲ್ಲಲ್ಲ. ಅವ್ರು ಏನ್ ಸ್ಯಾಂಕ್ಷನ್ ಮಾಡ್ಬೇಕು ಅದು ಮಾಡೋರ ಅಧಿಕಾರಿಗಳು ಮಾಡ್ಬೇಕು, ಕಾಂಟ್ರಾಕ್ಟರ್ ಮಾಡ್ಬೇಕು. ಮತ್ತೆ ಯಾರು MLA ಅವ್ರು ಬಂದು ನಿಂದ್ರಕಾಗತ್ತೆ ಅಲ್ಲಿ ಕೆಲಸ ಮಾಡಕ. ಆದ್ರೂ ಸೌದಿ ಅವ್ರ ಒಂದು 10 ಸಲ ಒದರಾಡ್ಯಾರ, 10 ಸಲ ಜಾಗಕ್ಕೆ ಬಂದಿತ್ತು ಹೇಳ್ಯಾರ, ಮಾಡ್ತಿರ್ಲು ಅಂತ ಹೇಳಿ ಬಾಳ್ ಕೆಟ್ಟ ಮಾತಾಡ್ಯಾರ ಸೌದಿ ಸಾಹೇಬ್ರ. ಅವ್ರು ಏನ್ ಭಾಷೆ ಬಳಸಿ ಎಲ್ಲ ತರ ಅವ್ರು ಸೌದಿ ಸಾಹೇಬ್ರು ಹೇಳ್ಯಾರು. ಅದಕ್ಕೇನತ್ತನು ಎಲ್ಲಾರು ಪ್ರಯತ್ನ ಪಡಾತಾರ. ಕಾಂಗ್ರೆಸ್ ಅವರು ಸಿದ್ದವ್ರು ಅವರು ಪ್ರಯತ್ನ ಪಡಾತಾರ. ಪಾಪ ಸಾಕಷ್ಟು ಕರಿ ಎಷ್ಟು ಪ್ರಯತ್ನ ಮಾಡಾತಾರ, ಅವ್ರು ಮಾಡಾತಾರ. ಕರಿ ಅಧಿಕಾರಿಗಳು ಇಚ್ಛಾಶಕ್ತಿ ಬೇಕಲ್ಲ. ಅಧಿಕಾರಿಗಳ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಎಲ್ಲ ಕಾಮಗಳು ಸಂಪೂರ್ಣಗೊಳ್ತಾವ. ಅದಕ್ಕ ದಯವಿಟ್ಟು ನೀವೆಲ್ಲ ಹೇಳಿರಿ ಸರ್, ದಯವಿಟ್ಟು ನೀವೆಲ್ಲ ಹೇಳಿರಿ. ಅದಕ್ಕ ಇನ್ನ ಮುಂದಿಂದ ನಾವೆಲ್ಲ ಹಿರಿಯರ ರಾಮ್ ಅದ ಸರ್, ಅದು ಎಸ್ಟಿಮೇಟ್ಗಳು ಇಲ್ಲ ಅವರಲ್ಲಿ. ನೀರಾಗ ಮಾಡುವಂತ ಎಸ್ಟಿಮೇಟ್ ಇಲ್ಲ. ಇವಾಗ ನಿಮ್ಗೆ ಗೊತ್ತಿರಲಿ, ಮುಂಬೈದಾಗ ಸಮುದ್ರಗೂ ಬ್ರಿಡ್ಜ್ ಮಾಡ್ಯಾರ. ಅವ್ ಎಸ್ಟಿಮೇಟ್ ಬೇಕಲ್ಲ ಸರ್. ರಾಮನ ಉಳ್ಕೊಂಡು